ಎಲ್ರಿಗೂ ನಮಸ್ಕಾರ. ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದಲ್ಲಿ MA ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಸ್ವಾಗತ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕನಸುಗಳು, ಹೊಸ ಗುರಿಗಳು, ಹೊಸ ಆಶಯಗಳೊಂದಿಗೆ ಆರಂಭವಾಗುತ್ತಿರುವ ಈ ಹೊಸ ಶೈಕ್ಷಣಿಕ ವರ್ಷದ ಉದ್ಘಾಟನೆ ಹಾಗೂ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ. ವಿದ್ಯೆ ಎಂಬುದು ಅದು ಭತ್ತದ ನಿಧಿ, ನಮ್ಮ ಬದುಕನ್ನು ಬೆಳಗುವ ದೀಪ. ಶಿಕ್ಷಣ ಎನ್ನುವುದು ನಮ್ಮ ವ್ಯಕ್ತಿತ್ವವನ್ನ ರೂಪಿಸುವ ದೊಡ್ಡ ಶಕ್ತಿ. ಇಂತಹ ಒಂದು ಅಗಾಧವಾದಂತ ಶಿಕ್ಷಣದ ಸಾಗರಕ್ಕೆ ಸೇರಿರುವಂತ ಎಲ್ಲ ವಿದ್ಯಾರ್ಥಿ ಮಿತ್ರರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಕನ್ನಡ ವಿಭಾಗದ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸ್ವತಃ ಸದಾ ಅಧ್ಯಯನ, ಅಧ್ಯಾಪನ, ಸಂಶೋಧನೆಯಲ್ಲಿ ತೊಡಗಿಕೊಂಡು ತನ್ನ ವಿದ್ಯಾರ್ಥಿಗಳಿಗೂ ಪ್ರೋತ್ಸಾಹ ನೀಡುತ್ತಾ ಬಂದಿರುವ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಶಕ್ತಿಯಾಗಿ ವಿದ್ಯಾರ್ಥಿಗಳಲ್ಲಿ ಉಲ್ಲಾಸ, ಉತ್ಸಾಹದೊಂದಿಗೆ ಅಧ್ಯಯನದಲ್ಲಿ ತೊಡಗಿಕೊಳ್ಳುವಂತೆ ಮಾಡುವಲ್ಲಿ ನಮ್ಮ ವಿಭಾಗದ ಮುಖ್ಯಸ್ಥರು ಹಾಗೂ ಹಿರಿಯ ಪ್ರಾಧ್ಯಾಪಕರು, ನಮ್ಮೆಲ್ಲರ ಗುರುಗಳು, ಮಾರ್ಗದರ್ಶಕರು ಆಗಿರುವ ಪ್ರೊಫೆಸರ್ GN ಉಪಾಧ್ಯಾಯ ಸರ್ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರನ್ನ ಗೌರವ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ MA ಪ್ರವೇಶ ಪಡೆದಿರುವಂತಹ ಎಲ್ಲ ವಿದ್ಯಾರ್ಥಿ ಮಿತ್ರರು ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ, ನೀವು ಕಂಡಿರುವಂತಹ ಈ ಕನಸುಗೇನಿದೆಯಾ ಅದು ಈ ವಿಶ್ವವಿದ್ಯಾಲಯ ನಿಮ್ಮ ಕನಸಿಗೆ ಭದ್ರ ಬುನಾದಿಯನ್ನ ನೀಡಲಿ ಎಂಬ ಶುಭ ಹಾರೈಕೆ ನಮ್ಮದು. ಮುಂಬೈ ವಿಶ್ವವಿದ್ಯಾಲಯದಲ್ಲಿ ನಮ್ಗೆ ಪಾಠ ಪ್ರವಚನಗಳಲ್ಲಿ ಮತ್ತಿತರ ಎಲ್ಲ ಕೆಲಸಗಳಲ್ಲಿ ನಿತ್ಯ ನಿರಂತರವಾಗಿ ಸಹಾಯ ಸಹಕಾರವನ್ನ ನೀಡುತ್ತಾ ಬಂದಿರುವಂತ ವಿಭಾಗದ ಸಂದರ್ಶಕ ಪ್ರಾಧ್ಯಾಪಕರಾಗಿರುವಂತ ಡಾಕ್ಟರ್ ಉಮಾ ರಾಮರಾವ್ ಅವರಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ತಮ್ಮ ಅನುಭವವನ್ನ ಹಂಚಿಕೊಳ್ಳುವುದಕ್ಕಾಗಿ ಆಗಮಿಸಿರುವಂತ ಹಿರಿಯ ವಿದ್ಯಾರ್ಥಿ ಮಿತ್ರರು, ಒಂದೊಂದು ಕ್ಷೇತ್ರದಲ್ಲಿ ಪ್ರತಿಭೆಯನ್ನ ಮೆರೆದವರು. ಕಲಾ ಭಾಗವತ್ ಅವರಿದ್ದಾರೆ, ವಿದ್ಯಾ ರಾಮಕೃಷ್ಣ ಇದ್ದಾರೆ, ಶೇಖರ್ ಶೆಟ್ಟಿ ಇದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೊಮ್ಮೆ ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ವಿಭಾಗದ ಪ್ರಮುಖರಾಗಿರುವ ಪ್ರೊಫೆಸರ್ GN ಉಪಾಧ್ಯಾಯ ಸರ್ ಅವರು ಸಾಂಕೇತಿಕವಾಗಿ ಈ ಒಂದು ಪ್ರಥಮ ವರ್ಷದ ತರಗತಿಗಳನ್ನ ಉದ್ಘಾಟಿಸಿ ಪ್ರಾಸ್ತಾವಿಕ ನುಡಿಗಳನ್ನ ಆಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಸರ್. ಆತ್ಮೀಯರೆಲ್ಲರಿಗೆ ನಮಸ್ಕಾರ. ಮುಂಬೈ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಅಧ್ಯಯನಕ್ಕೆ ಸೇರ್ಪಡೆಯಾದಂತಹ ಎಲ್ಲ ವಿದ್ಯಾರ್ಥಿಗಳನ್ನ ವಿಶ್ವವಿದ್ಯಾಲಯದ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನ. ಬೇಂದ್ರೆಯವರು ಕಾವ್ಯ ಯೋಗ ಅಂತ ಕರೀತಾರೆ. ನಮ್ಮದು ಒಂದು ರೀತಿಯಲ್ಲಿ ಕನ್ನಡ ಯೋಗ, ಸಾಹಿತ್ಯ ಯೋಗ. ಕನ್ನಡ ವಿಭಾಗಕ್ಕೆ ತಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸಾಮಾನ್ಯವಾಗಿ ಆಗಸ್ಟ್ ತಿಂಗಳಲ್ಲಿ ತರಗತಿಗಳು ಆರಂಭವಾಗುವಂತಹದ್ದು ಒಂದು ಕ್ರಮ. ಆದ್ರೆ ಈ ವರ್ಷ ವಿಶ್ವವಿದ್ಯಾಲಯ ಬೇಗನೆ ಪ್ರವೇಶ ಆರಂಭ ಮಾಡಿದ್ರಿಂದ, ಹೆಚ್ಚು ಮಂದಿ ವಿದ್ಯಾರ್ಥಿಗಳು ಪ್ರವೇಶವನ್ನ ಪಡೆದ್ರಿಂದ, 11 ಮಂದಿ ಪ್ರವೇಶಕ್ಕೆ ವಿಶ್ವವಿದ್ಯಾಲಯ ಒಪ್ಪಿಗೆಯನ್ನು ನೀಡಿರುವುದರಿಂದ ನಮಗೆ 10 ಮಂದಿ ಪ್ರವೇಶ ಪಡೆದ್ರೆ ಧಾರಾಳ ಸಾಕು. ಯಾಕಂದ್ರೆ 1:20 ಅಂತ ವಿಶ್ವವಿದ್ಯಾಲಯದ ನಿಯಮದ ಪ್ರಕಾರ 1:20 ಅಂತ ಅಧ್ಯಾಪಕರ ಮೇಲೆ ವಿದ್ಯಾರ್ಥಿಗಳ ಸಂಖ್ಯೆ ನಿರ್ಧಾರ ಆಗೋದ್ರಿಂದ ನಮಗೆ 20ಕ್ಕಿಂತ ಹೆಚ್ಚು ತಗೊಂಡ್ರೆ ತೊಂದರೆ ಆಗುತ್ತೆ. ಈಗಾಗಲೇ PhD ಅಧ್ಯಯನದಲ್ಲಿ 8 ಮಂದಿ ಇದ್ದಾರೆ, 12, ಅದರಿಂದ 20 ಮಂದಿ ಧಾರಾಳ ಸಾಕು ಎನ್ನುವಂತಹ ಒಂದು ಶಿಸ್ತು ಸಹ ಇದೆ. ಆದ್ರಿಂದ ಮತ್ತೆ NEP ಜಾರಿಗೆ ಬಂದಿರೋದ್ರಿಂದ, ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಬಂದಿರುವುದರಿಂದ, ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣ ಆಗಿರೋದ್ರಿಂದ ವಿದ್ಯಾರ್ಥಿಗಳ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿ ಅವರನ್ನ ಲೇಖಕರಾಗಿ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ಕಡಿಮೆ ವಿದ್ಯಾರ್ಥಿಗಳಾದ್ರೂ ಪರವಾಗಿಲ್ಲ, ಗುಣಮಟ್ಟವನ್ನ ಕಾಯ್ದುಕೊಳ್ಬೇಕು ಎನ್ನುವಂತಹ ನಿಟ್ಟಿನಿಂದ ಸಹ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ಹೆಚ್ಚಾಗಿ ಗುಣಮಟ್ಟಕ್ಕೆ ಒತ್ತು ಕೊಡ್ತಾ ಇದೆ. ನಮ್ಮ ದೇಶದ ಮೊದಲ ವಿಶ್ವವಿದ್ಯಾಲಯ, ನಾನು ಯಾವತ್ತೂ ಹೇಳ್ತೇವೆ ಇರುವಂತಹ ಒಂದು ಮಾತು, ನಮ್ಮ ದೇಶದ ಮೊದಲ ವಿಶ್ವವಿದ್ಯಾಲಯ, ಹಳೆಯ ವಿಶ್ವವಿದ್ಯಾಲಯಗಳಲ್ಲಿ ಒಂದಾದಂತಹ ಮುಂಬೈ ವಿಶ್ವವಿದ್ಯಾಲಯ 1857ರಲ್ಲಿ ಸ್ಥಾಪನೆಯಾದದ್ದು. ಈಗ 170ರ ಸಂಭ್ರಮದಲ್ಲಿದೆ. ಈ ಮುಂಬೈ ವಿಶ್ವವಿದ್ಯಾಲಯದಲ್ಲಿ 1901ರಲ್ಲಿ ಕನ್ನಡ ಸ್ನಾತಕೋತ್ತರ ಅಧ್ಯಯನಕ್ಕೆ ಅವಕಾಶ ಸಿಕ್ತು. ಅದಾಗಿ 125ರ ಸಂಭ್ರಮ. ಈ 125ರ ಸಂಭ್ರಮದಲ್ಲಿ ನೀವೆಲ್ಲ ನಮ್ಮೊಂದಿಗಿದ್ದೀರಾ. ಈ ಹೊತ್ತು ಬೇಂದ್ರೆ ನೆನಪಾಗ್ತಾರೆ. ಕನ್ನಡವ ಕನ್ನಡಿಸುತ್ತಿರಬೇಕು ಎನ್ನುವ ನಿಟ್ಟಿನಿಂದ ಕನ್ನಡ ವಿಭಾಗ ಸತತವಾಗಿ 48 ವರ್ಷಗಳಿಂದ ಈ ಭಾಗದಲ್ಲಿ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಒಂದು ಬಲವರ್ಧನೆಗೆ ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡ್ತಾ ಇದೆ.
ನಮ್ಮೊಂದಿಗೆ ಇವತ್ತು ಕನ್ನಡ ವಿಭಾಗದ ಹಿರಿಮೆಯನ್ನು ಹೆಚ್ಚಿಸಿದಂತಹ ಸಂದರ್ಶಕ ಪ್ರಾಧ್ಯಾಪಕರಾಗಿ ಅನೇಕ ವರ್ಷಗಳಿಂದ ಸಹಾಯ ಸಹಕಾರವನ್ನ ಮಾಡ್ತಾ ಇರುವಂತಹ ಡಾಕ್ಟರ್ ಉಮಾ ರಾಮರಾವ್ ಅವರು ಬಂದಿದ್ದಾರೆ. ಅವರು ನಿಜವಾಗಿ ಎಲ್ರಿಗೂ ನಮ್ಗೆ ಮಾದರಿ ಪ್ರೇರಣೆ. ಎರಡೆರಡು ವಿಷಯಗಳಲ್ಲಿ, ಒಂದು ವಿಜ್ಞಾನ ವಿಷಯದಲ್ಲಿ, ಇನ್ನೊಂದು ಕನ್ನಡ ವಿಷಯದಲ್ಲಿ ಭೈರಪ್ಪನವರ ಕುರಿತು ವಿಶೇಷವಾಗಿ ಅಧ್ಯಯನ ಮಾಡಿ PhD ಪದವಿಯನ್ನ ಪಡೆದವರು, ಅನೇಕ ಕೃತಿಗಳನ್ನ ರಚನೆ ಮಾಡಿದವರು, ಬಹುಭಾಷೆಗಳಲ್ಲಿ ಸಂವಹನ ಮಾಡಿ ವಿಭಾಗದ ಹಿರಿಮೆಯನ್ನು ಹೆಚ್ಚಿಸಿದವರು. ಹಾಗಾಗಿ ನಮ್ಮ ವಿಭಾಗದ ಉನ್ನತಿಗೆ ಒಂದು ರೀತಿಯಲ್ಲಿ ಅಹರ್ನಿಶೀಯ ಅಂತ ನಾನು ಅನೇಕ ಸಂದರ್ಭಗಳಲ್ಲಿ ಹಗಲು ರಾತ್ರಿ ಅವರನ್ನ ಕಾಡಿ ಸಹಾಯವನ್ನ ಪಡೆದಿದ್ದೇನೆ. ನಾನು ಅವರಿಗೆ ವಿಶೇಷವಾಗಿ ಋಣಿಯಾಗಿದ್ದೇನೆ. ಮೇಡಮ್ ಅವರನ್ನ ಈ ಹೊತ್ತು ಪ್ರೀತಿಯಿಂದ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಕನ್ನಡ ವಿಭಾಗದ ಹಿರಿಮೆಯನ್ನ ಹೆಚ್ಚಿಸಿದಂತಹ ಕಲಾ ಭಾಗವತ್ ಅವರು, ಶೇಖರ್ ಶೆಟ್ಟಿ ಅವರು, ವಿದ್ಯಾ ರಾಮಕೃಷ್ಣ ಅವರು ಇವತ್ತು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಿಕ್ಕಿದ್ದಾರೆ. ಕಳೆದ 5 ವರ್ಷಗಳಿಂದ ಕಲಾ ಭಾಗವತ್ ಅವರು ವಿದ್ಯಾರ್ಥಿಯಾಗಿ ಪಾಠ ಪ್ರವಚನದಲ್ಲಿ ಸಹಕರಿಸ್ತಾ ಬಂದಿದ್ದಾರೆ. ಅವರು ನನಗೆ ನೆನಪಾಗ್ತದೆ 2019ರಲ್ಲಿ ಇದೇ ಜೂನ್ ತಿಂಗಳಿನಲ್ಲಿ ಸೇರ್ಪಡೆಯಾದವರು 1-2 ಲೇಖನ ಬರೆದಿದ್ರು. ಈಗ 8 ಕೃತಿಗಳ ಒಡತಿ. ಇದು ಬಹಳ ಅಭಿಮಾನ ಪಡುವಂತಹ ಮತ್ತೆ ಮಹತ್ವದ ಕೃತಿಗಳು ಬಂದಿವೆ ಅನ್ನುವಂಥದ್ದು. ಹಾಗೆಯೇ ಶೇಖರ್ ಶೆಟ್ರು ತರಗತಿಗೆ ಬಂದ ಸಂದರ್ಭದಲ್ಲಿ ಅವರು ಅನುಮಾನ ವ್ಯಕ್ತಪಡಿಸಿದ್ರು, ನನ್ನಿಂದ ಆಗುತ್ತೋ ಇಲ್ವೋ ಅನ್ನುವಂಥದ್ದು. ನಾನು ಬಹುಕಾಲ ಈ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಒಂದು ರೀತಿಯಲ್ಲಿ ವಕಾಲತ್ತು ಕೆಲಸ ಮಾಡಿಸ್ತಾ ಇರೋ ನಾನು ಕನ್ನಡದಿಂದ ದೂರ ಇದ್ದೇನೆ ಅಂತ ನಾನು ಹೇಳಿದೆ. ನಾವಿದ್ದೇವೆ ಅನ್ನುವಂಥದ್ದು. ಆ ನಂಬಿಕೆಯಲ್ಲಿ ಬಂದು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಈ ಶಿಕ್ಷಣ ಕ್ಷೇತ್ರಕ್ಕೆ, ಮುಂಬೈ ಶಿಕ್ಷಣ ಕ್ಷೇತ್ರಕ್ಕೆ ಬಂಟರ ಕೊಡುಗೆ ಅಂತ ಒಂದು ಒಳ್ಳೆಯ ಕೆಲಸ ಪ್ರಾಜೆಕ್ಟ್ ಅನ್ನ ಅವ್ರು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಬೇಕು. ಅವರು ಯಕ್ಷಗಾನದಲ್ಲಿ ವಿಶೇಷವಾದ ಒಲವನ್ನ, ಅವರ 1-2 ತಾಳಮದ್ದಲೆಯ ಅರ್ಥಗಾರಿಕೆಗೆ ನೋಡಿ ನನಗೆ ಆಶ್ಚರ್ಯಪಟ್ಟೆ. ಎಷ್ಟು ಚೆನ್ನಾಗಿ ಅರ್ಥ ಹೇಳ್ತಾರೆ. ನಮ್ಮ ವಿಭಾಗದ ವಿದ್ಯಾರ್ಥಿಗಳು ಕಲಾವಿದರು ಹೌದು. ಈಗಾಗಲೇ ಹೇಳಿದ್ನಲ್ಲ, ಕಲಾ ಭಾಗವತ್ ಅವರು ಒಂದು ರೀತಿಯಲ್ಲಿ ಸಂಗೀತದ ಹಿನ್ನೆಲೆ ಇದೆ ಅನ್ನುವಂಥದ್ದು. ಇದು ಅಭಿಮಾನ ಪಡುವ ಸಂಗತಿ. ಹಾಗೆ ವಿದ್ಯಾ ರಾಮಕೃಷ್ಣ ಅವರು IT ಕ್ಷೇತ್ರದಿಂದ ಬಂದವರು. IT ವಿಜ್ಞಾನಿಯಾಗಿ ಅಮೆರಿಕದಲ್ಲೂ ಕೆಲಸ ಮಾಡಿ ಎಲ್ಲೆಲ್ಲ ದೇಶದಾದ್ಯಂತ, ಜಗತ್ತಿನಾದ್ಯಂತ ಓಡಾಡಿ ಅದೆಲ್ಲ ಬಿಟ್ಟು ಕನ್ನಡಕ್ಕೆ ಬಂದು ಕನ್ನಡದಲ್ಲಿ ಈಗ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ತಾ ಇದ್ದಾರೆ. ಇದು ಬಹಳ ಮಹತ್ವದ ಡಿಪ್ಲೊಮಾ ತರಗತಿಗಳಿಗೆ. ಈಗಾಗಲೇ ಕಾರಂತರ ಕುರಿತು ಒಂದು ಒಳ್ಳೆಯ ಕೃತಿಯನ್ನ ರಚನೆ ಮಾಡಿದ್ವಿ. ಇನ್ನೊಂದು ಬಾಕಿ ಇದೆ. ಕುವೆಂಪುರವರು ಮತ್ತು ಕಾರಂತರ ಆತ್ಮಕಥೆಗಳ ಹಿನ್ನೆಲೆಯಲ್ಲಿ ಒಂದು ಒಳ್ಳೆಯ ಪ್ರಬಂಧ, ಅದು ಪ್ರಕಟ ಆಗ್ಬೇಕಷ್ಟೇ. ಏನೇ ಇರಲಿ, ಇವರ ಆಸಕ್ತಿ ನೋಡಿ ಇತರರು ಕಲಿಯುವಂತಹದ್ದು, ಖುಷಿ ಪಡುವಂತಹ ಅಂಶಗಳಿವೆ ಅನ್ನುವಂಥದ್ದು. ಕಳೆದ 15 ವರ್ಷಗಳಿಂದ ವಿಭಾಗದ ಉನ್ನತಿಗೆ ಸಹಾಯ ಸಹಕಾರವನ್ನ ನೀಡ್ತಾ ಇರುವಂತಹ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರಿದ್ದಾರೆ. ತಾವೆಲ್ಲ ವಿಭಾಗದ ಮದನ್ ಕಣ್ಬೂರ್ ಅವರು ಇದ್ದಾರೆ. ಅವಾಗ ಕೇಳಿದ್ರು ನಾನು ಬರಬಹುದಾ ಅಂತ. ಕನ್ನಡದ ಕಾರ್ಯಕ್ರಮ ಯಾವುದೇನೋ, ನಾವೇನೋ ಕದ್ದು ಮುಚ್ಚಿ ಏನೋ ಮಾತಾಡೋದಿಲ್ಲ, ಇದು ಸಾರ್ವಜನಿಕ ಕಾರ್ಯಕ್ರಮ, ಬನ್ನಿ ಅಂತ ಹೇಳಿದೆ ಅನ್ನುವಂಥ. ವಿಭಾಗದ ಅಭಿಮಾನಿಗಳು ಎಲ್ಲ ಕಡೆ ಇದ್ದಾರೆ ಅನ್ನುವಂಥ. ಒಂದು ಉಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ, ಚೆನ್ನಾಗಿದೆ ಅದು. ನದಿಯ ಹಿಂದೆ ಹೋದವರಿಗೆ ಸಮುದ್ರ ಸಿಗತ್ತೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ನದಿಯ ಹಿಂದೆ ಹೋದವನಿಗೆ ಸಮುದ್ರ ಸಿಕ್ಕೇ ಸಿಗ್ತದೆ ಅನ್ನುವಂಥದ್ದು. ಕನ್ನಡ ಸಾಹಿತ್ಯ ಎನ್ನುವಂತಹದ್ದು ಒಂದು ದೊಡ್ಡ ತವನಿಧಿ ಇದ್ದ ಹಾಗೆ, ಸಮುದ್ರ ಇದ್ದ ಹಾಗೆ ಅನ್ನುವಂಥ. BM ಶ್ರೀ ಅವರು ಹೇಳುವ ಒಂದು ಮಾತು ನೆನಪಾಗ್ತಾ ಇದೆ. ಕನ್ನಡದಲ್ಲಿ ಬೆಳೆ ಏನು ಚೆನ್ನಾಗಿದೆ, ಕುಯ್ಯುವವರಿಲ್ಲ. ಸಮೃದ್ಧವಾದ ಬೆಳೆ ಇದೆ. ಇತ್ತೀಚೆಗೆ ವಚನ ಸಾಹಿತ್ಯವನ್ನು ಹೇಗೆ ಭಿನ್ನವಾಗಿ ಓದಬಹುದು ಅಂತ ಹೇಳಿ ವಚನ ಸಾವಿರ ಅಂತ ಹೇಳಿ ವೈಲ್ ನಾಗಭೂಷಣ್ ಸ್ವಾಮಿ ಅವರು ಪ್ರಕಟ ಮಾಡಿದ ಒಂದು ಪುಸ್ತಕ ತುಂಬಾ ಚೆನ್ನಾಗಿ ಓದ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ 20 ಸಂಪುಟಗಳಲ್ಲಿ ವಚನ ಸಾಹಿತ್ಯ ಬಂದಿದೆ, 50 ಸಂಪುಟಗಳಲ್ಲಿ ದಾಸ ಸಾಹಿತ್ಯ ಬಂದಿದೆ. ಅದೇ ರೀತಿಯಲ್ಲಿ ತತ್ವಪದ ಸಾಹಿತ್ಯ ಇದೆ. ಇಷ್ಟು ವೈವಿಧ್ಯಮಯವಾದಂತಹ ಸಾಹಿತ್ಯವನ್ನ ನಾವು ಭಾರತೀಯ ಸಾಹಿತ್ಯದಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಸಂಸ್ಕೃತ ಮತ್ತು ತಮಿಳನ್ನ ಬಿಟ್ರೆ ಕನ್ನಡವೇ ಅತ್ಯಂತ ಪ್ರಾಚೀನ ಭಾಷೆ ಅಂತ ನಾನು ಮತ್ತೆ ಈ ಮಾತನ್ನು ಹೇಳ್ತಾ ಇದ್ದೆ. ನಾವು ಅಭಿಮಾನದಿಂದ ಹೇಳ್ಬೇಕು. ಹಿಂದಿಗಾಗ್ಲಿ, ಇಂಗ್ಲಿಷ್ಗಾಗ್ಲಿ, ಇತರ ಮರಾಠಿಗಾಗ್ಲಿ, ಗುಜರಾತಿಗಾಗ್ಲಿ ಹಿನ್ನೆಲೆ ಇಲ್ಲ. ನಾವು ಅಭಿಮಾನದಿಂದ ಗರು ಸೇ ಕಹೋ ಅಂತ ಹೇಳ್ತೀವಲ್ಲ. 2000 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ, ಸಮೃದ್ಧ ಸಾಹಿತ್ಯವನ್ನು ಹೊಂದಿರುವ ಕನ್ನಡ ಭಾಷೆ ಅದೃಷ್ಟವಂತ ಭಾಷೆ. ರಾಷ್ಟ್ರ ಮಟ್ಟದಲ್ಲಿ ಕನ್ನಡಕ್ಕೆ ವಿಶೇಷವಾದ ಸ್ಥಾನಮಾನ ಇದೆ ಅಂತ ನಾನು ಹೇಳುದಲ್ಲ, ಹಾಮನಾಯಕರು ಬಹಳ ಹಿಂದೆನೆ ಹೇಳ್ತಾ ಇದ್ರು. ಈ ಎಲ್ಲ ದೃಷ್ಟಿಯಿಂದ ನೀವು ಕನ್ನಡ ಸಾಹಿತ್ಯವನ್ನ ಅಧ್ಯಯನ ಮಾಡ್ಲಿಕ್ಕೆ ಬಂದವರು. ಕನ್ನಡ ಎನ್ನುವಂಥದ್ದು ಕೇವಲ ಒಂದು ಭಾಷೆ ಅಲ್ಲ, ಅಥವಾ ನಾವು ಬರೇ ಸಾಹಿತ್ಯವನ್ನ ಅಧ್ಯಯನ ಮಾಡ್ತಾ ಇದ್ದೀವಿ. ಸಂಸ್ಕೃತಿ, ಜೀವನ ವಿಧಾನ, ಇದೊಂದು ಮಹೋನ್ನತ ತತ್ವ. ಏನು ಕನ್ನಡ ಎನ್ನುವಂತಹದ್ದು ಸಂಕುಚಿತ ಮನೋಭಾವನೆ ಅಲ್ಲ, ನೆನ್ಪಿಟ್ಕೊಳ್ಬೇಕು. ಕುವೆಂಪುರವರು ಹೇಳ್ತಾರೆ, ದೇವಿ ಕಣ, ಶಕ್ತಿ ಕಣ, ಆ ಆರಾಧನಾ ಭಾವ ನಮಗೆ ಬೇಕಾಗಿಲ್ಲ. ಕನ್ನಡದ ಒಂದು ಬದುಕು, ಸಾವಿರಾರು ವರ್ಷಗಳಿಂದ ಬಂದಂತಹ ಒಂದು ಜ್ಞಾನ ಪರಂಪರೆ ಕನ್ನಡದ ಒಳಗಿದೆ. ಕವಿರಾಜ ಮಾರ್ಗದಿಂದ ತೊಡಗಿ, ಪಂಪನಿಂದ ತೊಡಗಿ, ಹೌದಾ, ದೊಡ್ಡ ಪರಂಪರೆ. ಕುಮಾರವ್ಯಾಸ ಅದ್ಭುತವಾದಂತಹ ಕವಿ, ಕಲಾವಿದರು ನಮ್ಮ ನಡುವೆ ಇದ್ದಾರೆ. ನಾವು ಬರೀ ಕಾವ್ಯವನ್ನು ಮಾತ್ರ ಓದ್ತಾ ಇಲ್ಲ, ಹೌದಾ,
ಕಲಾವಿದರು, ಸಂಗೀತಗಾರರು, ಭೀಮಸೇನ್ ಜೋಶಿ ಅವರ ನಮ್ಮವರು ಅವರು. ಭೀಮಸೇನ್ ಜೋಶಿ ಅವರ ಬದುಕಾಗಿರೋ ಮಲ್ಲಿಕಾರ್ಜುನ ಮನ್ಸೂರ್ ಅವರ ಬದುಕು ಎಲ್ಲವೂ ಬೇಕು ಎನ್ನುವಂಥದ್ದು. ಬರೇ ಸಾಹಿತ್ಯ ಕೃತಿಗಳನ್ನು ಮಾತ್ರ ನಾವು ಓದ್ತಾ ಇಲ್ಲ. ಸಾಂಸ್ಕೃತಿಕ ಕರ್ನಾಟಕದ ಹಿರಿಮಿಗರು, ಎಷ್ಟೊಂದು ರಾಜಮನೆತನಗಳು, ಅವರ ಸಾಧನೆ ಏನು ಅಂತ. ನಿನ್ನೆ ಯಾವುದೋ ಒಂದು ಕೃತಿಯನ್ನು ಓದ್ತಾ ಇದ್ದೆ ಏನು ಅಂತ ನನಗೆ ಬಹಳ ಆಶ್ಚರ್ಯ ಅಂತ ಅನಿಸ್ತು. ನಮ್ಗೆ ಪ್ರಧಾನಮಂತ್ರಿ ಅಂತ ಹೇಳಿದ್ರೆ ಕನ್ನಡಿಗರಿಗೆ ಎಲ್ಲಿಂದ ನೆಹರೂರವರಿಂದ ತೊಡಗಿ ನಮಗೆ ಗೊತ್ತಿರೋದು ಇವತ್ತಿನ ಪ್ರಧಾನಮಂತ್ರಿ ಮೋದಿಯವರವರೆಗೆ. ಆದ್ರೆ ಕನ್ನಡಿಗನೊಬ್ಬ ಈ ಅವಂದು ಪ್ರಾಂತದಲ್ಲಿ, ಅವಂದಂದ್ರೆ ಇವತ್ತಿನ ಸತಾರ ಭಾಗದಲ್ಲಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ರು ಅಂತ ಗೊತ್ತುಂಟ? ಅವರು ನಮ್ಮ ಕನ್ನಡಿಗ ರಾಮಪ್ಪ ಬಿದರಿ ಅಂತ. ಇಂತಹ ಅನೇಕ ನಮಗೆ ಗೊತ್ತಿಲ್ಲದ ಸಾಂಸ್ಕೃತಿಕ ಕಥನಗಳು ಕರ್ನಾಟಕದ ಒಳಗಿವೆ. ಇವೆಲ್ಲವನ್ನು ತಿಳ್ಕೊಳ್ಬೇಕು. ಕನ್ನಡ ಎನ್ನುವಂತಹದ್ದು ಸಮಗ್ರವಾಗಿ, ಅದರಿಂದ ಕನ್ನಡವನ್ನ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಕಣ್ಣಿಗೆ, ಕಿವಿಗೆ, ಮನಸ್ಸಿಗೆ, ಕಣ್ಣು, ಕಿವಿ, ಮನಸ್ಸು ಈ ಮೂರು ಕೆಲಸ ಮಾಡಬೇಕಾದಂತಹ ಕನ್ನಡವನ್ನ ಉಳಿಸುವ ಕೆಲಸವ ನಾವು ಇವತ್ತು ಮಾಡಬೇಕಾದ್ದು. ಕನ್ನಡವನ್ನ ಕಟ್ಟುವ ಕೆಲಸ ನಮ್ಮ ಹಿಂದಿನವರು ಮಾಡಿದ್ದು ಕನ್ನಡವನ್ನ ಕಟ್ಟುವ ಕೆಲಸವೇ. ಕನ್ನಡ ಸಂಶೋಧನೆಯನ್ನ, ಕನ್ನಡ ಸಾಹಿತ್ಯವನ್ನ ಸಮೃದ್ಧಗೊಳಿಸ್ಲಿಕ್ಕೆ ಯಥಾಸಾಧ್ಯ ನಮ್ಮಿಂದ ಕೊಡುಗೆಯನ್ನ ಕೊಡಬೇಕು. ಹೊಸ ವಿದ್ಯಾರ್ಥಿಗಳು ನಿಮ್ಮಿಂದಲೂ ನಾವು ನಿರೀಕ್ಷೆ ಮಾಡ್ತೇವೆ. ರಂಶ್ರೀ ಮುಗಳಿ ಅವರು ನಮಗೆ ಸೂರಂ ಎಕ್ಕುಂಡಿ ಅವರು 30 ವರ್ಷಗಳ ಕೆಳಗೆ ನಾನೊಂದು ಸಂದರ್ಶನವನ್ನ ಮಾಡಿದ್ದೆ. ಆ ಸಂದರ್ಭದಲ್ಲಿ ಬಹಳ ನಿರಾಶೆಯಿಂದ ಹೇಳಿದ್ರು. ರಂಶ್ರೀ ಮುಗಳಿ ಅವರು ನೀವು ಓದ್ರಿ ಅಂತ ಹೇಳ್ತಿದ್ರು, ಒಮ್ಮೆಲೂ ಬರೀರಿ ಅಂತ ಹೇಳ್ತಾ ಇರಲಿಲ್ಲ ಅಂತ. ನೋಡಿ, ಕೆಲವರು ಹಾಗಿರ್ತಾರೆ. ಆದ್ರೆ ಇವತ್ತು ನಾವು ಹಾಗೆ ಹೇಳ್ತಾ ಇಲ್ಲ. ಮೊನ್ನೆ GM ಹೆಗಡೆ ಅವ್ರು ಹೇಳಿದ್ರು, ಬಹಳ ಚೆನ್ನಾಗಿ ಹೇಳಿದ್ರು. ಒಂದು ಓದು, ಇನ್ನೊಂದು ಸಂವಾದ, ಇನ್ನೊಂದು ಬರವಣಿಗೆ, ಇವು ಮೂರು ಹೋಗ್ಬೇಕೇನೋ ಅಂತ. ಸರ್ವಜ್ಞ ಅದನ್ನ ಹೇಳ್ತಾನೆ, ಬರೆಯದೆಲೆ ಓದುವವನ ಅಥವಾ ಬರೇ ಓದುದು ಬರೆಯೋದೇ ಇಲ್ಲ ಅಂತ. ಇದು ಆಗು ಕೂಡದೇನು ಅಂತ, ಎಲ್ಲ ಒಟ್ಟಿಗೆ ಹೋಗ್ಬೇಕು. ಅದರಿಂದ ನಮ್ಮ ವಿಭಾಗದ ವಿದ್ಯಾರ್ಥಿಗಳು ಲೇಖಕರಾಗಿ ಬೆಳೆಬೇಕು. ನೀವು ಎಷ್ಟು ಅಂಕಗಳನ್ನ, ಮೊನ್ನೆ ಯಾರು ಜಗಳ ಮಾಡಿದ್ರು, ನಂಗೆ ಅಂಕ ಕಮ್ಮಿ ಆಯ್ತು ಏನೋ ಅಂತ. ನಾ ಅವ್ರಿಗೆ ತಿಳಿಸಿ ಹೇಳಿದೆ, ನೀವು ಚೆನ್ನಾಗಿ ಬರೆಯೋದು ಮುಖ್ಯ, ನೀವು ಲೇಖಕರಾಗಿ ಅರಳೋದು ಮುಖ್ಯ ಅನ್ನುವಂಥದ್ದು. ಎಷ್ಟು ಅಂಕ ತಗೊಂಡು ನೀವೇನ್ ಮಾಡ್ತೀರಾ? ನನ್ನ ಮೇಲೆ ಕೋಪ ಮಾಡ್ಕೊಂಡ್ರು. ನಾನು ಹೇಳಿದೆ, ನಾನು ಮೌಲ್ಯಮಾಪನ ಮಾಡಿದವನಲ್ಲ ಅಂತ ಹೇಳಿದೆ, ಆದ್ರೂ ಕೇಳಲಿಲ್ಲ. ಇಂಥದ್ದೆಲ್ಲ ಆರೋಪಗಳು ಅಧ್ಯಾಪಕರ ಮೇಲೆ, ಉಮಾ ಮೇಡಮ್ ಅವರಿಗೆ ಗೊತ್ತಿದೆ ಏನೋ ಅಂತ. ಇಂಥ ಆರೋಪಗಳು ಬರ್ತವೆ, ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು. ಅಂಕಗಳು ಮುಖ್ಯ ಅಲ್ಲ ಇರುವಂತ. ನಾವೆಲ್ಲ ಮಾರ್ಕ್ಸ್ವಾದಿಗಳಾಗೋದು ಬೇಡ, ಆಯ್ತಾ? ಗೊತ್ತಾಯ್ತಾನೆ, ನಮಗದನ್ನು ಮುಖ್ಯ ಅಲ್ಲ ಏನು ಅಂತ. ಅದರಿಂದ ಬರವಣಿಗೆಗೆ ಆದ್ಯತೆ ಕೊಡಬೇಕು. ಮೊನ್ನೆ ಕುಲಪತಿಗಳು ಬಹಳ ಅಭಿಮಾನ ಪಟ್ಟರು, ಒಂದು ಮೆಸೇಜ್ ಹಾಕಿದ್ರು. ನನಗೆ ಗೊತ್ತಿರಲಿಲ್ಲ ಕನ್ನಡ ವಿಭಾಗ ಚುಪಾರುಸ್ತುಮ್ ಈ ತರದಲ್ಲಿ ಎಷ್ಟು ಸಾಧನೆ ಮಾಡಿದ ವಿಭಾಗದ ವಿದ್ಯಾರ್ಥಿಗಳು. 20 NEP ಸಂಶೋಧನೆ ಏನೇ ಇರಲಿ, ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿ 20 ಸಂಪ್ರಬಂಧಗಳನ್ನ ವಿಭಾಗದ ವಿದ್ಯಾರ್ಥಿಗಳು ಪ್ರಕಟ ಮಾಡಿದ್ದು ನೋಡಿ ಅವರಿಗೆ ಬಹಳ ಸಂತೋಷವಾಗಿದೆ. ಹಾಗಾಗಿ ನಮ್ಮಲ್ಲಿ ಬಹುಭಾಷೆ, ಬಹುಸಂಸ್ಕೃತಿ, ಕೇವಲ ಕನ್ನಡಕ್ಕೆ ಮಾತ್ರ ಸೀಮಿತವಾದ ಚಿಂತನೆ ಅಲ್ಲ. ಇಲ್ಲಿ ಮಲ್ಲಿಕಾರ್ಜುನ ಬಾಲ್ಗಾಮ್ ಅವರಿದ್ದಾರೆ, ಅವರು ಗಡಿಭಾಗದವರು, ಚೆನ್ನಾಗಿ ಮರಾಠಿ ಬರುತ್ತೆ. ಕನ್ನಡದಿಂದ ಮರಾಠಿಗೆ ಹೋದದ್ದು ಬಹಳ ಕಡಿಮೆ. ನಮ್ಮಲ್ಲಿ ಉಮಾ ಕುಲಕರ್ಣಿ, ಕೆಲವರು ಕನ್ನಡ ಸಾಹಿತ್ಯವನ್ನು ಮರಾಠಿಗೆ ಹೋಗಿದೆ. ಆದ್ರೆ ಮರಾಠಿಯಿಂದ ಸಿಕ್ಕಾಪಟ್ಟೆ ಕೃತಿಗಳು ಕನ್ನಡಕ್ಕೆ ಬಂದಿವೆ. ಈಗ ನಮ್ಮ ಕೆಲಸ ಏನಂದ್ರೆ ಒಳ್ಳೆಯ ಕನ್ನಡ ಕೃತಿಗಳನ್ನ ಮರಾಠಿಗೆ ಅನುವಾದ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಅದರಿಂದ ಮಲ್ಲಿಕಾರ್ಜುನ್ ಅವರು, ಇಲ್ಲಿ ಜ್ಯೋತಿ ಕಡ್ಕೋಳ್ ಅವರು ಇದ್ದಾರೆ, ಪುಣೆಯ ಪ್ರಾಚಾರ್ಯರು, ದೊಡ್ಡ ಒಂದು ಸಂಸ್ಥೆಯ ಪ್ರಾಚಾರ್ಯರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕುಸುಮ ವಂಗಯ್ಯರ್ ಅವರಿದ್ದಾರೆ, ಭಾರತೀಯ ಆಚಾರ್ಯ ಅವರಿದ್ದಾರೆ, ಗಾಯತ್ರಿ ದೇವಾಡಿಗೆ ಅವರಿದ್ದಾರೆ, ಆರತಿ ಮೇಡಮ್ ಇದ್ದಾರೆ, ಚಂದ್ರಶೇಖರ್, ರಾಘವ್ ವಕೀಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಶಾರದಾ ಮೇಡಮ್ ಅವರಿದ್ದಾರೆ, ವಿಜ್ಞಾನದ ಹಿನ್ನೆಲೆಯಿಂದ ಬಂದವರು, ಶಕುಂತಲಾ ಅವರಿದ್ದಾರೆ, ಸದಾನಂದ್ ಅವರಿದ್ದಾರೆ. ಎಲ್ರನ್ನ ನಾನು ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಸ್ವಾಗತಿಸ್ತಾ, ಕಾಲಕ್ಕೆ ನಾಳೆಯಿಂದ ತರಗತಿಗಳು 2 ಗಂಟೆಗೆ, ದಯವಿಟ್ಟು 5 ನಿಮಿಷ 3 ನಿಮಿಷ ಮುಂಚಿತವಾಗಿ 2 ಗಂಟೆ ಅಂತ ಹೇಳಿದ್ರೆ 1:57ಕ್ಕೆ ಇರಬೇಕು ಎನ್ನುವಂತಹದ್ದು ನನ್ನ ವಿನಂತಿ. ಸಮಯದ ಕೆಳಗಿದ್ದೇವೆ, ಗಡಿಯಾರದ ಕೆಳಗಿದ್ದೇವೆ, ಆದ್ರಿಂದ ನಮ್ಮ ಕರ್ತವ್ಯ. ಈ ಹಿನ್ನೆಲೆಯಲ್ಲಿ ಕನ್ನಡವನ್ನ ಕಟ್ಟುವ ಒಂದು ಕೈಂಕರ್ಯದಲ್ಲಿ ತಾವು ಕೈ ಜೋಡಿಸಬೇಕು ಎನ್ನುವಂತಹ ಮಾತನ್ನು ಹೇಳ್ತಾ, ಎಲ್ಲ ಬಗೆಯ ಶುಭಗಳಿರ್ಲಿ. ನಿಮ್ಮೊಂದಿಗೆ ನಾವಿದ್ದೇವೆ, ನಮ್ಮೊಂದಿಗೆ ನೀವಿದ್ದೀರಿ ಎನ್ನುವಂತಹ ವಿಶ್ವಾಸದೊಂದಿಗೆ ತಮ್ಮನ್ನ ಮತ್ತೊಮ್ಮೆ ವಿಶ್ವವಿದ್ಯಾಲಯದ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಸರ್. ಯಾವುದೇ ಭಯ ಆತಂಕಗಳಿಲ್ಲದೆ ವಿಭಾಗದಲ್ಲಿ ಅಧ್ಯಯನ ಮಾಡುವುದಕ್ಕೆ ಶುಭ ಆರಂಭವನ್ನ ನಾವು ಮಾಡಿದ್ದೇವೆ. ವಂದನೆಗಳನ್ನ ಸಲ್ಲಿಸ್ತಾ ನಾನೀಗ ಡಾಕ್ಟರ್ ಉಮಾ ರಾಮರಾವ್ ಅವರು ಕೆಲವು ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಿವೃತ್ತ ಪ್ರಾಚಾರ್ಯರು, ನಮ್ಮ ವಿಭಾಗದ ಸಂದರ್ಶಕ ಪ್ರಾಧ್ಯಾಪಕರು, ಭೈರಪ್ಪನವರ ಕುರಿತು ವಿಶೇಷವಾಗಿ ಅಧ್ಯಯನವನ್ನ ಮಾಡಿ MPhil PhD ಯನ್ನ ಮಾಡಿದಂತ ಪ್ರತಿಭಾವಂತೆ. ತಾವು ಕೆಲವು ಮಾತುಗಳನ್ನ ನಮ್ಮ ವಿದ್ಯಾರ್ಥಿಗಳನ್ನ ಕುರಿತು, ನಮ್ಮನ್ನ ಕುರಿತು ಆಡ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಈ ಬಾರಿ ನಮಗೆ ಕೆಲವು ವರ್ಷಗಳ ನಂತರ ಈ ತರ ನಾವು ಡಬಲ್ ಡಿಜಿಟ್ ಅಂತ ಹೇಳ್ತೀವಲ್ವಾ, 2 ಅಂಕಿಗಳ ಒಂದು
ನಮ್ಮ ವಿದ್ಯಾರ್ಥಿ ವೃಂದ ಬಂದಿರೋದು. ಮನಸ್ಸಿಗೆ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಯಾಕೆಂದ್ರೆ ನಮ್ಮ ಭಾಷೆಯನ್ನ ಕಲೀಲಿಕ್ಕೆ ಈ ಹೊರನಾಡಿನಲ್ಲಿ ಈ ತರ ತುಡಿತ ಇದೆಯಲ್ಲ ಅನ್ನೋ ಒಂದು ಭಾವನೆ ಮನಸ್ಸಿಗೆ ಬಹಳ ಮುದವನ್ನ ಕೊಡುತ್ತೆ. ನಿಮ್ಗೆಲ್ಲರಿಗೂ ಹಾರ್ದಿಕವಾದ ಅಭಿನಂದನೆಗಳು ಮತ್ತು ಬಹಳ ಆತ್ಮೀಯವಾದ ಬಿಸುಪಾದ ಸ್ವಾಗತ ನಮ್ಮ ವಿಭಾಗಕ್ಕೆ. ನೀವೀಗಾಗ್ಲೇ ನಮ್ಮ ಉಪಾಧ್ಯಾಯರು ಮಾತಾಡೋದನ್ನ ಕೇಳಿಸ್ಕೊಂಡ್ರಿ. ಅವರು ನಮ್ಗೆಲ್ಲ ಗುರುಗಳು ಅಂದ್ರೆ ಮಾರ್ಗದರ್ಶಕರು ಅಂದ್ರೆ ನಿಜವಾದ ಅರ್ಥದಲ್ಲಿ ಮಾರ್ಗದರ್ಶಕರು. ನೀವು ಯಾವ ವಿಧದಲ್ಲಿಯೂ ಅನುಮಾನ ಪಡ್ಬೇಕಾದ್ದಿಲ್ಲ. ಅವ್ರು ಎಲ್ಲ ತರಹದಲ್ಲಿಯೂ ನಮ್ಗೆ ಸಹಕಾರ ಕೊಡ್ತಾರೆ. ಅದರಿಂದ ನಿಶ್ಚಿಂತರಾಗಿ ನೀವು ಓದ್ಬಹುದು. ಅವರ ಹೆಗಲಿಗೆ ಹೆಗಲು ಕೊಟ್ಟು ಅಹರ್ನಿಶಿ ಕೆಲಸ ಮಾಡೋರು ನಮ್ಮ ಪೂರ್ಣಿಮಾ ಮೇಡಮ್. ಇವರಿಬ್ರು ಒಂದು ಆಧಾರ ಸ್ತಂಭಗಳ ತರ ನಮ್ಮ ವಿಭಾಗದಲ್ಲಿ ಇರೋದ್ರಿಂದ ವಿಭಾಗಕ್ಕೆ ಬಹಳಷ್ಟು ಶಕ್ತಿ ಇದೆ, ಚೈತನ್ಯ ಇದೆ. ಅದರಿಂದ ನೀವೆಲ್ಲರೂ ಅದನ್ನ ನಿಜವಾಗ್ಲೂ ಆಸ್ವಾದಿಸ್ತೀರಿ. ಈ ಒಂದು ಓದನ್ನ ಆಸ್ವಾದಿಸ್ತೀರಿ ಅನ್ನೋದ್ರಲ್ಲಿ ನನಗೆ ಅನುಮಾನವೇ ಇಲ್ಲ. ಕೆಲವು ಕಿವಿ ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸುಮಾರು 6-7 ವರ್ಷಗಳ ಬೋಧನೆಯಿಂದ ನಾನು ವಿದ್ಯಾರ್ಥಿಗಳನ್ನ ನೋಡಿದ್ದೀನಲ್ಲ ಅದರಿಂದ. ಸಾಮಾನ್ಯವಾಗಿ ಈಗ ನಿಮ್ಮ ಹಿನ್ನೆಲೆ ನನಗೆ ಸರಿಯಾಗಿ ಗೊತ್ತಿಲ್ಲ. ಈಗ ನೀವೆಲ್ಲ ಪರಿಚಯ ಮಾಡ್ಕೊಳ್ತೀರಾ. ನಾವೆಲ್ಲರೂ ಈ ಓದನ್ನ ತಗೊಂಡಿರೋದು ವೃತ್ತಿ ಅಂತ ಅಲ್ಲ, ಪ್ರವೃತ್ತಿ ಅಂತ. ನಮ್ಗೆ ಕನ್ನಡ ಸಾಹಿತ್ಯದ ಬಗ್ಗೆ ಇದ್ದ ಆಸಕ್ತಿಯನ್ನ ತಣಿಸಿಕೊಳ್ಳಲಿಕ್ಕೆ, ಏನನ್ನಾದ್ರೂ ಕಲಿಬೇಕು ಅನ್ನೋ ಒಂದು ಹಪಹಪಿ ಅದನ್ನ ಪೂರ್ಣಗೊಳಿಸಿಕೊಳ್ಳಲಿಕ್ಕೆ ನಾವು ಬಂದಿರ್ತೀವಿ. ಅದರಿಂದ ನಾವು ಪರೀಕ್ಷೆ, ಅಂಕಗಳು ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು. ಒಂದು ಕೋರ್ಸ್ ಅಂತ ತಗೊಂಡ್ಮೇಲೆ ಪರೀಕ್ಷೆ ಬರೀಬೇಕು, ಒಳ್ಳೆ ಫಲಿತಾಂಶ ಬರ್ಬೇಕು, ಅದೆಲ್ಲ ನಿಜವೇ. ಆದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ನಾವು ಈ ಕೋರ್ಸ್ಗೆ ಬಂದಿದೀವಿ ಯಾತಕ್ಕಾಗಿ? ಸಾಹಿತ್ಯವನ್ನ ಕಲೀಲಿಕ್ಕಾಗಿ. ಆ ಒಂದು ಮೂಲ ಉದ್ದೇಶ ಏನಿದೆಯಲ್ಲ ಅದು ಯಾವ ಕ್ಷಣದಲ್ಲೂ ನಿಮ್ಮ ಮನಸ್ಸಿನಿಂದ ಮರೆಯಾಗಬಾರ್ದು. ಅದು ಒಂದು ನನ್ನ ವಿನಂತಿ ನಿಮ್ಮಲ್ಲಿ. ಇನ್ನೊಂದು ವಿಷಯ ಹೇಳ್ಬೇಕು. ನೀವೆಲ್ಲ ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದಿರಬಹುದು. ಕನ್ನಡದಲ್ಲೇ BA ಮಾಡಿ, ಕನ್ನಡ ಸಾಹಿತ್ಯವನ್ನೇ ಅಧ್ಯಯನ ಮಾಡಿ, ನಂತರ MAಗೆ ಬಂದು ಆ ತರಹ ಬಹುಶಃ ಕೆಲವೇ ಜನರು ಇರ್ಬೋದು ಅಥವಾ ಇಲ್ದೇನೂ ಇರ್ಬೋದು. ಈಗ ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದಿರ್ಬೇಕಾದ್ರೆ ಸುಮಾರು ವರ್ಷಗಳ ಕಾಲ ಆ ಒಂದು ಸಂಪರ್ಕವು ಇಲ್ದೆ ಇದ್ರೆ, ಸಾಹಿತ್ಯದ ಸಂಪರ್ಕವು ಇಲ್ದೆ ಇದ್ರೆ, ಒಮ್ಮೆಲೆ ಒಂದು ಸ್ನಾತಕೋತ್ತರ ತರಗತಿ ಅಂತ ಬರ್ಬೇಕಾದ್ರೆ ಒಂದು ಕಂದಕ ಇರುತ್ತೆ ಅಲ್ಲಿ. ದಾಟಲಾರದ ಕಂದಕ ಅಲ್ಲ, ಆದ್ರೆ ಕಂದಕ ಹೌದು. ಅದಕ್ಕೆ ನೀವು ಪ್ರಯತ್ನ ಪಟ್ಟು ಆ ಕಂದಕವನ್ನ ಮುಚ್ಕೋಬೇಕು. ಏನು ಅಂತಂದ್ರೆ ಎಷ್ಟೋ ವೇಳೆ ನಿಮ್ಗೆ ಬರೆಯುವ ಒಂದು ವೇಗ ಇಲ್ದೆ ಇರ್ಬೋದು, ಕನ್ನಡದ ಲಿಪಿಗಳನ್ನ ಬರೆಯೋ ವೇಗ ಇಲ್ದೆ ಇರ್ಬೋದು, ಓದುವ ವೇಗ ಇಲ್ದೆ ಇರ್ಬೋದು, ಶುದ್ಧವಾದ ಉಚ್ಚಾರಣೆ ಇಲ್ದೆ ಇರಬಹುದು, ತಪ್ಪುಗಳಾಗ್ಬಹುದು, ಒತ್ತಕ್ಷರಗಳು, ದೀರ್ಘಗಳು ತಪ್ಪುಗಳಾಗ್ಬಹುದು. ಅದರಿಂದ ಈ ಎಲ್ಲವನ್ನು ನಾವು ಯಾವುದೇ ಒಂದು ಕೋರ್ಸ್ ಪ್ರಿರಿಕ್ವಿಸಿಟ್ಸ್ ಅಂತ ಹೇಳ್ತೀವಿ. ಯಾವುದೇ ಒಂದು ವಿಷಯವನ್ನ ಕಲಿಯೋಕೆ ಮೊದಲು ಪೂರ್ವಭಾವಿಯಾಗಿ ನಿಮ್ಮಲ್ಲಿ ಯಾವ ಸಿದ್ಧತೆಗಳಿರ್ಬೇಕು ಅನ್ನೋದು ಅದು. ಇವನ್ನೆಲ್ಲ ನೀವು ನಿಮ್ಮಷ್ಟಕ್ಕೆ ನೀವು ತಿದ್ಕೋಬೇಕು. ಯಾಕಂದ್ರೆ ನಮ್ಗೆ ಪಠ್ಯಕ್ರಮ ಇರುತ್ತೆ ತರಗತಿಯಲ್ಲಿ ಬೋಧಿಸ್ಲಿಕ್ಕೆ. ಕೊಟ್ಟಿರುವ ಅವಧಿಯಲ್ಲಿ ಅದನ್ನ ಮುಗಿಸೋದೇ ನಮಗ್ ಕಷ್ಟ ಆಗುತ್ತೆ, ಸೆಮಿಸ್ಟರ್ ಸಿಸ್ಟಮ್ ಇರೋದ್ರಿಂದ. ಈ ತರಹದಲ್ಲಿ ನಾವು ನಿಮ್ಗೆ ವಿಶೇಷವಾದ ಗಮನ ಕೊಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನೀವು 10 ಹೆಜ್ಜೆ ಮುಂದೆ ಬಂದ್ರೆ ನಾವು 90 ಹೆಜ್ಜೆ ಖಂಡಿತವಾಗಿಯೂ ಮುಂದ್ ಬರ್ತೀವಿ. ಈ ಕೆಲಸವನ್ನ ವಿಭಾಗದ ಎಲ್ಲ ಶಿಕ್ಷಕರು ಒಂದು ವ್ರತ ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ಯಾರೂ ನಿಮ್ಗೆ ಯಾವ ತರಹದ ನಿರುತ್ಸಾಹವನ್ನು ಹುಟ್ಟಿಸೋದಿಲ್ಲ. ಇದನ್ನ ನೀವು ಗಮನದಲ್ಲಿಟ್ಕೊಂಡು ಈ ಗ್ಯಾಪ್ ಬಿಲ್ಡಿಂಗ್ ಇದೆಯಲ್ಲ, ಕಂದಕವನ್ನ ತುಂಬಿಸೋದು, ಅದನ್ನ ಮಾಡ್ಬೇಕು. ನಿಮ್ಗೆ ಈಗ ನಾವು ಕೊಟ್ಟಿರೋ ಸಿಲೆಬಸ್ ಏನಿದೆ ಅದು ಕನ್ನಡ ಸಾಹಿತ್ಯ, ಅಗಾಧವಾದ ಸಾಹಿತ್ಯ. ಸರ್ ಹೇಳಿದ್ರು, ಆ ಸಾಹಿತ್ಯದ ಒಂದು ಬೆಳಕಿಂಡಿಯನ್ನ ತೆಗೆದು ತೋರಿಸೋದು. ನೋಡಿ, ಹಳಗನ್ನಡ ಅಂದ್ರೆ ನೀವ್ ಹೀಗ್ ಓದ್ಬೋದು, ಕಾದಂಬರಿ ಅಂದ್ರೆ ಹೀಗ್ ಓದ್ಬೋದು, ಅನುವಾದ ಕ್ಷೇತ್ರ ಹೀಗಿದೆ, ಕನ್ನಡದಲ್ಲಿ ಕವನ ಸಾಹಿತ್ಯ ಹೀಗಿದೆ. ಒಂದೊಂದು ಬೆಳಕಿಂಡಿ, ಒಂದು ಟೇಸ್ಟ್ ನೋಡ್ಲಿಕ್ಕೆ ಒಂದೊಂದು ಚಮಚ ಕೊಡ್ತೀವಲ್ಲ ತಿನಿಸು, ಆ ತರಹದಲ್ಲಿ ನೀವು ಅದನ್ನ ನೋಡಿದ ನಂತರ ಪೂರ್ತಿ ನೀವು ಬಕಾಸುರ ಹೇಗೆ ಬಂಡಿಗಟ್ಟಲೆ ತಿಂತಿದ್ದ ಆ ರೀತಿಯಲ್ಲಿ ನೀವು ಒಂದೊಂದು ವಿಭಾಗದಲ್ಲೂ ನಿಮ್ಮ ಪರಿಶ್ರಮದಿಂದ ಓದ್ಬೇಕು. ಮತ್ತೆ ಒಂದು ಬಹಳ ಸೌಭಾಗ್ಯದ ವಿಷಯ ನಾನ್ ಹೇಳೋದು ಏನು ಅಂತಂದ್ರೆ, ವಿಭಾಗದಲ್ಲಿ ಬಹಳ ಶ್ರೀಮಂತವಾದ ಗ್ರಂಥ ಭಂಡಾರ ಇದೆ. ನಮ್ಮ ಮುಖ್ಯ ಗ್ರಂಥ ಭಂಡಾರ ಅಲ್ಲದೆ ನಮ್ಮ ವಿಭಾಗದ್ದೇ ಗ್ರಂಥ ಭಂಡಾರ, ಸಾವಿರಾರು ಪುಸ್ತಕಗಳು. ಅದನ್ನ ನೋಡ್ತಾ ಇದ್ರೆ ಈ ನಮ್ಮ ಒಂದು ಜನ್ಮ ಸಾಲದೆಲ್ಲ ಓದು ಮುಗಿಸ್ಲಿಕ್ಕೆ ಅನ್ನೋ ಹಾಗೆ ಎಲ್ಲರಿಗೂ ಮುಕ್ತವಾದ ಅವಕಾಶ ಇದೆ. ನೀವು ತಗೊಂಡ್ ಹೋಗ್ಬೋದು, ಓದಿ ವಾಪಸ್ ತಂದು ಕೊಡ್ಬೋದು, ಅದರ ಬಗ್ಗೆ ನೀವು ಚರ್ಚೆಗಳು ಮಾಡ್ಬೋದು. ಈ ಎಲ್ಲಾ ಅನುಕೂಲಗಳನ್ನ ನೀವು
ಸಂಪೂರ್ಣವಾಗಿ 100ಕ್ಕೆ ಪೈಸಾ ವಸೂಲ್ ಕರ್ದೇನೇಕ ಅಂತ ಹೇಳ್ತಿರಲ್ಲ, ಆ ತರ ನೀವು ಪೂರ್ತಿ ಅದನ್ನ ಉಪಯೋಗಿಸ್ಕೊಂಡು ನಿಮ್ಮ ಪ್ರವೃತ್ತಿಯನ್ನು ಬೆಳೆಸ್ಕೋಬೇಕು. ಮತ್ತೆ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಬರೀ ಓದಿದ್ರೆ ಸಾಲದು ಬರಿಬೇಕು ಅಂತ. ನೀವು ಇಷ್ಟಪಡ್ತೀರೋ ಇಲ್ವಾ? ನಮ್ ಮುಂಬೈಯಲ್ಲಿ ಒಂದ್ ಮಾತಿದೆ, ಲೋಕಲ್ ಟ್ರೈನ್ ಹತ್ತಿ ಬಿಡ್ಬೇಕಷ್ಟೇ, ಆಮೇಲೆ ಅವರೇ ಇಳಿಸ್ತಾರೆ, ನಾವೇನ್ ಇಳಿಯೋದ್ ಬೇಡ ಅಂತ. ಹಾಗೆ ನೀವು ಒಂದ್ಸರ್ತಿ ವಿಭಾಗಕ್ಕೆ ಬಂದ್ಬಿಟ್ರೆ ಉಪಾಧ್ಯಾಯರು ನಿಮ್ಮಿಂದ ಕೃತಿಗಳು ಹೊರಗೆ ಬರೋ ತನಕ ಬಿಡದೇ ಇಲ್ಲ. ನೀವು ಬರದೇ ಬರೀತೀರಾ, ನೀವು ಲೇಖಕರಾಗೇ ಆಗ್ತೀರಾ. ಅದರಿಂದ ಈ ಒಂದು ದೃಷ್ಟಿಕೋನ ನಿಮ್ಮಲ್ಲಿ ಮೊದ್ಲಿಂದಾನೇ ಇರ್ಲಿ. ಎಲ್ಲರಿಗೂ ನಮ್ ಸರ್ ಹೇಳೋ ಹಾಗೆ ಎಲ್ಲ ಬಗೆಯ ಶುಭಗಳಿರ್ಲಿ. ಬಹಳ ಸಂತೋಷ, 11 ಜನರ ಒಂದು ದೊಡ್ಡ ಗುಂಪು. ನಿಮ್ಗೂ ಕೂಡ ಪರಸ್ಪರರಲ್ಲಿ ಒಂದು ಉತ್ಸಾಹ ಇರುತ್ತೆ ಓದೋದಿಕ್ಕೆ. ಮತ್ತೆ ನಮ್ಮ ಸರ್ ಹೇಳಿದಾಗೆ ನಮ್ಮ ಕನ್ನಡ ವಿಭಾಗದಲ್ಲಿ ಉಪಾಧ್ಯಾಯರು ಅಂತಂದ್ರೆ ಸಮಯ ಪಾಲನೆಗೆ ಒಂದು ಮಾದರಿ ಅಂತ. ಅದರಿಂದ ನಿಮ್ಗೆ 1 ಗಂಟೆಗೆ ಕ್ಲಾಸು ಅಂತ ಕೊಟ್ಟಿದ್ರೆ ಟೈಮ್ ಟೇಬಲ್, ನೀವು 12:57ಕ್ಕೆ ಇರ್ಲೇಬೇಕು, ಆನ್ಲೈನ್ ನಲ್ಲಿ ಸೇರ್ಕೊಳ್ಳೇಬೇಕು. ಯಾರು ಇಲ್ದಿದ್ರೆ ನಮ್ ಸರ್ ನಮ್ಗೆ ಏನ್ ಹೇಳ್ತಾರೆ, ನೀವು ಹೇಳಿ ಮುಗಿಸ್ಬಿಡಿ. ನಮ್ಮಲ್ಲಿ ಕನ್ನಡ ವಿಭಾಗದ ಕಾರ್ಯಕ್ರಮಗಳಲ್ಲಿ ಮುಖ್ಯ ಅತಿಥಿಗಳು ಬರದೆ ಹೋದ್ರು ನಾವು ಸಮಯಕ್ಕೆ ಕಾರ್ಯಕ್ರಮ ಶುರು ಮಾಡ್ತೀವಿ. ಆ ತರಹದ ಒಂದು ಪ್ರಥೆ ನಮ್ಮಲ್ಲಿದೆ. ನೀವು ಅದಕ್ಕೆಲ್ಲ, ನಾವ್ ಹೇಗೆ ಅದಕ್ಕೆಲ್ಲಾನು ಒಂದು ಸೇರ್ಕೊಂಡು ಹುರಿಗೊಂಡು ಹಾಗೆ ನೀವು ಹುರಿಗೊಳ್ತೀರಾ. ಎಲ್ಲರೂ ಸಂತೋಷದಿಂದ ಬನ್ನಿ. ಈ ಕಲಿಕೆ ಅನ್ನೋದು ಒಂದು ಆಸ್ವಾದನೆ, ಇದು ಯಾವ ವಿಧವಾದ ಹೊರೆಯೂ ಅಲ್ಲ. ನಾವು ಆನಂದ ಪಡ್ತೀವಿ ನಿಮಗೆ ಕಲಿಸೋದ್ರಲ್ಲಿ, ನೀವು ಆನಂದ ಪಡಿ ಕಲಿಯೋದ್ರಲ್ಲಿ. ಎಲ್ಲರಿಗೂ ಬಹಳ ಬಹಳ ಆತ್ಮೀಯವಾದ ಸುಸ್ವಾಗತ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಬಹುಶಃ ನಿಮ್ಮ ಮಾತುಗಳನ್ನ ಕೇಳಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಈಗಲೇ ಒಂದು ಉಲ್ಲಾಸ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಎಲ್ಲ ರೀತಿಯ ಅವರಿಗೆ ಒಂದು ಶೈಕ್ಷಣಿಕ ವರ್ಷದಲ್ಲಿ ಏನೆಲ್ಲ ಅಂಶಗಳನ್ನ ಅವರು ಪಾಲಿಸಬೇಕಾ, ಎಲ್ಲ ವಿಷಯಗಳನ್ನ, ಮಹತ್ವದ ಅಂಶಗಳನ್ನ ತಾವು ತಿಳಿಸಿದ್ದೀರಿ. ವಂದನೆಗಳು. ಮುಂದಿನ ಮಾತಿಗಾಗಿ ನಾನು ಕಲಾ ಭಾಗವತ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಸದ್ಯ ಅವರು PhD ಅಧ್ಯಯನದಲ್ಲಿ ನಿರತರಾಗಿದ್ದಾರೆ, ಜೊತೆಯಲ್ಲಿ MA ಪಾಠ ಪ್ರವಚನಗಳಲ್ಲಿ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಪ್ರತಿಭಾವಂತ ಲೇಖಕರಾಗಿ, ಅಂಕಣ ಬರಹಗಾರರಾಗಿ ಅವರು ಹೆಸರಾಗಿದ್ದಾರೆ. ತಾವು ಕೆಲವು ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಕೇಳಿಸ್ತಾ ಇದೆಯಲ್ಲ? ಎಲ್ಲರಿಗೂ ನಮಸ್ಕಾರ. ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದಲ್ಲಿ ಮುಂದಿನ 2 ವರ್ಷಗಳ ಕಾಲ ಅಧ್ಯಯನ ಮಾಡಲಿಕ್ಕೆ ಪ್ರವೇಶವನ್ನು ಪಡೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಸಂವಾದ ಕಾರ್ಯಕ್ರಮ ವಿಶೇಷ. ಯಾಕೆಂದ್ರೆ ಹೇಳುವವರೇ ಕೇಳುವವರು ಆಗಿರ್ತಾರೆ. ಅಂದ್ರೆ ನಾವು ಇವತ್ತು ಕನ್ನಡ ವಿಭಾಗದಲ್ಲಿ ನಿಮ್ಮ ಅಧ್ಯಯನದ ಪಯಣ ಆರಂಭವಾದಾಗಿನ ದಿನದಿಂದ ನಿಮ್ಮ ಅನುಭವವನ್ನ ಹೇಳಬೇಕು ಅಂತ ಸರ್ ಹೇಳಿದ್ರು. ಅದನ್ನ ಹೇಳೋದ್ರ ಜೊತೆಗೆ ನಿಮ್ಮ ಪರಿಚಯ, ಇಲ್ಲಿ ಪ್ರವೇಶ ಪಡೆಯುವಂತಹ ನಿರ್ಧಾರದ ಬಗ್ಗೆ, ಅನಿಸಿಕೆಗಳ ಬಗ್ಗೆ ನೀವು ನಿಮ್ಮಿಂದ ಕೇಳುವಂತಹ ಒಂದು ಅವಕಾಶ ಕೂಡ ಆಗ್ತಾ ಇದೆ. ಒಂದು ಬಗೆಯಲ್ಲಿ ಹೊಸ ನೀರು, ಸರ್ ಈಗ ಹೇಳಿದಾಗೆ ಹೊಸ ನೀರು ಹರಿದು ಬರ್ತಾ ಇದೆ. ಅದರ ಬಗ್ಗೆ ಕೇಳುವಂತಹ ಕುತೂಹಲ ಕೂಡ ನಮ್ಗೆ ಸಹಜವಾಗಿ ಇರುತ್ತೆ. ಮುಂದಿನ ಹಂತದಲ್ಲಿ ಅದು ಕೂಡ ಇದೆ. ಈಗ ಸದ್ಯಕ್ಕೆ ಸರ್ ಹೇಳಿರೋ ಪ್ರಕಾರ ನನ್ನ ಕೆಲವು ಅನಿಸಿಕೆಯನ್ನ ನಾನು ಹಂಚ್ಕೊಳ್ತಾ ಇದ್ದೇನೆ. ನಾನು ಕಲಾ ಭಾಗವತ್ ಅಂತ, ಈಗಾಗಲೇ ನನ್ನ ಬಗ್ಗೆ ಸ್ವಲ್ಪ ಹೆಚ್ಚಿನ ಅವಶ್ಯನೆ ಹೇಳಿದ್ರು ಅಂತ ತಿಳ್ಕೊತೀನಿ. ಸರ್ ಅವ್ರು ಹೇಳಿದ ಹಾಗೆ ಒಂದು ಸಣ್ಣ ತಿದ್ದುಪಡಿ ಮಾಡಬೇಕು. ನನ್ನದು 8 ಕೃತಿಗಳಲ್ಲ, 6 ಕೃತಿಗಳು ಇಲ್ಲಿಯ ತನಕ ಆಗಿರುವಂಥದ್ದು. ಅದೆಲ್ಲದು ಈ ವಿಭಾಗದ ಪ್ರೋತ್ಸಾಹ, ಇಲ್ಲಿ ಕೊಡುವಂತಹ, ಇಲ್ಲಿ ಉಮಾ ಮೇಡಮ್ ಹೇಳಿದಾಗೆ ಇಲ್ಲಿರುವಂತಹ ಜ್ಞಾನ ಭಂಡಾರ, ಇವೆಲ್ಲವನ್ನ ಆದಷ್ಟು ನನ್ನೊಳಗೆ ತಂದುಕೊಂಡು ಆಗಿರುವಂತಹ ಕೃತಿಗಳು ನನ್ನಿಂದ ಬರೆಸ್ಕೊಂಡದ್ದು ಅಂತಾನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನಿಲ್ಲಿ PhD ಅಧ್ಯಯನ ಮಾಡ್ತಾ ಇದ್ದೇನೆ. ಇವೆಲ್ಲ ನನ್ನ ಕಲಿಕೆಯ ಹಿಂದಿನ ದಿನಗಳ ಈ ಅವಲೋಕನ ಮಾಡಲಿಕ್ಕೆ ಇಲ್ಲೊಂದು ಅವಕಾಶ ಆಗಿದೆ ಅಂತ ನಾನು ಇವತ್ತು ಭಾವಿಸ್ತೇನೆ. ಇದು ಕೇವಲ ಒಂದು ನನ್ನ ಹಿಂದಿನ ದಿನಗಳ ಅವಲೋಕನ ಅಂತ ನಾನು ಭಾವಿಸೋದಕ್ಕಿಂತ ನಮ್ಮೊಳಗೆ ನಾವು ಯಾವ ರೀತಿ ವಿಕಾಸ ಹೊಂದಿದ್ದೇವೆ ಅನ್ನೋದನ್ನ ಒಂದು ರೀತಿಯ ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ರೀತಿ ಅಂತ, ಅದೊಂದು ರೀತಿಯ ಹಿನ್ನೋಟ, ಆತ್ಮಾವಲೋಕನದ ರೀತಿಯಲ್ಲಿ ನಾವು ಬೀರ್ಕೊಳ್ಳುವಂತಹ ಹಿನ್ನೋಟ ಅಂತ ನಾನು ಭಾವಿಸಿದ್ದೇನೆ. ಅದಕ್ಕೆ ಇವತ್ತು ಅವಕಾಶ ಆಗಿದೆ. ಅದಕ್ಕಾಗಿ ಮೊಟ್ಟ ಮೊದಲನೇದಾಗಿ ನನ್ನ ಕನ್ನಡ ವಿಭಾಗಕ್ಕೆ ನಾನು ವಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಕಳೆದ 6-7 ವರ್ಷಗಳಿಂದ ನನ್ನ ಬದುಕಿನ ಒಂದು ಭಾಗವೇ ಆಗಿರುವಂತಹ ಓದು ಬರವಣಿಗೆಯ ಪಯಣದ ಆರಂಭ, ಬಹಳ ಕಾಲದ ಅಂತರದ ನಂತರ, ಮೇಡಮ್ ಹೇಳಿದಾಗೆ ಈಗ ನನ್ನದು 2019ರಲ್ಲಿ ನಾನು ಇಲ್ಲಿ ಪ್ರವೇಶ ಪಡೆದಿರುವಂಥದ್ದು.
ಇಲ್ಲಿ ತನಕನೂ ನಾನು ಇಷ್ಟಪಡುವ ಒಂದು ವಿದ್ಯಾರ್ಥಿ ಜೀವನವಾಗಿ ಅದು ಮುಂದುವರ್ಕೊಂಡು ಬಂದಿದೆ. ನನಗೆ BSc ಪದವಿ ಸಿಕ್ಕಿದ ಬಳಿಕ ಕೌಟುಂಬಿಕ ಜವಾಬ್ದಾರಿಗಳ ನಡುವೆ ಕೆಲವು ಕಾಲ ನೌಕರಿ ಹೊಣೆನೂ ಇತ್ತು. ಅವೆಲ್ಲವುಗಳ ನಡುವೆ ಬಹುಶಃ ನಾನೆಲ್ಲೋ ಕಳೆದು ಹೋಗಿದ್ದೆ ಅಂತ ನನ್ಗೀಗ ಅನಿಸ್ತಾ ಇದೆ. ಅಧ್ಯಯನದ ಒಂದು ಗ್ಯಾಪ್ ಇತ್ತು, ತುಂಬಾ ಇತ್ತು. ಈಗಾಗಲೇ ಉಮಾ ಮೇಡಮ್ ಅವರು ಸಾಕಷ್ಟು ಹೇಳಿದ್ರು. ಇಲ್ಲಿ ಅಧ್ಯಯನಕ್ಕೆ ಬರುವ ಕೆಲವು ವರ್ಷದ ಮೊದಲು ಏನೇನೋ ತೋಚಿದ್ದನ್ನ ನಾನು ಗೀಚೋದನ್ನ ಆರಂಭಿಸಿದ್ದೆ. ಕೆಲವು ಲೇಖನಗಳು ಕೂಡ ಪತ್ರಿಕೆಗಳಲ್ಲಿ ಪ್ರಕಟ ಆಗಿದ್ವು. ಹಾಗೆ ನನ್ನಲ್ಲಿ ಇರೋದನ್ನ ಅಭಿವ್ಯಕ್ತಿಪಡಿಸುವಾಗ, ಬರವಣಿಗೆಗೆ ತರೋವಾಗ ಇನ್ನೂ ಏನೋ ಬೇಕು, ಏನೋ ಕೊರತೆ ಇದೆ ನನಗೆ ಅನಿಸ್ತು. ಉದಾಹರಣೆಗೆ ಶಬ್ದಗಳ ಸಂಪತ್ತು ಅಂತ ಹೇಳ್ತೀನಿ ನಾನು. ಅದು ಬರ್ದಾಗೆ ನಂದು ಎಲ್ಲ ಖಾಲಿ ಆಗೋಯ್ತಲ್ಲ ಅನ್ನೋ ಅನುಭವ ಆಗ್ತಾ ಇತ್ತು. ಆಮೇಲೆ ಬೇರೆ ಬಗೆಯ ಇನ್ನೇನೋ ಅನುಭವಗಳ ಕೊರತೆ ಇದೆ ಅನ್ನೋದನ್ನ ನನ್ಗೆ ಅನಿಸ್ಲಿಕ್ಕೆ ಶುರುವಾದಾಗ ಏನೇನೋ ಹೆಚ್ಚಿನ ಜ್ಞಾನ ಪಡೆಯುವ ಅಗತ್ಯತೆ ಇದೆ ಅಂತ ಅನಿಸ್ಲಿಕ್ಕೆ ಆರಂಭ ಆದಾಗ ನಾನು ಇಲ್ಲಿ ಸೇರ್ಕೊಂಡಿರುವಂತದ್ದು. ಸಾಹಿತ್ಯದ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಂಡು ಬರೆಯೋದು ಸರಿಯಾದ ಮಾರ್ಗ ಅಂತ ನನ್ಗನಿಸ್ತು. ಹಾಗೆ ನೀವೆಲ್ಲ ಹೇಗೆ ಇಲ್ಲಿ ಸ್ನಾತಕೋತ್ತರ ಕನ್ನಡ ಅಧ್ಯಯನದ ಬಗ್ಗೆ ತಿಳ್ಕೊಂಡು ಬಂದಿದ್ದೀರೋ ಹಾಗೆ ನಾನು ಕೂಡ ವಿಭಾಗದಲ್ಲಿ ಹೀಗೊಂದು ಅವಕಾಶ ಇದೆ ಕಲೀಲಿಕ್ಕೆ ಅನ್ನೋದನ್ನ ಯಾವುದೋ ಒಂದು ಮೂಲದಿಂದ ತಿಳ್ಕೊಂಡು ಇಲ್ಲಿ ಪ್ರವೇಶವನ್ನ ಪಡೆದುಕೊಂಡದ್ದು. ಅಧ್ಯಯನ ಆರಂಭವಾದಾಗಿನಿಂದ ಒಂದೂ ತರಗತಿಯನ್ನು ಬಿಡದೆ ಗೈರು ಹಾಜರಾಗದಂತೆ ನಾನು ಕಾಳಜಿ ವಹಿಸಿ ಸಮಯಕ್ಕೆ ಸರಿಯಾಗಿ ಪಾಠ ಕೇಳಲಿಕ್ಕೆ ಬಂದು ಹಾಜರಾಗ್ತಿದ್ದೆ. ಆವಾಗ ನಮ್ಗೆ ಆಫ್ಲೈನ್ ಕೂಡ ಇತ್ತು. ನಂತರ ಕೋವಿಡ್ ಆರಂಭವಾದಾಗಿನಿಂದ ಈ ಆನ್ಲೈನ್ ತರಗತಿಗಳು ಆರಂಭವಾದದ್ದು. ಹಾಗೆ ಒಂದೂ ತರಗತಿಯನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಪಾಠ ಕೇಳಿ ಅದರ ನೋಟ್ಸ್ ಬರೆದು ಎಲ್ಲವನ್ನೂ ಅತ್ಯಂತ ಆಸಕ್ತಿಯಿಂದ ಮಾಡಿದ್ದು ಇವತ್ತು ನನಗೆ ನೆನಪಾಗ್ತಾ ಇದೆ. ಇಲ್ಲಿ ಸಿಲೆಬಸ್ಗೆ ಇರುವಂತಹ ಒಂದು ಹೊಸ ವಿಷಯಗಳು, ಅದನ್ನ ಇನ್ನೂ ತಿಳಿದುಕೊಳ್ಳುವ ಹಂಬಲ, ಅಯ್ಯೋ ಎಷ್ಟೆಲ್ಲ ಇತ್ತಲ್ಲ ತಿಳ್ಕೊಳ್ಳಿಕ್ಕೆ ನಾನು ಇಷ್ಟು ದಿವಸ ಏನ್ ಮಾಡ್ತಾ ಇದ್ದೆ ಅನ್ನೋ ಒಂಥರ ಭಾವನೆ ಬಂತು ನನ್ಗೆ. ತಿಳಿದುಕೊಳ್ಳುವಂತಹ ಹಂಬಲದಲ್ಲಿ ನಾನು ಹುಡುಕ್ತಾ ಇರುವಂತಹ ಇನ್ನೂ ಅನೇಕ ಅದಕ್ಕೆ ಸಂಬಂಧಿಸಿದ ವಿಷಯಗಳು, ಇವೆಲ್ಲದರೊಂದಿಗೆ ಪಾಠದ ಒಂದು ರೀತಿಯ ಹರಿವು ನನ್ನೊಳಗೆ ವಿಸ್ತರಿಸ್ಕೊಳ್ತಾ ಹೋಯಿತು ಅಂತ ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ, ನಾನು ಯಾವತ್ತೂ ಇದನ್ನೆಲ್ಲ ಕಲಿತು ನನ್ಗೆ ಏನಾಗ್ಲಿಕ್ಕಿದೆ ಅನ್ನುವಂತಹ ವಿಚಾರವನ್ನ ಮಾಡ್ಲೇ ಇಲ್ಲ. ಕೆಲವು ಸಲ ಅನ್ಸುತ್ತೆ, ಅಯ್ಯೋ ಇದನ್ನೆಲ್ಲ ತಿಳ್ಕೊಂಡು ಏನ್ ಮಾಡ್ಲಿಕ್ಕಿದೆಯಪ್ಪ ಅಂತ. ಪಾಠ ಮಾಡಿದ ವಿಷಯಗಳೊಂದಿಗೆ ನಾನು ಪೂರಕ ಸಂಗತಿಗಳನ್ನ ಬೇರೆ ಬೇರೆ ಸೋರ್ಸ್ ಮೂಲಕ ಕಲೆ ಹಾಕೋದು, ಚೆನ್ನಾಗಿ ಬರೆಯಬೇಕಾದಂತಹ ಶೈಲಿಯನ್ನ ಅದೇ ಶೈಲಿಯಲ್ಲಿ ಬರೆದಿರುವಂತಹ ಇನ್ನೂ ಅನೇಕರ ಕೃತಿಗಳನ್ನ ಓದೋದು, ಆ ಮೂಲಕ ತಿಳ್ಕೊಂಡು ಅದನ್ನ ನನ್ನದೇ ರೀತಿಯಲ್ಲಿ ಬರೆಯಲಿಕ್ಕೆ ಪ್ರಯತ್ನಿಸೋದು, ಗುರುಗಳ ಸಲಹೆ ಸೂಚನೆಗಳನ್ನ ಪಾಲಿಸೋದು, ಇದೆಲ್ಲವೂ ಈಗಾಗಲೇ ಇವರು ಉಮಾ ಮೇಡಮ್ ಅವರು ಸರಿಯಾಗಿ ಹೇಳಿದ್ದಾರೆ. ಗುರುಗಳು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ, ನಮ್ ಪ್ರೋತ್ಸಾಹವನ್ನ ಕೊಡ್ತಾರೆ ಅನ್ನೋದೆಲ್ಲ, ಅದನ್ನೆಲ್ಲ ಪದಗಳಲ್ಲಿ ಹಿಡಿಲಿಕ್ಕೆ ಸಾಧ್ಯ ಇಲ್ಲದಾದಷ್ಟು ಪ್ರೋತ್ಸಾಹ ಇದೆ ನಿಮ್ಗೆ ಇಲ್ಲಿ. ಹಾಗೆ ಗುರುಗಳ ಸಲಹೆಯನ್ನೆಲ್ಲ ಪಾಲಿಸೋದು, ಇದೆಲ್ಲವೂ ಪಠ್ಯಕ್ಕೆ ಹೊರತಾಗಿಯೇ ನಡೀತಾ ಇತ್ತು ಅಂತ ಹೇಳ್ಬೋದು. ಪಠ್ಯ ಅಂತಂದ್ರೆ ಅಲ್ಲಿ ಮೇಡಮ್ ಹೇಳಿದಾಗೆ ಕೆಲವು ಅಂಶಗಳನ್ನ, ಮುಖ್ಯವಾಗಿ ನಿಮ್ಗೆ ಏನ್ ಬೇಕೋ ಅದನ್ನ ಒಂದು ಐಡಿಯಾ ಕೊಡೋದು ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ನಾವು ಕೊಡೋದು ಅಂತ ಹೇಳಿದಾಗೆ ನನಗೂ ಅದೇ ರೀತಿಯಲ್ಲಿ ಸಿಕ್ಕಿದ್ದು. ಇದೇ ರೀತಿಯಲ್ಲಿ ಥಿಯರಿಯನ್ನ ಓದುವ ದಾರಿ ಹೀಗೆ ನಂದು 2 ವರ್ಷಗಳ ಕಾಲ ಮುಂದುವರಿತು. ಇದರ ಜೊತೆಗೆ ಅನೇಕ ಒಂದು ಪ್ರಮುಖವಾದ ಬೆಳವಣಿಗೆಯನ್ನು ಹೇಳಬೇಕು ಅಂತಂದ್ರೆ, ಬೆಳವಣಿಗೆ ಹಂತ ಈ ಕೋರ್ಸ್ ನಲ್ಲಿ ಅಂತಂದ್ರೆ, ಇಲ್ಲಿ ಮಾಡ್ಲಿಕ್ಕೆ ಕೊಡುವಂತಹ ಪ್ರಾಜೆಕ್ಟ್ ಕೆಲಸ. ಮೊದಲ ವರ್ಷದಲ್ಲಿ ನಾನು ಡಾಕ್ಟರ್ BM ಹೆಗ್ಡೆ ಅವರ ಜೀವನ ಸಾಧನೆ ಕುರಿತು ಅಧ್ಯಯನ ಆಯ್ತು ನನ್ನಿಂದ. ಅವರನ್ನ ಭೇಟಿ ಮಾಡೋದು, ಸಂದರ್ಶನ ಮಾಡೋದು, ವಿಷಯ ಸಂಗ್ರಹಣೆ ಮಾಡೋದು, ಅವುಗಳನ್ನೆಲ್ಲ ಬರೆಯೋದು, ಇವೆಲ್ಲವುಗಳಿಂದ ಕಲಿತದ್ದು ಅಪಾರ. ಅಂದ್ರೆ ಇದೊಂದು ಶಿಸ್ತಿನ ಒಂದು ಬರವಣಿಗೆ ಆಗಿರೋದಕ್ಕೆ ಅದನ್ನ ಅಷ್ಟೇ ಸರಿಯಾಗಿ ಪಾಲಿಸಿಕೊಂಡು ಅದನ್ನ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡೋದು, ಅಂತೆಯೇ ಅದು ಗುರುಗಳ ಮಾರ್ಗದರ್ಶನದಿಂದಲೇ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ನಮ್ಗೆ ನಮ್ಮ ತಪ್ಪು ಸರಿ ಯಾವುದು ಅಂತ ಗೊತ್ತಿರೋದಿಲ್ಲ, ನಾವೆಲ್ಲವನ್ನ ಬರೆದಿರ್ತೀವಿ, ಅದನ್ನ ಗುರುಗಳ ಮಾರ್ಗದರ್ಶನದಲ್ಲಿ ಸರಿಯಾದ ರೀತಿಯಲ್ಲಿ ಒಂದು ರೂಪಿಸಿದ್ದು. ಅಂತೆಯೇ ದ್ವಿತೀಯ ವರ್ಷದಲ್ಲಿ ಜಯಂತ್ ಕಾಯ್ಕಿಣಿಯವರ ಪ್ರಬಂಧಗಳ ಅಧ್ಯಯನ ಮಾಡಿದ್ದು, ಅದನ್ನ ಓದುವಾಗ ಆದಂತಹ ಒಂದು ಹೊಸತರದ ಅನುಭವ, ಜ್ಞಾನ, ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಬರೆಯುವ ಕ್ರಮ, ಇವೆಲ್ಲವೂ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡುವಾಗ ನನಗೇ ಅರಿವಿಲ್ಲದಂತೆ ಅದು ಒಂದು ಅರಿವಿನ ವಿಸ್ತಾರವಾಗ್ತಾ ಹೋಗಿದೆ. ಅದು ಗೊತ್ತೇ ಇರೋದಿಲ್ಲ, ಅನ್ನೋಯಿಂಗ್ಲಿ ಆಗ್ತಾ ಇದೆ ಅನ್ನೋ ತರ. ನಾವ್ ಏನು ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲದೆ ಇದ್ದಷ್ಟು ವೇಗವಾಗಿ ಸಾಗ್ತಾ ಇರತ್ತೆ ದಿನಗಳು. ಅದ್ರ ಜೊತೆಯಲ್ಲಿ ನಮ್ಮ ಬರವಣಿಗೆ, ಓದು, ಮತ್ತೆ ಕೊನೆಯಲ್ಲಿ ಹೋಗಿ ನಿಂತು ನಾವು ನೋಡಿದಾಗ ನಾವು ಮೊದಲೇ ಹೇಗಿದ್ದೇವು, ಈಗೇನಾಗಿದ್ದೇವೆ, ಅವು ಎರಡರ ನಡುವಿನ ಅಂತರದಲ್ಲಿ ನಾವು ಏನೇನ್ ಕಂಡ್ಕೊಂಡಿದ್ದೀವಿ ಅದನ್ನ ಗ್ರಹಿಸುವಾಗ ಹಬ್ಬ ನಾನ್ ಮಾಡಿ ಸಾರ್ಥಕ ಅಂತ ಅನಿಸುವಷ್ಟು ಒಂದು ಒಳ್ಳೆಯ ಅನುಭವ ನಿಮ್ಗೆ ಆಗತ್ತೆ.
ನಿಮಗೂ ಆಗತ್ತೆ, ನನಗೂ ಆಗಿದೆ. 2 ವರ್ಷ ಕಳೆಯುವಾಗ ಈ 2 ಕೃತಿಗಳು ಪ್ರಕಟ ಆಗಿತ್ತು ನಂದು. ಹಾಗೆ ವಿಭಾಗ ನನಗೆ ನೀಡಿದಂತಹ ಪ್ರೋತ್ಸಾಹ, ಮಾರ್ಗದರ್ಶನ, ಗುರುಗಳ ಹಾಗೂ ಪೂರ್ಣಿಮಾ ಮೇಡಮ್ ಅವರ, ಉಮಾ ಮೇಡಮ್ ಕೂಡ ನನಗೆ ಪಾಠ ಮಾಡಿದ್ರು. ಬಹಳ ಸೊಗಸಾಗಿ ಎಲ್ಲರೂ ನಿಮ್ಗೆ ಪಾಠ ಕೂಡ ಮಾಡ್ತಾರೆ. 2 ಕೃತಿಗಳು ಪ್ರಕಟವಾಗಿರೋದಕ್ಕೆ ಸಾಧ್ಯ ಆಯ್ತು. ಖಂಡಿತವಾಗಿಯೂ ನನ್ನ ಪ್ರಯತ್ನವೂ ಸೇರಿದಂತೆ ಇವೆಲ್ಲವುಗಳಿಂದ ಇದು ಸಾಧ್ಯವಾಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವಿಷ್ಟೇ ಅಲ್ಲದೆ ಅನೇಕ ಒಳೆನಾಡಿನ ವಿದ್ವಾಂಸರ ಉಪನ್ಯಾಸ ನಮ್ಗೆ ಕೇಳಲಿಕ್ಕೆ ಸಿಗತ್ತೆ, ಅನೇಕ ಸಾಧಕರ ಮಾತುಗಳನ್ನ ಕೇಳಲಿಕ್ಕೆ ಸಿಗತ್ತೆ, ಅನೇಕ ಒಂದು ಪ್ರತಿಷ್ಠಿತ ವ್ಯಕ್ತಿಗಳ ಜೊತೆಗೆ ಸಂವಾದ ನಡೆಸ್ಲಿಕ್ಕಾಗತ್ತೆ, ಚರ್ಚೆ ಆಗತ್ತೆ, ಸಂಘ ಸಂಸ್ಥೆಗಳ ಕುರಿತು ಅನೇಕ ಸಂಗತಿಗಳನ್ನ ತಿಳ್ಕೊಳ್ಳಿಕ್ಕೆ ಅವಕಾಶ ಆಗತ್ತೆ, ಅನೇಕ ಮುಖಂಡರೊಂದಿಗೆ, ಪದಾಧಿಕಾರಿಗಳೊಂದಿಗೆ ಒಂದು ಮುಖತಃ ಮಾತನಾಡುವ ಅವಕಾಶ ಆಗತ್ತೆ. ಇವೆಲ್ಲವೂ ಕೇವಲ ಓದು ಬರವಣಿಗೆ ಅಷ್ಟೇ ಎಂದುಕೊಂಡಿದ್ದ ನನಗೆ ನನ್ನ ಒಂದು ಸೀಮಿತ ಮನಸ್ಸಿನಿಂದ ಅನೇಕ ಬಗೆಯಲ್ಲಿ ತೆರೆದುಕೊಳ್ಳಿಕ್ಕೆ ಅವಕಾಶ ಆಯ್ತು. ಅನೇಕ ಒಳ್ಳೆಯ ಅನುಭವಗಳು ನನಗೆ ಸಿಕ್ತು ಅಂತ ಹೇಳಲಿಕ್ಕೆ, ಒಂದು ರೀತಿಯ ಕೂಪಮಂಡೂಕ ಪ್ರವೃತ್ತಿಯಿಂದ ಹೊರಗೆ ಬರ್ಲಿಕ್ಕೆ ಅವಕಾಶ ಆಯ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲವೂ ಮುಗಿದ ಬಳಿಕ ನಾನು ಮೊದಲು ಹೇಗಿದ್ದೆ ಮತ್ತು ಈಗ ಹೇಗಿದ್ದನ್ನ ಅನ್ನೋದು ಕಂಡುಕೊಳ್ಳೋದ್ರ ಇದೆಯಲ್ಲ, ಅಲ್ಲಿ ನಮ್ಮ ಸಾರ್ಥಕತೆ ನಮ್ಗೆ ಮನದಟ್ಟಾಗತ್ತೆ ಅಂತ ನಾನು ಕಂಡುಕೊಂಡಿದ್ದೇನೆ. ಎಲ್ಲಕ್ಕೂ ಕಾರಣ ನಮ್ಮ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಧನಾತ್ಮಕ ದೃಷ್ಟಿ, ಅಂದ್ರೆ ಒಂದು ಪಾಸಿಟಿವ್ ಇದು ನಮ್ಮ ಹತ್ರ ಚಿಂತನೆ, ಅದು ಬೇಕು. ಆ ಚಿಂತನೆಯಿಂದ ಬಂದ ಮೊದಲನಿಂದಲೇ ಇದರಿಂದ ನನಗಿನ್ ಏನಾಗ್ಲಿಕ್ಕಿದೆ, ನಾನು ಈಗಾಗ್ಲೇ ಹೇಳಿದೆ ಏನಾಗ್ಲಿಕ್ಕಿದೆ, ಅವರು ಹಾಗೆ ಇವರು ಹೀಗೆ ಇತ್ಯಾದಿ ಬೇಡವಾದುದರ ಕುರಿತು ನಮ್ಗೆ ವಿಚಾರಗಳು ಹೆಚ್ಚಾದಷ್ಟು ನಮ್ಮ ಓದಿನ ನೆಮ್ಮದಿ, ಆ ಸುಖ, ಆ ಸಾಹಿತ್ಯದ ಸುಖ ಅನ್ನೋದಿದೆಯಲ್ಲ, ಅದನ್ನ ಅನುಭವಿಸ್ಲಿಕ್ಕೆ ನಮಗೆ ಯಾವ ಇನ್ನಿತರ ಅಡೆತಡೆಗಳು ಬರದ ಹಾಗೆ ನಾವು ಕಾಳಜಿ ವಹಿಸಬೇಕಾಗತ್ತೆ. ಅದರಿಂದ ನಮ್ಮ ಬೆಳವಣಿಗೆ ಕುಂಠಿತ ಆಗತ್ತೆ ಖಂಡಿತವಾಗಿಯೂ. ಅಂದ್ರಂತೆಯೇ ನಿಮ್ಮ ಸಹಪಾಠಿಗಳೆಲ್ಲದರೊಂದಿಗೆ ಎಲ್ಲರ ಸಹಕಾರಗಳನ್ನ ಪಡೆದುಕೊಂಡು ನೀವೆಲ್ಲರೂ ಒಂದು ರೀತಿಯಲ್ಲಿ ಒಂದು ಗ್ರೂಪಿಂದ ಮಾಡ್ಬೇಕಾದಂತಹ ಕೆಲಸ, ಇದೊಂದು ಗುಂಪಿನಲ್ಲಿ ಮಾಡ್ಬೇಕಾದಂಥದ್ದು, ಪರಸ್ಪರ ಸಹಕಾರದಿಂದ ಮಾಡ್ಬೇಕಿರುವಂಥದ್ದು. ಇಲ್ಲಿನ ವಿದ್ಯಾರ್ಥಿಯಾಗಿ ನಾನೇನ್ ಮಾಡ್ಲಿಕ್ಕೆ ಶಕ್ಯ ಇದೆ, ಆ ತರದ ಪ್ರಶ್ನೆಗಳು ಬಂದಾಗ ನಮ್ಗೆ ಸಹಜವಾಗಿ ಒಂದು ರೀತಿಯಲ್ಲಿ ನಮ್ಗೆ ಉದಾಸೀನ ಬರ್ಲಿಕ್ಕೆ ಶುರುವಾಗುತ್ತೆ. ಅದನ್ನು ಮುಖ್ಯವಾಗಿ ನಾನೇನ್ ಮಾಡ್ಬೇಕು, ವಿದ್ಯಾರ್ಥಿಯಾಗಿ ನಾನೇನ್ ಮಾಡ್ಬೇಕು, ಅದನ್ನು ನಾನು ಸರಿಯಾಗಿ ಮಾಡಿದ್ದೇನೆಯೇ ಎಂಬ 2 ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಸಿಕ್ತು ಅಂದ್ರೆ ನಾವು ಗೆದ್ದಂತೆ. ಉಳಿದ ಎಲ್ಲಾ ವಿಷಯಗಳು ನಮ್ಮ ತಿಳುವಳಿಕೆಯನ್ನ ಕುಗ್ಗಿಸ್ತಾವೆಯೇ ವಿನಃ ಅದರಿಂದ ಬೇರೆ ಯಾವ ರೀತಿಯಲ್ಲೂ ಪ್ರಯೋಜನ ನಮ್ಗೆ ಆಗೋದಿಲ್ಲ. ಇಲ್ಲಿ ಎಲ್ಲರೂ ಸಾಕಷ್ಟು ಜೀವನಾನುಭವ ಇದ್ದವರೇ ಆಗಿದ್ದೀರಾ ಅಂತ ನನ್ಗೆ ಅನಿಸುತ್ತೆ ನಿಮ್ಮನ್ನೆಲ್ಲ ನೋಡುವಾಗ. ಸಾಹಿತ್ಯದ ಮುಖಾಂತರ ನಾವು ನಮ್ಮನ್ನ ಇನ್ನೂ ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಎನ್ನುವಂಥ ಒಂದು ಗುರಿ ನಮ್ಮೆಲ್ಲರಲ್ಲೂ ಇರ್ಬೇಕಾಗತ್ತೆ. ಆಗಲೇ ಆ ವೃತ್ತಿಯಲ್ಲಿ ಇರುವವರಾಗ್ಲಿ ಅವರ ಆ ಅನುಭವಗಳಿಂದ ಆಚೆಗಿನ ಅನುಭವದ ಆನಂದವನ್ನ ಸಾಹಿತ್ಯದ ಮೂಲಕ ಕಂಡುಕೊಳ್ಳಿಕ್ಕೆ ಒಂದು ದಾರಿಯನ್ನ ಹುಡುಕಿಕೊಂಡ್ರೆ ನಾವು ಒಂದು ರೀತಿಯಲ್ಲಿ ಹಗುರ ಆಗ್ತಾ ಹೋಗ್ತೇವೆ. ಹಗುರ ಅಂದ್ರೆ ನಮ್ಮ ಮಾನಸಿಕವಾಗಿ ಹಗುರ ಆಗೋದು. ಅದು ನಾವು ಎಷ್ಟು ಓದ್ತೇವೋ, ಎಷ್ಟು ಬರೀತೇವೋ ಅಷ್ಟು ನಮ್ಮ ಮನಸ್ಸು ಹಗುರ ಆಗ್ತಾ ಹೋಗುತ್ತೆ. ನಮ್ಮ ಒಳಗಿಂದೆಲ್ಲ ಹೊರಗೆ ಸಾಹಿತ್ಯದ ಮೂಲಕ ಕೊಟ್ಟಷ್ಟು ನಾವು ಹಗುರ ಆಗ್ತಾ ಹೋಗ್ತೀವಿ. ನಮ್ಮಲ್ಲಿರುವ ಎಲ್ಲ ದುಗುಡ ದುಮ್ಮಾನಗಳೆಲ್ಲವೂ ಹೋಗಿರುತ್ತೆ. ಇಂದು ಜಾಗತೀಕರಣ, ತಂತ್ರಜ್ಞಾನ ಇನ್ನೊಂಥರ ಸಮರೋಪಾದಿಯಲ್ಲಿ ನುಗ್ಗಿ ಬರ್ತಾ ಇರುವಂತಹ ಕಾಲದಲ್ಲಿ ನಮ್ಮ ಬದುಕು ಬಹಳಷ್ಟು ಶುಷ್ಕವಾಗಿದೆ. ಅಂತಹ ಅರಿವು ನಮಗೆ ಸಾಹಿತ್ಯದಿಂದ ಸಾಧ್ಯ ಅಂತ ನಾನು ಭಾವಿಸಿದ್ದೇನೆ. ಎಲ್ಲವನ್ನ ಸಹ್ಯ ಆಗಿಸ್ಕೊಳ್ಳಿಕ್ಕೆ, ಬದುಕನ್ನ ಸಹ್ಯವಾಗಿಸ್ಕೊಳ್ಳಿಕ್ಕೆ ಅಂತಹ ವಿಧಾನವನ್ನ ಈ MA ಅಧ್ಯಯನದ ಅವಧಿಯಲ್ಲಿ ನೀವು ಸಾಹಿತ್ಯದ ಓದಿನಿಂದ ಕಂಡುಕೊಂಡ್ರೆ ಅದೇ ಕಲಿತ ಈ ಕಲಿವಿಕೆಗೆ ಸಾರ್ಥಕತೆ ಅಂತ ಅನ್ಸುತ್ತೆ. ಯಾವ ಆಧ್ಯಾತ್ಮವೂ ಕೊಡಲಾಗದ ಸಂಸ್ಕಾರವನ್ನ ಸಾಹಿತ್ಯ ನಮ್ಗೆ ಕೊಡುತ್ತೆ. ಅದರಲ್ಲೂ ನಮ್ಮ ಕನ್ನಡ ವಿಭಾಗದಲ್ಲಿ ಗುರುಗಳು ನಮಗೆ ಕೊಡುವಂತಹ ಒಂದು ಉತ್ತಮ ಸಂಸ್ಕಾರ ಅಂತ ಏನಿದೆಯಲ್ಲ, ಸಾಹಿತ್ಯವನ್ನ ಹೇಗೆ ನಮ್ಮದಾಗಿಸ್ಕೊಳ್ಬೇಕು, ಅದನ್ನ ಬದುಕಿನಲ್ಲಿ ಯಾವ ರೀತಿ ಅಳವಡಿಸ್ಕೊಳ್ಬೇಕು ಎಂಬುದನ್ನ ಹಲವು ರೀತಿಯ ಉದಾಹರಣೆಗಳೊಂದಿಗೆ ಅವರು ನಮ್ಗೆ ಪರೋಕ್ಷವಾಗಿಯೋ ಪ್ರತ್ಯಕ್ಷವಾಗಿಯೋ ನಮ್ಮೊಳಗೆ ತುಂಬ್ತಾನೆ ಇರ್ತಾರೆ. ಒಂಥರ ತನ್ನಷ್ಟಕ್ಕೆ ಅರಿವಿಗೆ ಬರುವಂತೆ ಅವರು ನಮ್ಗೆ ಎಲ್ಲ ರೀತಿಯಿಂದ ಸಹಕಾರವನ್ನ ಕೊಡ್ತಾರೆ. ನೀವೆಲ್ಲರೂ ಈ ಅಧ್ಯಯನದ ಒಂದು ಸಂಪೂರ್ಣವಾದ ಫಲವನ್ನ ಪಡಿತೀರಿ ಅನ್ನುವಂತಹ ಭರವಸೆ ಇದೆ. ಎಲ್ಲರಿಗೂ ಶುಭಾಶಯವನ್ನ ಕೋರ್ತಾ ಇದ್ದೀನಿ. ನನ್ನ ಅನಿಸಿಕೆಯನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಗುರುಗಳಿಗೆ ವಂದನೆಯನ್ನ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಕಲಾಭಾಗತ್ ಅವರಿಗೆ. ನಾವು ನಡೆದು ಬಂದ ದಾರಿಯನ್ನ ಹಿಂದಿರುಗಿ ನೋಡಿದಾಗ ಒಂದಷ್ಟು ನೆನಪಿನ ಬುತ್ತಿಯೇ ಬಿಚ್ಚಿ ನಮ್ಮ ಎದುರು ನಿಲ್ತದೆ. ಏನೇ ಎಷ್ಟು ಹೇಳಿದಷ್ಟು ನಮಗೆ ಸಾಕಾಗುದಿಲ್ಲ ಅನ್ನುವಂತ ಒಂದು ಭಾವ ನಮ್ಮಲ್ಲಿ ಬರ್ತದೆ. ಇವತ್ತು ಒಂದು ವಿಷಯ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ
ಈ ಕಾರ್ಯಕ್ರಮಕ್ಕೆ ನಮ್ಗೆ ಹಿರಿಯ ಸಾಹಿತಿಗಳನ್ನ ಒಳ ಹೊರಗಿನ ಸಾಹಿತಿಗಳನ್ನ ಕರೆಸಿ ಇಲ್ಲಿ ಅವಕಾಶವನ್ನ ಕೊಡುವುದಾಗಿತ್ತು. ಆದ್ರೆ ಸರ್ ವಿಶೇಷವಾಗಿ ಇಲ್ಲಿ ವಿದ್ಯಾರ್ಥಿ ಮಿತ್ರರಿಗೆ ಅವಕಾಶವನ್ನ ಕೊಟ್ಟಿರುವಂತದ್ದು ಹಿರಿಯ ವಿದ್ಯಾರ್ಥಿಗಳು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಲ್ಲಿ ಒಂದು ಭಯ ಇರ್ತದೆ, ನನ್ನಿಂದ ಇಷ್ಟು ವರ್ಷದ ನಂತರ ನಾನು MA ಮಾಡಬಹುದಾ, ನನ್ನಿಂದ ಸಾಧ್ಯ ಇದೆಯಾ ಎನ್ನುವಂತ ನಿಮ್ಮ ಆ ಪ್ರಶ್ನಾರ್ಥಕ ಚಿಹ್ನೆಗೆ ಉತ್ತರವಾಗಿ ಇವತ್ತು ನಮ್ಮ ವಿದ್ಯಾರ್ಥಿ ಮಿತ್ರರು ಕಲಾ ಭಾಗವತ್ ಆಗಿರ್ಬೋದು, ಶೇಖರ್ ಶೆಟ್ಟಿ ಅವರಾಗಿರ್ಬೋದು, ವಿದ್ಯಾ ರಾಮಕೃಷ್ಣ, ಸಮಯದ ಅಭಾವದಿಂದ 2-3 ಮಂದಿಯನ್ನಷ್ಟೇ ನಾವು ಕರೆಸಿದ್ದೇವೆ. ಈಗ ನಾನು ನಮ್ಮ ವಿಭಾಗದ ಹಿರಿಯ ವಿದ್ಯಾರ್ಥಿ ಮಿತ್ರರಾಗಿರುವಂತಹ ಶೇಖರ್ ಶೆಟ್ಟಿ ಅವರು ನಮ್ ಜೊತೆ ಇದ್ದಾರೆ. ವೃತ್ತಿಯಲ್ಲಿ ನ್ಯಾಯವಾದಿಯಾಗಿ ಕೆಲಸ ಮಾಡ್ತಿರುವಂತವರು, ಯಕ್ಷಗಾನದಲ್ಲಿ ಒಂದು ಹವ್ಯಾಸಿ ಕಲಾವಿದರು ಹೌದು. ಬಾಂಬೆ ಫಂಡ್ಸ್ ಅಸೋಸಿಯೇಷನ್ ನ ಕಾರ್ಯದರ್ಶಿಯಾಗಿ ಒಬ್ಬ ಉತ್ತಮ ಸಂಘಟಕರಾಗಿ ಅವರು ತಮ್ಮನ್ನ ಗುರುತಿಸಿಕೊಂಡಿದ್ದಾರೆ. ತಾವು ಕೆಲವು ವಿಷಯಗಳನ್ನ ಅಥವಾ ತಮ್ಮ ಅನುಭವವನ್ನ, ಅಧ್ಯಯನದ ಅನುಭವವನ್ನ ನಮ್ಮ ವಿದ್ಯಾರ್ಥಿಗಳ ಜೊತೆ ಹಂಚಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಾನು ಮೊದಲನೇದಾಗಿ ಹೇಳುದಿದ್ರೆ, ನಾನು ಇದಕ್ಕೆ ಅರ್ಹನಲ್ಲದಿದ್ರು, ಯೋಗ್ಯತೆ ಇಲ್ಲದಿದ್ರು ನನ್ನನ್ನು ನೀವು ಬರಮಾಡಿಕೊಂಡು ಹೇಳಿದ್ರೆ ಅದಕ್ಕೆ ನಾನು ಧನ್ಯವಾದಗಳು. ಹಾಗಾಗಿ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿದ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ GN ಉಪಾಧ್ಯಾಯರಿಗೂ, ಗುರುಗಳಾದ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಹಾಗೂ ಡಾಕ್ಟರ್ ಉಮಾರಾವ್ ಮತ್ತು ಶ್ರೀಮತಿ ಕಲಾ ಭಾಗವತ್ ಮೇಡಮ್ ಇವರಿಗೂ, ನನ್ನ ವಿದ್ಯಾರ್ಥಿ ಮಿತ್ರರಾದ ವಿದ್ಯಾ ರಾಮಕೃಷ್ಣ ಅವರಿಗೂ ಮತ್ತು ಸೇರಿದ ಎಲ್ಲರಿಗೂ, ಹಾಗೂ ಪ್ರಥಮ MAಗೆ ಪ್ರವೇಶ ಪಡೆದುಕೊಂಡ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಅದರ ಜೊತೆಯಲ್ಲಿ ಪ್ರಥಮ MAಗೆ ಪ್ರವೇಶ ಪಡೆದುಕೊಂಡವರಿಗೆ ಸ್ವಾಗತವನ್ನು ಕೋರುತ್ತಾ ನಾನೆರಡು ಮಾತುಗಳನ್ನು ಹೇಳ್ತೇನೆ. ಮೊದಲಿಗೆ ಹೇಳುವುದಿದ್ರೆ, ಯಾವುದಕ್ಕೂ ಒಂದು ಅಭಿಮಾನ ಬೇಕು. ನಮ್ಮ ಹುಟ್ಟು ಭಾಷೆ, ಹುಟ್ಟು ನೆಲ, ಇದರ ಮೇಲೆ ಅಭಿಮಾನವಿದ್ದು ನಾವು ಕನ್ನಡವನ್ನು ಕಲಿಯಬೇಕೆಂಬ ಹಂಬಲದಿಂದ ಬಂದಿದ್ದೇವೆ. ನೀವೆಲ್ಲರೂ ಕೂಡ ಅದೇ ಹಂಬಲದಿಂದ ಬಂದಿದ್ದೀರಿ ಎಂಬ ನನ್ನ ಭಾವನೆ. ಯಾಕಂದ್ರೆ ಪ್ರತಿಯೊಬ್ಬನಿಗೂ ಹುಟ್ಟಿದ ಭಾಷೆಯೇ ಮುಖ್ಯ. ಆದ್ದರಿಂದಲೇ ನಾನು ಕೂಡ ನನ್ನ MA ವಿದ್ಯಾಭ್ಯಾಸವನ್ನು ಮಾಡಲು ಬಯಸಿದ್ದೇನು, ಅದನ್ನು ನಾನು ಮಾಡಿದ್ದೇನೆ. ನಾನು 1981ರಲ್ಲಿ ಮಂಗಳೂರಿನಲ್ಲಿ ಸಂತ ಎಲೋಸಿಯಸ್ ಕಾಲೇಜಿನಲ್ಲಿ BSc ಪದವಿ ಪಡೆದ ನಂತರ ಕನ್ನಡದಲ್ಲಿ MA ಮಾಡಬೇಕೆಂಬ ಹಂಬಲವಿದ್ದರೂ ಕಾರಣಾಂತರದಿಂದ ಆಗಲಿಲ್ಲ. ಹಾಗಾಗಿ ನಾನು ಕಾನೂನು ವಿದ್ಯಾರ್ಥಿಯಾಗಿ ಅದನ್ನೇ ಮುಂದುವರಿಸಿ ನಾನು ಈಗ ಮುಂಬೈಯಲ್ಲಿ ವಕೀಲ ವೃತ್ತಿಯನ್ನು ನಡೆಸ್ತಾ ಇದ್ದೇನೆ. ಆದರೂ 2023ರಲ್ಲಿ ವಿಶ್ವವಿದ್ಯಾಲಯದ ಜಾಹೀರಾತನ್ನು ಕಂಡು ನಾನು ಈ ಉಪಯೋಗವನ್ನು ಯಾಕೆ ಸದುಪಯೋಗ ಪಡಿಸಬಾರದು ಎಂಬ ಉದ್ದೇಶದಿಂದ ನಮ್ಮ ಗುರುಗಳನ್ನು ನಾನು ಭೇಟಿಯಾದೆ. ಆವಾಗ ಅವರು ಹೇಳಿದರು, ಏನು ವಯಸ್ಸಿನ ಮಿತಿ ಇಲ್ಲ, ನಿಮಗೆ ಅದರ ಮೇಲೆ ಅಭಿಮಾನ ಇದ್ದರೆ, ಆಸಕ್ತಿ ಇದ್ದರೆ ಖಂಡಿತವಾಗಿಯೂ ನೀವು MA ಮಾಡಬಹುದು ಎಂಬ ಆಶ್ವಾಸನೆಯನ್ನು ಕೊಟ್ಟರು, ಪ್ರೋತ್ಸಾಹವನ್ನು ಕೊಟ್ಟರು. ಅದೇ ರೀತಿ ನಾನು 43 ವರ್ಷಗಳ ನಂತರ ನಾನು ಕನ್ನಡ MA ಮಾಡಬೇಕೆಂಬ ಉದ್ದೇಶದಿಂದ ನಾನು ಪ್ರವೇಶವನ್ನು ಪಡೆದುಕೊಂಡೆ. ಇಲ್ಲಿ ಹೇಳುವುದೇನೆಂದರೆ, ಇಲ್ಲಿ ಇರುವ ಗುರುಗಳು ಅಂದರೆ ಡಾಕ್ಟರ್ GN ಉಪಾಧ್ಯಾಯ, ಡಾಕ್ಟರ್ ಉಮಾರಾವ್, ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ, ಕಲಾ ಭಾಗವತ್ ಮೇಡಮ್, ನಂತರ ಡಾಕ್ಟರ್ ಶ್ಯಾಮಲಾ ಪ್ರಕಾಶ್, ಇವರುಗಳೇ ನಮಗೆ ಅಷ್ಟು ಒಳ್ಳೆಯ ರೀತಿಯಲ್ಲಿ ಪಾಠವನ್ನು ಮಾಡಿದ್ದಾರೆ, ಪಾಠ ಪ್ರವಚನಗಳನ್ನು ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಕೆಲವೊಮ್ಮೆ ಅನಿಸ್ತದೆ, ನಾನು ಪಾಸಾದದಲ್ಲ, ಅವರು ಕಷ್ಟಪಟ್ಟು ನನ್ನನ್ನು MA ಪದವೀಧರನನ್ನಾಗಿ ಮಾಡಿದರು ಎಂದು ನನಗೆ ಅನಿಸ್ತದೆ. ಯಾಕೆಂದರೆ ಅಷ್ಟು ಸುಲಭವಾಗಿ ಪಾಠವನ್ನು ಕಲಿಸಿದ್ದಾರೆ. ಮತ್ತೊಂದು ವಿಷಯ ಅಂದರೆ, ನಾವು ಆ ಬ್ಯಾಚಿನಲ್ಲಿ ಇದ್ದ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದವರು. ಆದರೂ ನಮ್ಮ ಸಮಯಕ್ಕೆ ಸರಿಯಾಗಿ ಅವರನ್ನು ಇದು ಮಾಡಿ ಕಾಲ ಒಪ್ಪಿಸಿಕೊಂಡು ನಮಗೆ ಪ್ರವಚನ ಮಾಡಿದ್ದಾರೆ. ಹಾಗಾಗಿ ನಮಗೆ ಏನು ಆಯಾಸವಾಗಲಿಲ್ಲ MA ಪದವಿ ಪಡೆದುಕೊಳ್ಳಲು. ಇದಕ್ಕೆ ಎಲ್ಲ ನಾನು ನಮ್ಮ ಗುರು ವೃಂದದವರಿಗೆ ನಾನು ಇನ್ನೊಮ್ಮೆ ನನ್ನ ಇದನ್ನು ಕೈ ಮುಗಿದು ಬಾಗಿ ನಾನು ಅವರಿಗೆ ಇದನ್ನು ಒಪ್ಪಿಸ್ತೇನೆ. ಮತ್ತು ಮತ್ತೊಂದು ವಿಷಯ ಅಂದರೆ, ನಮ್ಮ ಮುಂಬೈ ವಿಶ್ವವಿದ್ಯಾಲಯ ಶಾಂತ ವಾತಾವರಣ, ಉತ್ತಮ ಪರಿಸರ, ಅದು ಅಲ್ಲದೆ ಒಂದು ಉತ್ತಮ ವಾಚನಾಲಯ ಉಂಟು. ಇಲ್ಲಿ ಓದಿ ನಾವು ಮುಂಬೈ ವಿಶ್ವವಿದ್ಯಾಲಯದಲ್ಲಿ
ಯನ್ನು ಪಡೆದೆವು. ಮತ್ತೊಂದು ಮಾತು ಉಂಟು, ಗುರು ಅಂದರೆ ತಮಸೋಮ ಜ್ಯೋತಿರ್ಗಮಯ, ಜ್ಞಾನದಿಂದ ಅಜ್ಞಾನದಿಂದ ಜ್ಞಾನದ ಕಡೆಗೆ, ಕತ್ತಲೆಯಿಂದ ಬೆಳಕಿನತ್ತ ಒಯ್ಯುವ ಶಕ್ತಿಯೇ ಗುರು. ಗುರು ಅಂದ್ರೆ ಗು ಅಂದ್ರೆ ಕತ್ತಲೆ ಅಂತೆ, ಗುರು ಅಂದ್ರೆ ಬೆಳಕು. ಈ ಎಲ್ಲ ಗುಣಗಳು ನಮ್ಮ ಗುರುಗಳಲ್ಲಿ ಉಂಟು. ಅದಲ್ಲದೆ ಶಿಲೆ ಎಂಬ ವಿದ್ಯಾರ್ಥಿ ಮೇಲೆ ಕಲೆ ಎಂಬ ವಿದ್ಯೆಯನ್ನು ಕೆತ್ತುವ ಗುರುವೇ ಶಿಲ್ಪಿ. ಅಂತ ಗುಣಗಳಿದ್ದ ನಮ್ಮ ಗುರುಗಳು ನಮಗೆ ಪಾಠ ಮಾಡಿದ್ರು. ಸುಲಭವಾಗಿ, ಸರಳವಾಗಿ, ಪ್ರಾಯೋಗಿಕವಾಗಿ ಪಾಠ ಮಾಡುತ್ತಾ ಇದ್ದರು. ಅಂದ್ರೆ ಇಲ್ಲಿ ಒಂದು ನನಗೆ ಹೇಳ ಬಯಸ್ತೇನೆ, ನಾವಂದ್ರೆ ಕನ್ನಡ ವ್ಯಾಕರಣದಲ್ಲಿ ಛಂದಸ್ಸಿನ ಒಂದು ಅಕ್ಷರಗಣಗಳನ್ನು ಹೇಳುವಾಗ ನಮ್ಮ ಗುರುಗಳು ಹೇಳಿದ ಒಂದು ಮಾತು, ಅದರಲ್ಲಿ ಒಂದು ಸೂತ್ರ ಉಂಟು, ಯಮತ ರಾಜ ಬಾನಸಲಗಂ, ಅಂದ್ರೆ 8 ಗಣಗಳು ಉಂಟು, ಅಕ್ಷರಗಳು. ಆದ್ರೂ ಅವರೊಂದು ಸುಲಭ ಉಪಾಯವನ್ನು ಹೇಳಿ ನಮಗೂ ಈಗಲೂ ಮನಸ್ಸಿನಲ್ಲಿ ಉಳಿಯುವ ಹಾಗೆ ಮಾಡಿದ್ದಾರೆ. ಆ ಸುಲಭ ಉಪಾಯವನ್ನು ನಾನು ಈಗ ಹೇಳುವುದಿಲ್ಲ, ಯಾಕಂದ್ರೆ ನಿಮ್ಮ ಸರತಿ ಬರುವಾಗ ಅವರೇ ಹೇಳ್ತಾರೆ. ಹಾಗಿರುವಾಗ ಮನ, ಭಯ, ಜರ, ಸತ ಎಂಬ ಅಕ್ಷರಗಣಗಳು ಈಗಲೂ ನೆನಪು ಬರ್ತವೆ. ಇಂಥದೆಲ್ಲ ಪಾಠ ಮಾಡುವ ಕ್ರಮ ಇದು ನಮ್ಮ ಗುರುಗಳಲ್ಲಿ ಮತ್ತು ಗುರು ವೃಂದಗಳಲ್ಲೇ ಉಂಟು ಎಂಬುದು ನಂದು ಒಂದು ವಿಚಾರ. ಮತ್ತೆ ನೋಡುವುದಿದ್ರೆ ನಮ್ಮ ಗುರುಗಳು ಮತ್ತು ಎಲ್ಲ ಗುರುಗಳು, ನಮ್ಮ ಗುರುಗಳು ಅವರು ಒಂದು ಅಭಿಯಾನ ಉಂಟು. ಯಾಕಂದ್ರೆ ರಾಷ್ಟ್ರಕವಿ ಕುವೆಂಪು, ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕುವೆಂಪು ಅವರು ಹೇಳಿದ ಒಂದು ಮಾತು, ವಿದ್ಯಾರ್ಥಿಗಳು ಭತ್ತ ತುಂಬುವ ಚೀಲಗಳಾಗದೆ ಭತ್ತವನ್ನು ಬೆಳೆಯುವ ಗದ್ದೆಗಳಾಗಬೇಕು. ಅಂದ್ರೆ ನಾವು ಪುಸ್ತಕದ ಬದನೆಕಾಯಿ ಆಗಿರಬಾರದು, ಬೇರೆ ಬೇರೆ ಸಂಶೋಧನೆ ಮಾಡಿ ಬೇರೆ ಬೇರೆ ಲೇಖನ, ಬರಹ ಇಂಥದೆಲ್ಲ ಮಾಡಬೇಕೆ ಎಂಬ ಪ್ರೋತ್ಸಾಹ ನೀಡುತ್ತಿದ್ದರು. ಎಲ್ಲರೂ ಇಲ್ಲಿ ಯಾರೆಲ್ಲ MA ಮಾಡಿದ್ದಾರ, ನಾನು ತಿಳಿದ ಮಟ್ಟಿನಲ್ಲಿ ಎಲ್ಲರೂ ಪುಸ್ತಕ, ಬರಹ, ಲೇಖನಗಳನ್ನು ಬರೀತಾ ಇದ್ದಾರೆ, ನನ್ನೊಬ್ಬನನ್ನು ಬಿಟ್ರೆ. ನಾನು ಏನು ಬರೀಲಿಲ್ಲ ಇಷ್ಟರವರೆಗೆ. ಆದರೂ ಉಪಾಧ್ಯಾಯ ಸರ್ ಹೇಳಿದ್ರು, ಬಂಟರ ವಿದ್ಯಾಕ್ಷೇತ್ರದಲ್ಲಿ ಬಂಟರ ಕೊಡುಗೆ ಎಂಬ ನಾನು ಪ್ರಾಜೆಕ್ಟ್ ಅನ್ನು ಮಾಡಿದ್ದೇನೆ, ಅದನ್ನು ಪುಸ್ತಕ ಮಾಡಲಿ ಅಂತ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಾನು ಮಾಡುವ ಪ್ರಯತ್ನದಲ್ಲಿ ಇದ್ದೇನೆ. ಹಾಗಾಗಿ ನಮಗೆ ನಮ್ಮ ಗುರುಗಳು ಎಲ್ಲರೂ ಪ್ರೋತ್ಸಾಹ ಕೊಡ್ತಾರೆ. ಹಾಗಾಗಿ ಅಂತ ಗುರುಗಳಲ್ಲಿ MA ಮಾಡಿದಂತ ನಾನು ಪುಣ್ಯವಂತ. ನೀವು ಕೂಡ ಅವರಲ್ಲೇ ನೀವು MA ಮಾಡುವುದಾದ್ರೆ ಅದು ಕೂಡ ನಿಮ್ಮ ಭಾಗ್ಯ ಎಂದು ಹೇಳಿ ನಿಮಗೆಲ್ಲರಿಗೂ ನಾನು ಪ್ರೋತ್ಸಾಹ ಮಾಡುವಂತೆ ಮಾಡಿ ನಿಮ್ಗೆ ಆಶೀರ್ವಚನವನ್ನು ಕೊಡುತ್ತೇನೆ. ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ತಪ್ಪಿರಬಹುದು, ಕ್ಷಮಿಸಿಬಿಡಿ, ನನಗೆ ಅಷ್ಟು ಅಭ್ಯಾಸವಿಲ್ಲ ಮಾಡೋದು. ಬರೀ ಧನ್ಯವಾದಗಳು ಶೇಖರ್ ಶೆಟ್ಟಿ ಅವರಿಗೆ. ಬಹುಶಃ ಗುರುಗಳನ್ನ ಇಷ್ಟೊಂದು ಹೊಗಳಿರುವಾಗ ನಮ್ಮ ವಿದ್ಯಾರ್ಥಿಗಳ ನಿರೀಕ್ಷೆಯೂ ಹೆಚ್ಚಾಗಿರ್ಬೋದು ಮತ್ತು ಬಹುಶಃ ಅವರಿಗೆ ಇನ್ನಷ್ಟು ಉತ್ಸಾಹ ಬಂದಿರ್ಬೋದು, ನಾವು ಈ ವಿಭಾಗಕ್ಕೆ ಹೋಗ್ಬೇಕು, ಕಲಿಬೇಕು ಅನ್ನುವಂಥದ್ದು. ಆ ಉತ್ಸಾಹವನ್ನು ಮೂಡಿದ ತಮ್ಗೆ ವಂದನೆಗಳನ್ನ ಸಲ್ಲಿಸ್ತಾ ನಾನು ವಿದ್ಯಾ ಅವರಲ್ಲಿ ಕೆಲವು ಮಾತುಗಳ ಗುರುತಿಸ್ತಾ ಇದ್ದೇನೆ. ವಿದ್ಯಾ ರಾಮಕೃಷ್ಣ ಅವರು ಅತಿ ಹೆಚ್ಚು ಅತ್ಯಧಿಕ ಅಂಕಗಳನ್ನ ಗಳಿಸಿ MB ಕುಖ್ಯಾನ್ ಬಂಗಾರದ ಪದಕವನ್ನ ಪಡೆದವರು ನಮ್ಮ ಕನ್ನಡ ವಿಭಾಗದಿಂದ. MA ಅಧ್ಯಯನದ ಸಂದರ್ಭದಲ್ಲಿ ಶಿವರಾಮ ಕಾರಂತರ ಪ್ರಬಂಧಗಳ ಕುರಿತು ಅಧ್ಯಯನವನ್ನ ನಡೆಸಿ ಅದನ್ನು ಕೃತಿರೂಪದಲ್ಲಿ ಬೆಳಕಿಗೆ ತಂದಿದ್ದಾರೆ. ವಿದ್ವಾಂಸರ ಒಂದು ಮೆಚ್ಚುಗೆಯನ್ನ ಪಡೆದಿರುವಂತಹ ಕೃತಿ ಇದು ಎನ್ನುವುದು ನಮಗೂ ಹೆಮ್ಮೆಯ ಸಂಗತಿ. ನಮ್ಮ ವಿಭಾಗದ ಹೆಮ್ಮೆ ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್, ಆ ಚಾನೆಲ್ ಅನ್ನ ನಡೆಸುವಲ್ಲಿ ಬಹಳ ಮುತುವರ್ಜಿ ವಹಿಸುವಂತ ವಿದ್ಯಾ ರಾಮಕೃಷ್ಣ ಅವರಿಗೆ ಪ್ರೀತಿಯನ್ನ ಕೊಡ್ತಾ ಕೆಲವು ಅವರ ಸಹಕಾರವನ್ನ ಸ್ಮರಿಸ್ತಾ ಕೆಲವು ಮಾತುಗಳನ್ನ ಆಡ್ಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ಉಪಾಧ್ಯಾಯರು, ಪೂರ್ಣಿಮಾ ಮೇಡಮ್, ಉಮಾರಾವ್ ಮೇಡಮ್ ಮತ್ತು ಕಲಾ ಮೇಡಮ್, ಶೇಖರ್ ಸರ್ ಎಲ್ಲರೂ ಸಾಕಷ್ಟು ವಿಷಯಗಳನ್ನು ನಿಮಗೆಲ್ಲ ಹೇಳಿದ್ದಾರೆ. ನಾನು ಇದ್ರದ್ದೆಲ್ಲ ಒಂದು ಸಮರಿಯನ್ನು ಹಾಗೆ ನಿಮಗೆ ಇಲ್ಲಿ ಏನೇನು ಸಿಗುತ್ತೆ ಅಂತ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ. ಮೊದಲಿಗೆ ನಿಮಗೆಲ್ಲರಿಗೂ ಕನ್ನಡ ವಿಭಾಗಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ಕನ್ನಡದಲ್ಲಿ ಆಸಕ್ತರಾಗಿ MA ಕೋರ್ಸಿಗೆ ಸೇರ್ಕೊಂಡಿದ್ದೀರಾ. ನಿಮ್ಮ ಈ ನಿರ್ಧಾರಕ್ಕಾಗಿ ನಾನು ನಿಮಗೆಲ್ಲ ಹಾರ್ದಿಕವಾಗಿ ಅಭಿನಂದಿಸ್ತೀನಿ. ಕನ್ನಡ ಭಾಷೆ, ಸಂಸ್ಕೃತಿ, ಸಾಹಿತ್ಯ ಮತ್ತು ಇತಿಹಾಸದ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಈ ರೀತಿ ಶಿಸ್ತುಬದ್ಧ ಅಧ್ಯಯನ ಇಲ್ಲದೆ ಆ ಥರ ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಹಳೆಗನ್ನಡದ ಕಾವ್ಯಗಳಿರ್ಬೋದು, ಕಾವ್ಯ ಮೀಮಾಂಸೆ, ವ್ಯಾಕರಣ, ಛಂದಸ್ಸು, ವಿಮರ್ಶೆ, ಅನುವಾದ ಇಂಥ ಅನೇಕ ವಿಷಯಗಳನ್ನು ನಾವೆಲ್ಲ ಸ್ವಾಧ್ಯಯನ ಮಾಡ್ತೀವಿ ಅಂತ ಅಂದ್ಕೊಂಡ್ರೂ 2 ವರ್ಷಗಳ ಅವಧಿಯಲ್ಲಿ ಎಲ್ಲದಕ್ಕೂ ಪ್ರವೇಶ ಪಡೆಯೋಕ್ಕೆ ನಮ್ಮ ಕೈಲಿ ಖಂಡಿತ ಸಾಧ್ಯವಿಲ್ಲ. ಅದು ನನ್ನ ವೈಯಕ್ತಿಕ ಅನುಭವ.
ಹಾಗಾಗಿ ನೀವೆಲ್ಲ ತುಂಬ ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ ಈ ವಿಷಯದಲ್ಲಿ. ನಾನು ಕೂಡ ನಿಮ್ಮ ಹಾಗೆ 4 ವರ್ಷಗಳ ಕೆಳಗೆ 2022ನೇ ಇಸ್ವಿಲಿ ಇಲ್ಲಿ MA ಅಧ್ಯಯನ ಮಾಡೋಕ್ಕೆ ಬಂದೆ. ಓದಿನ ಹವ್ಯಾಸ ಸ್ವಲ್ಪ ಇತ್ತು, ಹೆಚ್ಚಾಗಿ ಲೈಬ್ರರಿಯಿಂದ ಇಲ್ಲಿ ಸಿಗೋ ಇಂಗ್ಲೀಷ್ ಪುಸ್ತಕಗಳನ್ನೇ ತೊಗೊಂಡು ಓದ್ತಾ ಇದ್ದೆ ಅಷ್ಟೇ. ಸ್ವಲ್ಪ ಬರೀತಾ ಇದ್ದೆ ನನ್ನ ಸಂತೋಷಕ್ಕೋಸ್ಕರ, ಇದು ಪ್ರಕಟಣೆ ಎಲ್ಲ ಮಾಡ್ತಾ ಇರಲಿಲ್ಲ. ಕನ್ನಡ ಸಾಹಿತ್ಯ ಇನ್ನೂ ಸ್ವಲ್ಪ ಜಾಸ್ತಿ ಓದಬೇಕು ಅಂತ ಆಸೆ ಒಂದಿತ್ತು, ಅದನ್ನು ಕ್ರಮಬದ್ಧವಾಗಿ ಮಾಡೋಣ ಅಂತ ನಾನು ಇಲ್ಲಿ ಸೇರಿಕೊಂಡೆ. ಇಲ್ಲಿ ಬಂದಮೇಲೆ ನನಗೆ ಕನ್ನಡದೊಂದು ಹೊಸ ಸಾಹಿತ್ಯ ಲೋಕನೇ ನೋಡಿದೆ. ನೀವು ಎಲ್ಲ ನೋಡ್ತೀರಾ, ನಾನೇನೇನು ನನಗಾಯಿತು ಅಂತ ಅನುಭವ ಹೇಳ್ತೀನೋ ನಿಮಗೂ ಎಲ್ಲ ಅದು ಖಂಡಿತ ಆಗುತ್ತೆ. ಇಲ್ಲಿ ಬಂದಮೇಲೆ ಅನೇಕ ಸಮಾನ ಮನಸ್ಕರ ಒಡನಾಟ ಸಿಗುತ್ತೆ. ಯಾಕೆಂದರೆ ಇಲ್ಲಿ ಅಧ್ಯಯನಕ್ಕೆ ಬರೋರು ಯಾರೋ ಸಾಮಾನ್ಯವಾಗಿ ಮಧ್ಯ ಅಥವಾ ಹಿರಿಯ ವಯಸ್ಕರೇ ಬರ್ತೀವಿ. ನಾವು ಯಾರು ಈಗ ಓದ್ಬಿಟ್ಟು ಕೆಲಸ ತೊಗೊಳ್ಬೇಕು ಅಂತ ಒಬ್ಬರ ಮೇಲೊಬ್ಬರು ಕಾಂಪಿಟೇಷನ್ ಮಾಡೋದಾಗಲಿ ಅಥವಾ ಡಿಗ್ರಿ ಬೇಕು, ಸರ್ಟಿಫಿಕೇಟ್ ಬೇಕು ಅಂತಲೇ ಬಂದವರಾಗಲಿ ಅಲ್ಲ, ಎಲ್ಲರೂ ಓದಿನ ಪ್ರೀತಿಯಿಂದ ಬರ್ತೀವಿ. ಹಾಗಾಗಿ ಇಲ್ಲಿ ಒಳ್ಳೆ ನಿಮಗೆ ಉತ್ತಮ ಗೆಳೆತನ, ಒಂದು ಬಾಂಧವ್ಯ ಇಲ್ಲಿ ಸಿಗುತ್ತೆ. ವಿಭಾಗ ಅಂದರೆ ನಮ್ಮದು ಅನ್ನೋದು ಒಂದು ಸಿಗುತ್ತೆ. ಆಮೇಲೆ ವಿಭಾಗದಲ್ಲಿ ಈಗ ಎಲ್ಲರೂ ಹೇಳಿದರು ಸಾಕಷ್ಟು ಪ್ರೋತ್ಸಾಹ ಸಿಗುತ್ತೆ ನಿಮಗೆಲ್ಲ. ಪ್ರಾಧ್ಯಾಪಕರು ಬಹಳ ಆಸ್ಥೆ ವಹಿಸಿ ಆಸಕ್ತಿಯಿಂದ ಹೇಳ್ಕೊಡ್ತಾರೆ. ಪಠ್ಯಕ್ಕಷ್ಟೇ ಸೀಮಿತವಾಗಿರದೆ ಲೆಕ್ಚರ್ಸ್ ಜೊತೆಗೆ ನಾವು ಇನ್ನೂ ಏನೇನು ಮಾಡ್ಬೋದು ಅಂತ ತುಂಬ ಮಾರ್ಗದರ್ಶನ ಕೊಡ್ತಾರೆ. ನಿಮ್ಗೆ ಯಾವ್ದು ಆಸಕ್ತಿ ಇದೆ ಅಂತ ಗುರುತಿಸಿ ಅದರಲ್ಲಿ ಮುಂದೆ ಬರೋಕ್ಕೆ ಪ್ರೋತ್ಸಾಹ ನೀಡ್ತಾರೆ. ನಿಮ್ಗೆ ಯಾವ್ದಾದ್ರು ಕಲೆಗಳಿದ್ದರೆ ತೋರಿಸ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ, ಅಥವಾ ನೃತ್ಯ, ಸಂಗೀತ, ಈ ಥರದ್ದೆಲ್ಲ ನಿಮ್ದು ಏನೇನು ಅಭಿರುಚಿಗಳು, ಆಸಕ್ತಿಗಳಿರುತ್ತೋ ಅದಕ್ಕೆಲ್ಲ ಇಲ್ಲಿ ಒಂದು ವೇದಿಕೆ ಸಿಗುತ್ತೆ. ಆಮೇಲೆ ತರಗತಿಗಳು ಕೂಡ ಸಂವಾದದ ರೀತಿಯಲ್ಲಿ ಇರ್ತವೆ. ಎಲ್ಲರೂ ಪ್ರಬುದ್ಧರಾಗಿರೋದ್ರಿಂದ ಒಂಥರ ಕ್ಲಾಸ್ ರೂಮ್ ಅಂದರೆ ಅದೊಂದು ಡಿಸ್ಕಷನ್ ಥರ ಇರುತ್ತೆ. ಧನಾತ್ಮಕ ರೀತಿಯಲ್ಲಿ ಅನೇಕ ಚರ್ಚೆಗಳಾಗ್ತವೆ. ಅದೆಲ್ಲ ನಿಮಗೆ ತುಂಬ ಹೊಸ ವಿಷಯಗಳ ವಿನಿಮಯ ಆಗುತ್ತೆ. ಇದರಿಂದ ನಮಗೆ ನಮ್ಮ ಜ್ಞಾನ ಗೊತ್ತಿಲ್ಲದೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಮತ್ತು ಹಿರಿಯ ಸಾಹಿತಿಗಳು, ಕವಿಗಳು, ವಿಮರ್ಶಕರು ಇವರೆಲ್ಲರ ಜೊತೆಗೆ ಭೇಟಿ, ಸಂವಾದ ಎಲ್ಲದಕ್ಕೂ ಇಲ್ಲಿ ಉಪಾಧ್ಯಾಯ ಸರ್ ಅವರು ಅವಕಾಶ ಕಲ್ಪಿಸ್ಕೊಡ್ತಾರೆ. ಅನೇಕ ಚಾನ್ಸ್ ಸಿಕ್ಕಾಗೆಲ್ಲ ಅನೇಕ ವಿದ್ವಾಂಸರು ಉಪನ್ಯಾಸಗಳನ್ನು ಇಡಿಸ್ತಾರೆ. ಹಾಗಾಗಿ ನಮಗೆ ಅನುಭವಿ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ಗಳಿಂದನೇ ಕೆಲವು ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಸಿಗುತ್ತೆ. ಅದು ತುಂಬ ಅಮೂಲ್ಯವಾದದ್ದು, ನಿಮಗೆ ನೀವೇ ಮನೇಲಿ ಕೂತ್ರೆ ಸಿಗೋಲ್ಲ. ಉದಾಹರಣೆಗೆ ಹೇಳಬೇಕಂದ್ರೆ ವಿಮರ್ಶೆ ವಿಷಯಕ್ಕೆ ಡಾಕ್ಟರ್ ಬಿ ಜನಾರ್ದನ್ ಭಟ್ ಅವರು ಬಂದು ಮಾತಾಡ್ತಾರೆ. ಕಾವ್ಯ ಮೀಮಾಂಸೆ ವಿಷಯಕ್ಕೆ ಶತಾಧಾನಿ ಡಾಕ್ಟರ್ ಆರ್ ಗಣೇಶ್ ಅವ್ರ ಹತ್ರ ಮಾತಾಡ್ಸಿದಿರ್ಬೋದು ನಾವಿದ್ದ ಸಮಯದಲ್ಲಿ. ಆಮೇಲೆ ಕಾವ್ಯದ ವಿಷಯವಾಗಿ ಸುಬ್ರಾಯ ಚೊಕ್ಕಾಡಿ ಸರ್ ಅವರು ಮಾತಾಡಿದ್ದಿರ್ಬೋದು. ಇದೆಲ್ಲ ನಮಗೆ ಒಂದು ತುಂಬ ವಿಶೇಷ ಅನಿಸುತ್ತೆ, ಅಂದರೆ ಒಂದು ಸುವರ್ಣ ಅವಕಾಶ ಅಂತ ಅನಿಸುತ್ತೆ. ಇದೇ ರೀತಿ ಇನ್ನೂ ಅನೇಕರು ಮಾತಾಡ್ತಾರೆ, ಬರ್ತಾರೆ ಇಲ್ಲಿ ವಿಭಾಗಕ್ಕೆ. ನಾಡೋಜ ಹಂಪನ ಇರ್ಬೋದು, ಡಾಕ್ಟರ್ ವಿವೇಕ್ ರೈ, ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ, ಜಯಂತ್ ಕಾಯ್ಕಿಣಿ, ಡುಂಡಿರಾಜ್, ತುಂಬ ಜನ ಎಲ್ಲ ಅನೇಕ ಸಾಹಿತಿ ಲೇಖಕರ ಒಡನಾಟ ಇಲ್ಲಿ ನಿಮಗೆ ಕಾಲಕ್ಕೆ ಸಿಗ್ತಾ ಹೋಗುತ್ತೆ. ಇಂತಹ ಅವಕಾಶ ಸುವರ್ಣ ಅವಕಾಶ ಅಂತ ಹೇಳ್ತೀನಿ ಇದಕ್ಕೆ. ಆಮೇಲೆ ಅಧ್ಯಯನದ ಅಂಗವಾಗಿ ನಿಮಗೆ ಅನೇಕ ಚಟುವಟಿಕೆಗಳನ್ನು ಕೊಡ್ತಾ ಹೋಗ್ತಾರೆ. ಈ 2 ವರ್ಷಗಳಲ್ಲಿ ನಿಮ್ಮನ್ನು ತುಂಬ ಬ್ಯುಸಿಯಾಗಿಡ್ತಾರೆ. ಅದರಿಂದ ಏನಾಗುತ್ತೆ, ನಿಮಗೆ ಗೊತ್ತಿಲ್ಲದೆ ನಿಮಗೆ ಅಧ್ಯಯನದಲ್ಲಿ ಬರವಣಿಗೆಯಲ್ಲಿ ಶಿಸ್ತು ಬರುತ್ತೆ. ಸಣ್ಣ ಲೇಖನಗಳು ಬರೆಯೋಕ್ಕೆ ಹೇಳೋದಿರ್ಬೋದು. ಅದರಿಂದ 2 ವರ್ಷಗಳಲ್ಲಿ ನೀವು ಮುಗಿದ್ಮೇಲೆ ನೋಡಿಕೊಂಡ್ರೆ ನಿಮ್ಮ ಬರವಣಿಗೆ ಸಾಕಷ್ಟು ಅಭಿವೃದ್ಧಿ, ಇಂಪ್ರೂವ್ ಆಗಿರುತ್ತೆ. ಸ್ವಲ್ಪ ಮಟ್ಟಿಗೆ ಒಂಥರ ಪ್ರೊಫೆಷ್ನಲ್ ಟಚ್ ಬಂದಿರುತ್ತೆ ನಿಮ್ಮ ಬರವಣಿಗೆಗೆ. ಉಪಾಧ್ಯಾಯ ಸರ್ ಹೇಳ್ದಂಗೆ ಎಲ್ಲರನ್ನೂ ಲೇಖಕರಾಗಿ ಬೆಳೆಸಬೇಕು ಅನ್ನೋದು ಅವರ ಒಂದು ಹಂಬಲ ಆಗಿರೋದ್ರಿಂದ ಈ ನಿಟ್ಟಲ್ಲಿ ಅನೇಕ ರೀತಿಯಲ್ಲಿ ಅವರು ನಮಗೆ ಪ್ರೋತ್ಸಾಹ ಕೊಡ್ತಾರೆ. ಎಷ್ಟೊಂದು ಈಗ ಕರ್ನಾಟಕ ಮಲ್ಲ, ಉದಯವಾಣಿ ಪತ್ರಿಕೆಗಳಲ್ಲಿ ನಿಮ್ಮ ಲೇಖನಗಳನ್ನು ಪ್ರಕಟ ಮಾಡಲಿಕ್ಕೆ ಅಂತ ಪ್ರೋತ್ಸಾಹ ಮಾಡ್ತಾರೆ. ಹಾಗೆ ಒಳನಾಡು ಪತ್ರಿಕೆಗಳಾದ ಕಸ್ತೂರಿ ಇರ್ಬೋದು, ತುಷಾರ ಇರ್ಬೋದು, ಒಳ್ಳೆ ಲೇಖನಗಳಾದರೆ ಸರ್ ಮತ್ತು ಮೇಡಮ್ ನಿಮಗೆ ತುಂಬ ಪ್ರೋತ್ಸಾಹ ಮಾಡಿ ಅಲ್ಲಿ ಕಳಿಸಿ ಇಲ್ಲಿ ಕಳಿಸಿ ಅಂತ ಇದು ಮಾಡ್ತಾರೆ. ಆಮೇಲೆ ಪಠ್ಯೇತರ ಚಟುವಟಿಕೆಗಳನ್ನು ಅನೇಕ ನಡೆಸ್ತಾರೆ. ವಿದ್ಯಾರ್ಥಿ ಸಮ್ಮೇಳನ ನಡೆಸ್ತಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ನಿಮ್ಮ ಟ್ಯಾಲೆಂಟ್ಸ್ನ, ಪ್ರತಿಭೆಗಳನ್ನು ತೋರಿಸ್ಕೊಡ್ಲಿಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡ್ತಾರೆ. ಕೃತಿಗಳ ಪರಿಚಯ, ವಿಮರ್ಶೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಆ ರೀತಿ ಮಾಡಲಿಕ್ಕೆ ನಿಮಗೆ ಪ್ರೋತ್ಸಾಹ ಕೊಡ್ತಾರೆ. ಅದಲ್ಲದೆ ಉಮಾ ಮೇಡಮ್ ಹೇಳ್ದಂಗೆ ವಿಭಾಗದ ಲೈಬ್ರರಿ ಸಾವಿರಾರು ಪುಸ್ತಕಗಳಿದೆ, ನೀವು ಎಷ್ಟು ಓದಿದ್ರೂ ಮುಗಿಯಲ್ಲ. ಅದು ಒಂದು ಆನಂದಮಯ ಸಮಯವನ್ನು ನೀವು ಕಳಿಬೋದು ವಿಭಾಗದಲ್ಲಿ. ಜೊತೆಗೆ ಇದು ರಿಸರ್ಚ್ ಬೇಸ್ಡ್ MA ಆಗಿರೋದ್ರಿಂದ ಕಲಾ ಮೇಡಮ್ ಆಲ್ರೆಡಿ ಆಗಲೇ ಹೇಳ್ದಂಗೆ ಪ್ರಾಜೆಕ್ಟ್ ವರ್ಕ್ ಇರುತ್ತೆ. ಅದರಿಂದ ನಿಮಗೆ ಒಂದು ಸಂಪ್ರಬಂಧ ರಚನೆ ಮಾಡಲೇಬೇಕಾಗುತ್ತೆ. ಒಂದು 100-200 ಪುಟಗಳಷ್ಟು ನೀವು ಬರವಣಿಗೆ ಮಾಡ್ತೀರಾ ಅಂತ ಶುರುವಿನಲ್ಲೇ ನಮಗೆ ನಿಜವಾಗ್ಲೂ ನಂಬಿಕೆ ಇರಲ್ಲ. ಆದರೆ ಅದು ಮುಗಿತಾ ನಮ್ಮ ಕೈಯಿಂದನೇ ಅದು ಸಾಧ್ಯನೂ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ಬಂದರೆ ಅದನ್ನು ಪುಸ್ತಕ ರೂಪದಲ್ಲಿ ಪ್ರಕಟಗೊಳಿಸಲಿಕ್ಕೆ ಕೂಡ ಉಪಾಧ್ಯಾಯ ಸರ್ ತುಂಬ ಪ್ರೋತ್ಸಾಹ ಮತ್ತು ಅವಕಾಶ ಮಾಡಿಕೊಡ್ತಾರೆ. ಆಮೇಲೆ ಇದಲ್ಲದೆ ಅನೇಕ ಸಂಘ ಸಂಸ್ಥೆಗಳ ಜೊತೆಗೆ ವಿಭಾಗ ಕೈ ಜೋಡಿಸಿ ಕೆಲಸ ಮಾಡುತ್ತೆ. ಹಾಗಾಗಿ ಚಿಣ್ಣರ ಬಿಂಬ ಇರ್ಬೋದು, ಮೈಸೂರು ಅಸೋಸಿಯೇಷನ್, ಬಂಟರ ಸಂಘ, ಇನ್ನೂ ಅನೇಕ ಸಂಸ್ಥೆಗಳ ಜೊತೆಗೆ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೆ. ಅಲ್ಲೆಲ್ಲ ಬೇಕಾದಷ್ಟು ಕನ್ನಡ ಮನಸ್ಸುಗಳ ಪರಿಚಯ ನಿಮಗಾಗತ್ತೆ. ಸಂಘಟನೆ, ನಿರೂಪಣೆ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋ ಅವಕಾಶಗಳು ನಿಮಗೆ ಖಂಡಿತ ಇಲ್ಲೇ ಸಿಗುತ್ತೆ. ಹೀಗೆ ಈ MA ಕಲಿಕೆ ನಿಮ್ಮ ದೈನಂದಿನ ಬದುಕಿನ ನಡುವೆ ಒಂದು ಹೊಸ ದಾರಿನೇ ತೋರಿಸುತ್ತೆ ಅಂತ ಹೇಳ್ಬೋದು.
ನಮ್ಮನ್ನು ಒಂದು ಹೊಸ ಪ್ರಪಂಚದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಎಲ್ಲರೂ ಉತ್ಸಾಹದಿಂದ ಸೇರ್ಕೊಂಡಿದ್ದೀರಾ. ಉತ್ಸಾಹದಿಂದ ಅಧ್ಯಯನ ಆರಂಭಿಸಿ. ನಿಮಗೆ ಖಂಡಿತ ಇದರಲ್ಲಿ ಆನಂದ ತೃಪ್ತಿ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಶುಭಾಶಯಗಳು. ನಮಸ್ಕಾರ. ಧನ್ಯವಾದಗಳು ವಿದ್ಯಾ ಅವರಿಗೆ. ಮಾತು ಕಡಿಮೆ ಕೆಲಸ ಹೆಚ್ಚು ಎನ್ನುವ ರೀತಿಯಲ್ಲಿ ಶ್ರದ್ಧೆ ನಿಷ್ಠೆಯಿಂದ ಅವರು 2 ವರ್ಷ ಅಧ್ಯಯನದಲ್ಲಿ ತೊಡಗಿಸಿಕೊಂಡದನ್ನ ನಾವು ಗಮನಿಸಿದ್ದೇವೆ. ಅವರಿಗೆ ಮುಂದಿನ ವಿದ್ಯಾಭ್ಯಾಸ ಅಥವಾ ಮುಂದಿನ ಒಂದು PhD ಮಾಡುವ ಅವಕಾಶವನ್ನ ಅವ್ರು ಮಾಡಿಕೊಳ್ಬೇಕು ಅಂತ ಅವರಿಗೆ ಸ್ವಲ್ಪ ಆಸಕ್ತಿ ಕಡಿಮೆ. ಅದನ್ನ ಮಾಡಬೇಕು ಅನ್ನುವಂತ ಆಸೆ ನಮ್ಗೆ ಇದೆ, ಇರ್ಲಿ ಮುಂದೆ ಏನಾಗ್ತದಂತ. ನಾನು ಇದೇ ರೀತಿ ನಮ್ಮ ಈಗ ವಿದ್ಯಾ ರಾಮಕೃಷ್ಣ ಅವರ ಹಾಗೆ ಅವರ ಬ್ಯಾಚಿನಲ್ಲಿ ಇದ್ದವರು CA ರಾಜಶ್ರೀ ಅವರು ನಮ್ ಜೊತೆ ಇದ್ದಾರೆ. ಅದರ ಕಲಾ ಭಾಗವತ್ ಅವರ ಬ್ಯಾಚಿನಲ್ಲಿ ಇದ್ದವರು ಶಶಿಕಲಾ ಅವರಿದ್ದಾರೆ. ಇವರೆಲ್ಲರೂ ಕೂಡ ಅಂದ್ರೆ ಕನ್ನಡ ವಿಭಾಗದ ವಿದ್ಯಾರ್ಥಿ ಬಳಗ ಬಹಳ ಪ್ರತಿಭಾವಂತ ಬಳಗ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಈಗ ನೀವೆಲ್ಲರೂ ಹಿರಿಯ ವಿದ್ಯಾರ್ಥಿಗಳ ಒಂದು ಅನುಭವವನ್ನ ಕೇಳಿದ್ರಿ. ಈಗ ನಾನು ನಮ್ಮ ಈ ಹೊಸ ಒಂದು ಶೈಕ್ಷಣಿಕ ವರ್ಷಕ್ಕೆ ಪ್ರಥಮ ವರ್ಷಕ್ಕೆ ಸೇರಿಕೊಂಡಂತ ವಿದ್ಯಾರ್ಥಿಗಳ ಅನುಭವವನ್ನ ಕೇಳುವುದಕ್ಕೆ ನಾವು ಎಲ್ಲರೂ ಉತ್ಸುಕರಾಗಿದ್ದೇವೆ. ಸರಿ ಹೇಳಿದಾಗೆ ನಿಮ್ಮ ಓದು, ನಿಮ್ಮ ಆಸಕ್ತಿಯ ಕ್ಷೇತ್ರ, ನೀವು MAಗೆ ಸೇರಿಕೊಂಡಂತ ಉದ್ದೇಶ, ನಿಮ್ಮ ಅಭ್ಯಾಸ, ನಿಮ್ಮ ಹವ್ಯಾಸ, ಇವೆಲ್ಲವುಗಳನ್ನ ಈ ಸಂದರ್ಭದಲ್ಲಿ ತಾವು ಹಂಚಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮೊದಲು ಜ್ಯೋತಿ ಕಡ್ಕೋಳ್ ಅವರು ಮಾತಾಡ್ತೀರಾ? ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ಮ್ಯೂಟಲ್ ಇದ್ರೆ. 3 ನಿಮಿಷದ ಅವಧಿ, ದಯವಿಟ್ಟು ನೋಡಿ. 180 ಸೆಕೆಂಡುಗಳು. ನಮಸ್ಕಾರ. ನಾನು ಜ್ಯೋತಿ ಕಡ್ಕೋಳ್ ಅಂತ ಪುಣೆಯಿಂದ ಈಗ MA ಗೆ ಪ್ರವೇಶ ಪಡ್ಕೊಂಡಿದ್ದೇನೆ. ನನ್ನ ಆಸಕ್ತಿಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ಸ್ವಲ್ಪ ಸಾಹಿತ್ಯ ಸಂಗೀತದಲ್ಲಿ ಆಸಕ್ತಿ ಇದೆ, ಚಿತ್ರಕಲೆಯಲ್ಲಿ ಆಸಕ್ತಿ ಇದೆ. ಮತ್ತು MAಗೆ ಸೇರಿಕೊಂಡ ಉದ್ದೇಶ ಅಂತ ಹೇಳಿದ್ರೆ ನಾನು PUC ಆದ್ಮೇಲೆ ಸಹಜವಾಗಿ ವಿಜ್ಞಾನ ಮತ್ತು ಕನ್ನಡ ಎರಡರಲ್ಲೂ ಗೊಂದಲ ಆಗಿತ್ತು. ವಿಜ್ಞಾನ ಕ್ಷೇತ್ರದಲ್ಲಿ ಮುಂದುವರಿಯೋದಾ ಅಥವಾ ಕನ್ನಡದಲ್ಲಿ ಮುಂದುವರಿಯೋದಾ ಅಂತ. ಆಗ ವಿಜ್ಞಾನದಲ್ಲಿ ಮುಂದುವರೆದೆ. ಆದ್ರೆ ಎಲ್ಲೋ ಮನಸ್ಸಿನಲ್ಲಿ ಒಂದಿತ್ತು, ಕನ್ನಡದ ಬಗ್ಗೆ ಆಸಕ್ತಿ ಅಭಿಮಾನ ಇದ್ರೂ ಕೂಡ ನನಗೆ ಕನ್ನಡ ವಿಷಯವನ್ನು ಹೆಚ್ಚು ಆಳವಾಗಿ ಓದ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂತ ಒಂದು ಮನಸ್ಸಿನಲ್ಲಿ ಒಂದು ಭಾವನೆ ಇತ್ತು. ಅದು ಈ ಅವಕಾಶದಿಂದ ಸಾಧ್ಯವಾಗಿದೆ. ಹೆಚ್ಚು ಹೆಚ್ಚು ಕಲಿತು ಇದರಲ್ಲಿ ಮುಂದುವರಿಬೇಕು ಅಂತ ಆಸೆ ಇದೆ. ಅದೇ ರೀತಿ ಸ್ವಲ್ಪ ಮನಸ್ಸಿನಲ್ಲಿ ದಿಗ್ಲು ಕೂಡ ಇದೆ. ನಾನು ಒಬ್ಬ ಕಲ್ಮಾಡಿ ಶಾಮರಾವ್ ಹೈಸ್ಕೂಲಿನ ಪ್ರಾಂಶುಪಾಲೆಯಾಗಿರೋದ್ರಿಂದ ವೃತ್ತಿ ಸಹಜವಾದ ಕೆಲವೊಂದು ಜವಾಬ್ದಾರಿಗಳು ಹೆಚ್ಚು ಇರ್ತವೆ. ಅದರ ಜೊತೆ ಇದನ್ನ ನಿಭಾಯಿಸ್ತೀನೋ ಇಲ್ಲೋ ಅಂತ ಒಂದು ಸ್ವಲ್ಪ ಅಳಕು ಇತ್ತು. ಸ್ವಲ್ಪ ಈಗ ಎಲ್ಲ ಮಾತನಾಡಿದವರ ಬಗ್ಗೆ ಕೇಳಿದಾಗ ಸ್ವಲ್ಪ ಭರವಸೆ ಬಂದಿದೆ. ಅದೇ ರೀತಿ ಉಪಾಧ್ಯಾಸರು ಮತ್ತು ಪೂರ್ಣಿಮಾ ಮೇಡಮ್ ಅವರು ಇರೋದ್ರಿಂದ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ಅವಕಾಶಕ್ಕೆ ಧನ್ಯವಾದಗಳು. ಏನಾದ್ರು ಬರವಣಿಗೆ ಮಾಡಿದ್ರೆ ಜ್ಯೋತಿ ಮೇಡಮ್? ಏನಾದ್ರು ಬರವಣಿಗೆ ಆಗಿದೆ. ಇದುವರೆಗೂ 4 ಪುಸ್ತಕಗಳು ಪ್ರಕಾಶಗೊಂಡಿವೆ. 2 ಕಾದಂಬರಿಗಳು, 1 ಕವನ ಸಂಕಲನ ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ ನಲ್ಲಿ ಇದೆ. ಮತ್ತು 2 ಕವನ ಸಂಕಲನಗಳು ಮುದ್ರಣಕ್ಕೆ ಅಣಿಯಾಗಿವೆ. ಆಗ್ಲಿ, ಅಭಿಮಾನ ಪಡುವ ಸಂಗತಿ ಅನ್ನುವಂತ ಎಲ್ಲ ಬಗೆಯ ಶುಭಗಳಿರ್ಲಿ. ಮಲ್ಲಿಕಾರ್ಜುನ್ ಅವರು. ಸರ್, ನಮಸ್ಕಾರ ಸರ್. ಗೌರವಾನ್ವಿತ ಅಧ್ಯಕ್ಷರಾದ ಪ್ರಾಧ್ಯಾಪಕರು, ಮುಖ್ಯಸ್ಥರು, ಕನ್ನಡ ವಿಭಾಗ, ಮುಂಬೈ ವಿಶ್ವವಿದ್ಯಾಲಯ ಡಾಕ್ಟರ್ GN ಉಪಾಧ್ಯಾಯ ಅವರೇ, ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಮೇಡಮ್ ಅವರು, ಇಂದಿನ ಸಂವಾದದಲ್ಲಿ ಎಲ್ಲ ಗಣ್ಯರೆಲ್ಲರಿಗೂ ಗೌರವಪೂರ್ವಕ ನಮಸ್ಕಾರಗಳು. ನನ್ನ ಹೆಸರು ಮಲ್ಲಿಕಾರ್ಜುನ್ ಬಾಲ್ಗಾಂವ್. ನಾನು ಮೋತಿಲಾಲ್ ನಗರ್ ಶಾಲೆಯಲ್ಲಿ ಶಿಕ್ಷಕನಾಗಿದ್ದೇನೆ. ಈ ಒಂದು ಪ್ರತಿಷ್ಠಿತ ಕನ್ನಡ ವಿಭಾಗದಲ್ಲಿ MA ಪ್ರಥಮ ವರ್ಷದ ವಿದ್ಯಾರ್ಥಿಯಾಗಿ ನಿಮ್ಮ ಮುಂದೆ ನನಗೆ ಬಹಳಷ್ಟು ಸಂತೋಷ ಅನಿಸ್ತದ. ಆಮೇಲೆ MA ಮಾಡ್ಲಿಕ್ಕೆ ಉದ್ದೇಶ ಏನಂದ್ರೆ, ನಾನು ಒಂದ್ಸಲ ಬಹಳ ದಿನದಿಂದ ನಾನು MA ಮಾಡ್ಬೇಕು ಅಂತ ಆಸೆ ಇತ್ತು. 18 ವರ್ಷ ಆಯ್ತು ನಾನು ಮುಂಬೈ ಬಂದು, ಇನ್ನೂ ನಾನು MA ಮಾಡಿರ್ಲಿಲ್ಲ. ಆಮೇಲೆ ನಾನು ಹೋದ ವರ್ಷ ನಾನು ಯೂನಿವರ್ಸಿಟಿ ಬಂದು ಸರ್ ಭೇಟಿ ಆದಾಗ ಸರ್ದು ಒಂದು ಮಾರ್ಗದರ್ಶನ, ಅವರ ಒಂದು ಪ್ರೋತ್ಸಾಹ ನೋಡಿ ನನಗನ್ನಿಸ್ತು, ನಾನೇ MA ಮಾಡಬಾರ್ದು ಸರ್ ಅಂತ. ಇಲ್ಲ, ನೀವು MA ಮಾಡಿ ಆಯ್ತು ಸರ್ ಅಂತ. ಅಷ್ಟೊತ್ತಿಗೆ ಹೋದ ವರ್ಷ MA ಅಡ್ಮಿಷನ್ ಮುಗಿದಿತ್ತು.
ಆಯ್ತು ಮುಂದಿನ ವರ್ಷ ಮಾಡೋಣ ಅಂತ ಈ ವರ್ಷ ಫಾರ್ಮ್ ತುಂಬಿದೆ ನಾನು. ಈ ವರ್ಷ ಮಾಡಿದೆ. ಆಮೇಲೆ ನನ್ನ ಆಸಕ್ತಿಗಳನ್ನ ಒಂದು ಪುಸ್ತಕ ಬರೆದಿದ್ದೇನೆ, ಕನಸಿಗೆ ನಿಲುಕಿದ ಬದುಕು ಅಂತ ಅನುಭವ ಕಥನ, ನನ್ನದೇ ಆದಂತ ಕಥನ ಇದೆ. ಆಮೇಲೆ ಈ ಓದಿನ ಹಿನ್ನೆಲೆ ಅಂದ್ರೆ ಮನುಷ್ಯನ ಈ ಓಡಾಟದ ಜೀವನದಲ್ಲಿ ಓದಕ್ಕಾಗಲ್ಲ. ಅಂದ್ರೆ ನಾವು ಒಂದು MA ಅಂತ ಒಂದು ಕೋರ್ಸ್ ಮಾಡಿದೇವೆ ಅಂದ್ರೆ ಕೋರ್ಸ್ ಮಾಡಿದೀವಿ ಅಂತ ಹೇಳಿದ್ರೆ ಓದ್ತೀವಿ, ಇಲ್ಲ ಅಂದ್ರೆ ಸುಮ್ನೆ ಓದ್ಬೇಕಂದ್ರೆ ಓದಕ್ಕಾಗಲ್ಲ. ಯಾಕಂದ್ರೆ ಮನುಷ್ಯನಿಗೆ ಸಮಯ ಇಲ್ಲ, ಹಾಗೆ ಹೀಗೆ ಕೇಳ್ಕೊಂತ ಹೋಗ್ತಾ ಇರ್ತೀವಿ. ಈಗ ಆಗುತ್ತೆ, ನಾವು ಒಂದು ಅಡ್ಮಿಷನ್ ಮಾಡಿದೇವಿ ಒಂದು ಕೋರ್ಸ್ ಅಂತಂದಾಗ ಆ ಕೋರ್ಸ್ ಮಾಡಿದೇವಿ ಅಂದ್ಮೇಲೆ ಅದನ್ನ ನಾವು ಮಾಡ್ಲೇಬೇಕು ಅಂತೇಳಿ ನಾವು ಏನ್ ಮಾಡ್ತೀವಿ, ಶ್ರದ್ಧೆಯಿಂದ ಆ ಪುಸ್ತಕಗಳನ್ನು ಓದಕ್ ಹಚ್ಚುತ್ತೆ. ಆಮೇಲೆ ಬೇರೆ ಬೇರೆ ಸಂವಾದಗಳಲ್ಲಿ ಭಾಗವಹಿಸ್ತೇವೆ. ಬೇರೆ ಈ ತರ ಒಂದು ಸರ್ ಮಾರ್ಗದರ್ಶನ ಸಿಕ್ತು ನನಗೆ. ಅವಾಗ ಆಯ್ತು ಸರ್ ಅಂತೇಳಿ ನಾನು MA ಮಾಡಿದೆ. ಇನ್ನು ಮುಂಬೈನಲ್ಲಿ ನೆಲೆಸಿದ್ರು ಸಹ ನಮ್ಮ ಮಾತೃಭಾಷೆಯ ಒಂದು ಸಾಹಿತ್ಯಿಕ ಶ್ರೀಮಂತಿಕೆಯನ್ನ ಉನ್ನತ ಮಟ್ಟದಲ್ಲಿ ಅಧ್ಯಯನ ಮಾಡುವ ಈ ಒಂದು ಅವಕಾಶ ಸಿಕ್ಕಿರುವುದು ನನ್ನ ಸೌಭಾಗ್ಯ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಒಂದು ಮಾರ್ಗದರ್ಶನ ಹಾಗೂ ಸಹಪಾಠಿಗಳ ಒಂದು ಒಡನಾಟದಲ್ಲಿ ನನ್ನ ಜ್ಞಾನವನ್ನು ವಿಸ್ತರಿಸಿಕೊಳ್ಳುವುದು ಒಂದೇ ಉದ್ದೇಶ ಇದೆ ನನಗೆ. ಬೇರೆ ಯಾವ ಉದ್ದೇಶನೂ ನನಗಿಲ್ಲ. ಓದ್ಬೇಕು, ಜ್ಞಾನ ಹೆಚ್ಚಿಸ್ಕೊಳ್ಬೇಕು, ಸಾಹಿತ್ಯದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು MA ಮಾಡಿದ್ದೀನಿ ಸರ್. ಆಗ್ಲಿ, ಅಭಿನಂದನೆಗಳು. ಅವರು ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಾ ಇದರಲ್ಲಿ ಸೇರಿಕೊಂಡಿರುವುದು ಬಹಳ ಅಭಿಮಾನ ಪಡುವಂತಹ ಒಂದು ಸಂಗತಿ. ಎಲ್ಲ ಬಗೆಯ ಶುಭಗಳಿರಲಿ. ಮುಂದೆ ಶಕುಂತಲಾ ಅವರು. ಕುಸುಮಾ ಮೇಡಮ್ ಯಾರು ಆಗ್ಬೋದು, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನಾನು ಗೋರೆಗಾಂವ್ನಲ್ಲಿ ಇರೋದು. ನಂದು ಡಿಗ್ರಿ ಆಗಿ ಸಾಧಾರಣ 22 ವರ್ಷ ಆಯ್ತು. ಬಟ್ 2nd PUC ನಂತರ ನಾನು ಸಂಸ್ಕೃತ ಲ್ಯಾಂಗ್ವೇಜ್ ತಗೊಂಡಿದ್ದೆ. ಸಂಸ್ಕೃತದಲ್ಲಿ MA ಮಾಡ್ಬೇಕು ಅಂತ ಒಂದು ಮನಸ್ಸಲ್ಲಿತ್ತು, ಕಾರಣಾಂತರಗಳಿಂದ ಆಗ್ಲಿಲ್ಲ ಮಾಡ್ಲಿಕ್ಕೆ. ಮತ್ತೆ ಮುಂಬೈಗೆ ಬಂದ ನಂತರನೂ ಕೂಡ ಸಂಸ್ಕೃತದಲ್ಲಿ ಮಾಡುವ ಅಂತೇಳಿ ಏನು ಕೂಡ ನಮ್ಗೆ ಹೇಗೆ ಮುಂದೆ ಹೋಗುದು ಎನ್ನುವ ಯಾವುದೋ ಒಂದು ಮಾರ್ಗದರ್ಶನ ಇರ್ಲಿಲ್ಲ. ಆಗ ನನ್ನ ಗೆಳತಿ ಹೇಳಿದ್ಲು, ಚಲೋ ನಾವು ಈಗ ಕನ್ನಡದಲ್ಲಿ ಮಾಡೋಣ, ಸಂಸ್ಕೃತದಲ್ಲಿ ತುಂಬಾ ವರ್ಷ ಬಿಟ್ಟು ಮಾಡ್ಲಿಕ್ಕೆ ಸಾಧ್ಯವೋ ಇಲ್ಲವೋ, ಕನ್ನಡದ ಮುಂದುವರಿಸೋಣ. ಹಾಗೆ ನನ್ನ ಮಕ್ಕಳು ಚಿನ್ನರ ಬಿಂಬದಲ್ಲಿದ್ದಾರೆ, ಆದ್ರಿಂದ ಆಸಕ್ತಿ ಬಂತು ನಮ್ಗೆ ಕನ್ನಡದಲ್ಲಿ ಮಾಡುವ ಅಂತ ಹೇಳಿ. ಮಕ್ಕಳು ಭಾಷಣ ಮಾಡೋದು ನೋಡಿ. ಆದ್ರೆ ಇಷ್ಟು ವರ್ಷದಿಂದ ನಾವು ಕನ್ನಡ ಬಿಟ್ಟು ಈಗ ಆಗ್ತದ ಇಲ್ವಾ ಅಂತ ಹೇಳುವ ಕ್ವಶನ್ ಮಾರ್ಕ್ ಇದೆ. ಆದ್ರೂ ನೋಡುವ, ಮಾಡ್ತೇನೆ ಖಂಡಿತ. ಹಾಗೆ ನಿಮ್ಮ ಎಲ್ಲ ನನ್ಗೊಂದು ಅವಕಾಶ ಕೊಟ್ಟದ್ದಕ್ಕಾಗಿ ಧನ್ಯವಾದಗಳು. ಇಷ್ಟು ನನ್ನ ಅನಿಸಿಕೆ. ಆಗ್ಲಿ, ಶಕುಂತಲಾ ಅವರಿಗೆ ಸ್ವಾಗತ. ಮುಂದೆ ಕುಸುಮಾ ಮೇಡಮ್. ಹೌದು, ನಾನು ಕುಸುಮ ಬಂಗೇರ ಫ್ರಮ್ ಮುಂಬೈ. ನಾನು ಚಿಕ್ಕ ಮಗುವಿಗೆ ಆಗಿರುವಾಗಲೇ ಮುಂಬೈಗೆ ಬಂದಿದ್ದೆ. ಆದ್ದರಿಂದ ನನ್ನ ಎಲ್ಲ ಎಜುಕೇಶನ್ ಬಾಂಬೆಯಲ್ಲಿ ಆಯ್ತು. ಆದ ನಂತರ BA ನಂತರ ನನಗೆ ಕಲೀಲಿಕ್ಕೆ ತುಂಬಾ ಆಸೆ ಇತ್ತು. ಆದರೆ ಕೆಲವು ಗೃಹಿಣಿ ಜಾಬ್ ಅದರಿಂದ ನನ್ಗೆ ಆಗ್ಲಿಲ್ಲ. ಮತ್ತೆ ಮಕ್ಕಳು ಸ್ವಲ್ಪ ದೊಡ್ಡ ಆದ ಮೇಲೆ ಪ್ಲೇ ಗ್ರೂಪ್ ಅಂಡ್ ನರ್ಸರಿಯದು ಟೀಚರ್ ಆಗಿ ನಾನು 15 ವರ್ಷ ಕೆಲಸ ಮಾಡಿದೆ. ಈಗ 2023 ನಾನು ಬಿಟ್ಟೆ. ಅದರ ನಂತರ ನನ್ಗೆ ಎಣಿಸ್ತು, ಯಾಕೆ ನನ್ಗೆ ಕನ್ನಡ ಮೊದಲಿನಿಂದಲೂ ತುಂಬಾ ಇಷ್ಟ. ಸ್ಕೂಲಿನಲ್ಲಿರುವಾಗ ಚಿಕ್ಕ ಚಿಕ್ಕ ಪ್ರಬಂಧ, ಕತೆ, ಕವನ ಬರೆಯುತ್ತಿದ್ದೆ, ಆದ್ರೆ ನನ್ನ ಶೈಲಿಯಲ್ಲಿ. ನನ್ನ ಟೀಚರ್ ತುಂಬಾ ಒಳ್ಳೇದಿದ್ರು. ಅವರು ಅದನ್ನು ತಿದ್ದುಪಡಿಸಿ ಅದನ್ನು ಹೇಗೆ ಪುನಃ ಇಂಪ್ರೂವ್ ಮಾಡ್ಬೇಕಂತೇಳಿ ನನ್ಗೆ ಹೇಳಿಕೊಡ್ತಿದ್ರು. ಆದ್ರಿಂದ ನನ್ಗೆ ತುಂಬಾ ಇಷ್ಟ ಇತ್ತು ಕನ್ನಡ. ಈಗ ಅದು ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನು ನನ್ಗೆ ಬಿಡ್ಲಿಕ್ಕಿಲ್ಲ. ಏನೇ ಆಗ್ಲಿ ನನ್ಗೆ ಇದನ್ನು ಮುಂದುವರಿಸಲೇಬೇಕು. ನನ್ನ ಕನ್ನಡ ಭಾಷೆಯದ್ದು ಸಾಹಿತ್ಯ, ಅದರ ಬಗ್ಗೆ ನನ್ಗೆ ತುಂಬಾ ತಿಳಿಲಿಕ್ಕಿದೆ. ಅದಕ್ಕೋಸ್ಕರ ನನ್ಗೆ ಪ್ರಿಯವಾದ ವಿಷಯ ಸಂಗೀತ. ಈಗ ಕೂಡ ನಾನು ಹಿಂದೂಸ್ತಾನಿ ಕ್ಲಾಸಿಕಲ್ ಕಲಿತಾ ಇದ್ದೇನೆ, ಕಥಕ್ ಕೂಡ ಮಾಡಿದ್ದೇನೆ, ಎಕ್ಸಾಮ್ ಕೊಟ್ಟಿದ್ದೇನೆ. ಮತ್ತೆ ಹೌದು ಸರ್, ನಾನು ಹಿಂದಿ ಮತ್ತು ಕನ್ನಡ, ಮರಾಠಿ ಇದು ಕೂಡ ಬೇರೆ ಬೇರೆ ಆಪ್ ನಲ್ಲಿ ಸಿಂಗ್ ಮಾಡ್ತೇನೆ. ಅಂದ್ರೆ ಅದೊಂದು ನನ್ಗೆ ಇಂಟ್ರೆಸ್ಟ್ ಇದೆ. ಅದರ ನಂತರ ಭಜನೆ ಗ್ರೂಪ್ ನಲ್ಲಿ ಇದ್ದೇನೆ. ಮಾತ್ರ ಭಜನೆ ಗ್ರೂಪ್ ನನ್ನದು ಮರಾಠಿ ಗ್ರೂಪ್ ಇದೆ, ಬಟ್ ನನ್ಗೆ ಕನ್ನಡ ಕೂಡ ಬರ್ತದೆ. ಹೌದೌದು. ಅದರಿಂದ ನೀವು ಎಲ್ಲರೂ ನಮ್ಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಕೈ ಜೋಡಿ ನಾನು ನಮಸ್ಕಾರ ಹೇಳ್ತೇನೆ. ನಿಮ್ಮಿಂದ ನಾವು ತುಂಬಾ ಕಲಿಬೇಕು. ನೀವು ಕಲಿಸ್ತೀರಿ. ಅದು ಹೇಗೆ ಪಂಪ್ ಸೆಟ್ಟಿನಲ್ಲಿ ಜನರು ನೀರು ತೆಗಿತಾರೆ ವಿಲೇಜ್ ನಲ್ಲಿ,
ಅದಕ್ಕೆ ಎಷ್ಟು ಬಡಿಬೇಕಾಗ್ತದೆ ಅದು, ಮತ್ತು ನಂತರ ನೀರು ಮೇಲೆ ಬರ್ತದೆ. ಅದೇ ಹಾಗೆ ನೀವು ನಮ್ಮನ್ನು ಬಡಿತಾ ಇರಿ, ನಾವು ಮೇಲೆ ಬರ್ತೇವೆ. ಬಸ್ ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ನಿಮ್ಮ ಆಸಕ್ತಿಗೆ ಬೆರಗಾಗಿದ್ದೇನೆ. ನಮ್ಮ DVG ಅವರ ಒಂದು ಮಾತು ನೆನಪಾಯ್ತು. ಅವ್ರು ಹೇಳ್ತಾರೆ, ತುಂಬಾ ಚೆನ್ನಾಗಿದೆ, ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಪದ್ಯ ಬರುತ್ತೆ, ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳೆ ಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿ ಆಗೋಬೋ ಅಂತ. ಆ ತರದಲ್ಲಿ ನೀವೆಲ್ಲ ಬಹಳ ಭಿನ್ನ ಭಿನ್ನ ಕ್ಷೇತ್ರದಿಂದ ಬಂದವರು. ನಿಮ್ಮ ಆಸಕ್ತಿ ನೋಡಿ ನಾನು ಬೆರಗಾಗಿದ್ದೇನೆ. ಎಲ್ಲ ಬಗೆಯ ಶುಭಗಳಿರ್ಲಿ. ಮುಂದೆ ಬೇರೆ ಯಾರು ಬಾಕಿ ಆದ್ರಿ? ರಾಘವ್ ಇದಾರ? ಸೇರ್ಪಡೆಯಾಗಿದ್ದಾರೆ? ಯಾಕಂದ್ರೆ ಹಾಜರಾತಿ ಇವತ್ತಿನಲ್ಲೇ ಆರಂಭ ಆಗುತ್ತೆ. ಹಾಜರಾತಿಗೆ ಅಂಕಗಳಿರ್ತವೆ, ಆಯ್ತಾ? ಹಾಗಾಗಿ ನೆನ್ಪಿಟ್ಕೊಳ್ಬೇಕು, 5 ಅಂಕಗಳು ನೀವು ತರಗತಿಯಲ್ಲಿ ಪಾಲ್ಗೊಂಡದಕ್ಕೆ ಇರುತ್ತೆ. ಬೇರೆ ಕೆಲವರಿಗೆ ಲಿಂಕ್ ಅಲ್ಲಿ ಬರ್ಲಿಕ್ಕೆ ಆಗಿಲ್ಲ ಅಂತ ಹೇಳಿ ದಯವಿಟ್ಟು ಟೆಕ್ನಿಕಲ್ ಸಮಸ್ಯೆ ಆಗದ ಹಾಗೆ ನೋಡಿಕೊಳ್ಬೇಕು. ಶಕುಂತಲ್ ಅವರಿಗೇನೋ ಆವಾಗ ಸಣ್ಣ ತಾಂತ್ರಿಕ ತೊಂದರೆ ಆದ ಹಾಕೊಂಡಿತ್ತು, ಆಗಕೂಡದು. ತರಗತಿ 1 ಗಂಟೆ ಇರೋದ್ರಿಂದ ತಾಂತ್ರಿಕವಾಗಿ ತೊಂದರೆ ಆಗದ ಹಾಗೆ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಯಾರಾದ್ರೂ ಸ್ವಲ್ಪ ಹೇಳಿಸ್ಕೊಂಡ್ರೆ ಅನುಕೂಲ ಆಗತ್ತೆ ಅನ್ನುವಂಥದ್ದು. ಗಾಯತ್ರಿ ಮತ್ತು ಶಾರದಾ ಇದ್ದಾರೆ ಸರ್. ಗಾಯತ್ರಿ ಮಾತಾಡಿ. ಶಾರದಾ ಮೇಡಮ್ ಅವರು ಡಿಪ್ಲೊಮಾದ ಹಿನ್ನೆಲೆಯಿಂದ ಬಂದವರು, ವಿದ್ಯಾ ಮತ್ತು ನಮ್ಮ ಇವರ ಪ್ರೇರಣೆಯಿಂದ. ಎಲ್ಲರಿಗೂ ನಮಸ್ಕಾರ. ನಾನು ಇಂಜಿನಿಯರು. ಇದು 2025 ನಾನು ನಿವೃತ್ತಿ ಆದೆ. ಅದಕ್ಕೆ ಮನೇಲಿ ಕೂತ್ಕೊಂಡು ಏನ್ ಮಾಡ್ಬೇಕು ಅಂತ ನಾನು ಹೇಳ್ತಾ ಇದ್ರು ಎಲ್ರು, ನೀವು ಬೇರೆ ಜಾಬ್ ಜಾಯಿನ್ ಆಗ್ರಿ ಅಂತ. ಇಲ್ಲ, ನಾನು ಇದು ಕನ್ನಡದಲ್ಲಿ ನನ್ಗೆ ತುಂಬಾ ಆಸಕ್ತಿ ಇತ್ತು. ಮತ್ತೆ ಇಲ್ಲಿ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ನಮ್ಮ ಕನ್ನಡ ಸಂಘದಲ್ಲಿನೂ ಇದ್ದೆ. ಬೇರೆ ಇಲ್ಲೆಲ್ಲ ಹೊರಗಡೆ ಎಲ್ಲ ನಾನು ಅದೆಲ್ಲ ಅಂದ್ರೆ ಜನಪದ ಗೀತೆ ಹಾಡೋದು ಅದೆಲ್ಲ ಮಾಡ್ತಾ ಇದ್ದೆ. ಅದಕ್ಕೆ ನಾನು ಮಾಡ್ಬೇಕು ಅಂತ ಮತ್ತೆ ಉಮಾರಾವ್ ಅವರು ಮತ್ತೆ ಗೀತಾ ಮಂಜುನಾಥ್, ಆದ್ರೆ ಅಣು ಕನ್ನಡಿಗರ ಸಂಘದವರು, ಅವರು ನನಗೆ ಇದು ಮೊದ್ಲು ಅವರು ಪ್ರೇರಣೆ. ಆಮೇಲೆ ಉಪಾಧ್ಯಾಯರು ಪೂರ್ಣಿಮಾ ಮೇಡಮ್, ಕಲಾ ಮೇಡಮ್, ಕವಿತಾ ಮೇಡಮ್ ಎಲ್ಲರೂ. ನಾನು ಡಿಪ್ಲೊಮಾ ಮಾಡಿದೆ, ಈಗ MAಗೆ ಜಾಯಿನ್ ಆಗಿದ್ದೀನಿ. ನನಗೆ ಕನ್ನಡದಲ್ಲಿ ಮೊದ್ಲಿಂದ ಇನ್ಸ್ಪಿರೇಷನ್ ಅಂದ್ರೆ ನನ್ನ ಚಿಕ್ಕಪ್ಪ. ಅವರು ಕನ್ನಡದಲ್ಲಿ ನಾಟಕ ಅದೆಲ್ಲ, ಸಿನಿಮಾ ಇದು ಎಲ್ಲ ಬರಿತಾ ಇದ್ರು, ಸಂಭಾಷಣೆ ಎಲ್ಲ ಬರಿತಾ ಇದ್ರು. ಅವ್ರ ಮನೇಲಿ ಯಾರು ಓದ್ತಾ ಇರ್ಲಿಲ್ಲ. ನಾನು 5ನೇ ಕ್ಲಾಸ್ನಲ್ಲಿದ್ದಾಗ ಓದಿ ನನ್ನ ಚಿಕ್ಕಪ್ಪಗೆ ನಾನು ಇದು ಕಮೆಂಟ್ ಕೊಡ್ತಾ ಇದ್ದೆ ಅದ್ರಲ್ಲಿ. ಅದಾದ್ಮೇಲೆ ನನ್ಗೆ ಓದ್ಬೇಕು ಅದೆಲ್ಲ ಮಾಡ್ಬೇಕು ಅಂತ. ಮತ್ತೆ ಮನೇಲಿ ಬೇರೆ ಬುಕ್ಸ್, ಇಂಗ್ಲಿಷ್ ಬುಕ್ ಓದಕ್ಕೆ ಪರ್ಮಿಷನ್ ಇರ್ಲಿಲ್ಲ, ಸಂಸ್ಕಾರ ಬೇರೆ ಆಗುತ್ತೆ ಅಂತ. ಅದಕ್ಕೆ ಕನ್ನಡನೇ ಓದ್ಬೇಕಾಗಿತ್ತು, ಇಲ್ಲ ಇಂಗ್ಲಿಷ್ ಓದ್ಬೇಕಾಗಿತ್ತು. ಅದಕ್ಕೆ ನಾನು ಕನ್ನಡದಲ್ಲಿ ಎಲ್ಲ ಗ್ರಂಥಾಲಯ ನಮ್ಮೂರ್ನಲ್ಲಿ ಎಲ್ಲ ಮುಗಿಸ್ಬಿಟ್ಟಿದ್ದೆ ಅವಾಗ ಓದಿ. ಮತ್ತೆ ಇಂಜಿನಿಯರಿಂಗ್ ನಲ್ಲಿ ಸಮಯ ಸಿಗ್ಲಿಲ್ಲ ಅಂತ ಈಗ ಮಾಡಿದೆ. ನನಗೆ ಉಪಾಧ್ಯಾಯರು ಪೂರ್ಣಿಮಾ ಮೇಡಮ್ ಅವರು ತುಂಬಾ ಪ್ರೇರಣೆ ನನಗೆ. ಇದೆಲ್ಲ ಇದ್ರಲ್ಲಿನೂ ನನಗೆ ಡಿಪ್ಲೊಮಾದಲ್ಲಿ ನಾನು ಇದು ಮಾಡಿದ್ರು ನನಗೆ ಇನ್ಸ್ಪಿರೇಷನ್ ಕೊಟ್ರು ಅವರು. ಅದಕ್ಕೆ ನನಗೆ ಧನ್ಯವಾದ ಎಲ್ಲರಿಗೂ. ನಮಸ್ಕಾರ. ಮಾತಾಡಿ ರಾಘವ್ ಅವರು, ಮಾತಾಡ್ರಿ. ಸ್ವಾಗತ. ನಮಸ್ಕಾರ, ರಾಘವ್ ಮಾತಾಡ್ತಿರೋದು. ಅಂತ ಅದ್ಭುತವಂತೂ ಹೇಳುವಂತದ್ದು ಏನೂ ಇಲ್ಲ ನನ್ನ ಬಗ್ಗೆ. ನಾನು ವೃತ್ತಿಯಿಂದ ವಕೀಲ. ಕಳೆದ ಸುಮಾರು 2 ದಶಕಗಳಿಂದ ಮುಂಬೈಯಲ್ಲಿದ್ದೇನೆ. ಒಂದು ಸಣ್ಣ ಪುಸ್ತಕ ಎಲ್ಲ ಹಿಂದೆಲ್ಲೋ ಬರೆದಿದೆ. ಆಮೇಲೆ ಬಹುಶಃ ಏನೋ ನನ್ನ ಕಾರ್ಯಕ್ಷೇತ್ರದ ಕಾರಣದಿಂದ ಇರಬಹುದು, ಕನ್ನಡದಲ್ಲಿ ಹೆಚ್ಚು ಕೆಲಸ ಮಾಡ್ಲಿಕ್ಕಾಗ್ಲಿ. ಕರ್ನಾಟಕ ಸಂಘ, ಮುಂಬೈ ಇದರ ಟ್ರಸ್ಟಿ, ಹಾಗೆ ಕೆಲವಾರು ಸಂಘಗಳ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಆಸಕ್ತಿ ಅಂತೂ ಇದೆ. ಯಾಕೋ ಅಂತ ಅದ್ಭುತ ಏನೋ ಮಾಡ್ಬೇಕು ಅಂತ ಏನು ಮಾಡ್ಲಿಕ್ಕೆ ಇಲ್ಲ, MA ಮಾಡ್ಬೇಕು, ಮುಂದೆ ನೋಡೋಣ ಅಂತ ಮಾತ್ರ ಆಲೋಚನೆ ಇರು ಸದ್ಯಕ್ಕೆ. ನಾನಿನ್ನು ಕನ್ನಡದಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ನಾನು ಮೂಲತಃ ಕೇರಳದವ, ಕಾಸರಗೋಡು ಜಿಲ್ಲೆಯಿಂದ ಬಂದಿರೋದು. ವೃತ್ತಿಯಿಂದ ವಕೀಲನಾಗಿದ್ದರೂ ಕೂಡ ಸ್ವಲ್ಪ ಏನಾದರೂ ಸಮಯವನ್ನ ಹೊಂದಾಣಿಕೆ ಮಾಡಿಕೊಂಡು ಇದನ್ನ ಮುಂದುವರಿಸಬೇಕು ಅಂತ ಆಸಕ್ತಿ ಇದೆ. ಉಪಾಧ್ಯಾಯ ಅವರೇ, ಆಗುತ್ತೆ. ಶೇಖರ್ ಅವ್ರೆ, ನಮ್ಮ ನೋಡಿ ಇಲ್ಲಿ ಆಗತ್ತೆ ರಾಘವ್ ಅವ್ರೆ. ಯಾಕಂದ್ರೆ ಶೇಖರ್ ಶೆಟ್ರು ಅದಕ್ಕೋಸ್ಕರ ನಿಮ್ಮನ್ನ ಕರೆದಿದ್ದೀನಿ. ಅವರು ಮೊದಲು ಹಾಗೆ ಹೇಳ್ತಾ ಇದ್ರು, ನನ್ ಕಷ್ಟ ಆಗ್ಬಹುದು ಅಂತ. ಇಲ್ಲ, ಖಂಡಿತ ಆಗತ್ತೆ. ಹಿಂದೆ ಬಂಗೇರ ಅಂತ ಹೇಳಿ ಒಬ್ರು ನ್ಯಾಯವಾದಿ ಇದ್ರು, ಅವ್ರು ಒಳ್ಳೆಯ ಲೇಖಕರಾಗಿ ಬೆಳೆದಿದ್ರು ಎನ್ನುವಂಥದ್ದು.
ಬಹುಶಃ ಯಾವುದೇ ಕ್ಷೇತ್ರದಿಂದ ಬಂದಿರಬಹುದು. ನೀವು ಆಸಕ್ತಿಯಿಂದ ಕೆಲಸ ಮಾಡಿದರೆ ಏನನ್ನೂ ಮಾಡ್ಬೋದು. ಶ್ರದ್ಧೆ, ಆಸಕ್ತಿಯಿಂದ ಯಾವುದೇ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಉಂಟು. ನಿರಂತರವಾದಂತಹ ಓದು, ಅಧ್ಯಯನ, ಸಮಯ ಪಾಲನೆ ಇದು ಬಹಳ ಮಹತ್ವದ್ದೇನು. ಸಾಧ್ಯವಾದಷ್ಟು ಆನ್ಲೈನ್ ತರಗತಿಗಳಿಗೆ ಬನ್ನಿ, ಸಮಯ ಸಿಕ್ಕಾಗ ವಿಭಾಗಕ್ಕೆ ಬನ್ನಿ. ಈಗಾಗಲೇ ಹೇಳಿದ್ರು ಬಹಳ ಸೊಗಸಾಗಿ ಉಮಾ ಮೇಡಮ್ ಅವರು, ಕಲಾ ಮೇಡಮ್ ಅವರು, ವಿದ್ಯಾ ಅವರು, ಶೇಖರ್ ಅವರು ಹೇಳಿದ್ರು. ಸಾಧ್ಯವಾದಷ್ಟು ವಿಶ್ವವಿದ್ಯಾಲಯಕ್ಕೆ ಕನಿಷ್ಠ ವಾರಕ್ಕೊಮ್ಮೆ ಆದರೂ, ವಿಶ್ವವಿದ್ಯಾಲಯದ ನಿಯಮದ ಪ್ರಕಾರ ದಿನಕ್ಕೆ 8 ಗಂಟೆ ವಿದ್ಯಾರ್ಥಿಗಳು ಓದಬೇಕು ಅಂತ. ಆದರೆ ನಿಮಗೆ ಅಷ್ಟು ತ್ರಾಸು ಅಂತ ಅಷ್ಟು ತೊಂದರೆಯನ್ನು ಕೊಡೋದಿಲ್ಲ. ಕನಿಷ್ಠ ಪಕ್ಷ 1 ಗಂಟೆ 2 ಗಂಟೆ ಆದರೂ ನಿಮ್ಮ ಅಧ್ಯಯನಕ್ಕೆ ನೀವು ಮೀಸಲಿಡಬೇಕು. ಅದೇನು ದೊಡ್ಡದೇನಲ್ಲ. ಈಗ ರಾತ್ರಿ 9 ಗಂಟೆಗೆ ಊಟ ಮಾಡಿ 10 ಗಂಟೆಗೆ ಮಲಗುವ ಪ್ರವೃತ್ತಿ ಇರ್ತದೆ. 12 ಗಂಟೆಗೆ ಮಲಗಿ. ನಾನಂತೂ 12 ಗಂಟೆ ಒಳಗೆ ಮಲಗೋದೇ ಇಲ್ಲ. ನಮ್ಮ ಆಫೀಸ್ ಕ್ಲೋಸ್ ಆಗೋದೇ 10:30 ರಾತ್ರಿ. ಸ್ವಲ್ಪ ತ್ಯಾಗ ಮಾಡ್ಬೇಕು ಸ್ವಲ್ಪ. ಎಲ್ಲವೂ ಯಾವುದೇ ಸಾಧನೆ ಮಾಡ್ಬೇಕಾದ್ರೂ ಸ್ವಲ್ಪ ತ್ಯಾಗವನ್ನೇ ಎಲ್ಲರೂ ಮಾಡ್ಬೇಕಾಗತ್ತೆ. ಹೊಂದಾಣಿಕೆ ಆಗತ್ತೆ. ಏನು ಭಯಪಡುವ ಅವಶ್ಯಕತೆ ಇಲ್ಲ. ಕೃತಜ್ಞತೆಗಳು. ಥ್ಯಾಂಕ್ ಯು. ಬೇರೆ ಯಾರಿದ್ದಾರೆ? ಗಾಯತ್ರಿ ಇದ್ದಾರೆ. ಗಾಯತ್ರಿ ಮಠ. ನಮಸ್ತೆ ಸರ್. ನನ್ನ ಅನುಭವ MA ಮಾಡಿದ್ದೇನೆ 2 ವರ್ಷದ ಕೆಳಗೆ. ನನ್ನ ಅನುಭವ ಹೇಳಿದ್ರೆ, ನಾನು ಗೃಹಿಣಿಯಾಗಿ ಇದ್ದೆ. 4 ಗೋಡೆ ಮಧ್ಯದಲ್ಲಿ ಇದ್ದವಳು. ನಾನು 22 ವರ್ಷದ ನಂತರ ನನ್ನ ಮಕ್ಕಳು ಕಾಲೇಜಿಗೆ ಹೋಗುವಾಗ ನಾನು ಸೇರ್ಕೊಂಡೆ. ಅದು ನನ್ಗೆ ಆಗತ್ತೋ ಇಲ್ವೋ ಅಂತ ನಾನು ತುಂಬಾ ಹೆದರಿದೆ. ನನ್ನ ಹತ್ರ ಆಗುದಿಲ್ಲ ಅಂತ ನಾನು ತುಂಬಾ ಹೆದರಿದೆ. ಆದ್ರೆ ಸರ್ ನನ್ಗೆ ಮಕ್ಕಳ ಜೊತೆಲಿ ನೀವು ಕೂತ್ಕೊಂಡು ಓದಿ, ಮೇಡಮ್ ನನ್ಗೆ ಎಷ್ಟು ಪ್ರೋತ್ಸಾಹ ಕೊಟ್ಟರು. ಮತ್ತೆ ನನ್ನ ಸಹಪಾಠಿಗಳು, ನೀವು ಹೆದರಬೇಡಿ, ಓದಿ. 22 ವರ್ಷದ ನಂತರ ನಂಗೆ ಟಚ್ ಇಲ್ಲ, ನಂಗೆ ಹೆದರಿಕೆ. ಫಸ್ಟ್ ಎಕ್ಸಾಮ್ ಕೊಡುವಾಗ ಎಷ್ಟು ಹೆದರಿದೆ ಅಂದ್ರೆ ಇನ್ನು ನನ್ನ ಹತ್ರ ಸಾಧ್ಯನೇ ಇಲ್ಲ ಅನ್ಕೊಂಡೆ. ಆದ್ರೆ ಎಲ್ಲರೂ ಪ್ರೋತ್ಸಾಹ ಕೊಟ್ರು. ಆಮೇಲೆ ನಾನು ಹೇಗ್ ಕನಸು ತರ ಆಯ್ತು 2 ವರ್ಷ MA ಅನ್ನೋದು. ನಾನು MA ಪಡ್ಕೊಂಡೆ ಅನ್ನೋದು ನನ್ಗೆ ಒಂದೊಂದ್ಸಲ ಕ್ಯೂಟಿ ನೋಡ್ಬೇಕಾಗುತ್ತೆ. ಹೌದೇ ನಾನೇ MA ಪಡ್ಕೊಂಡ ಅನ್ಕೊಂಡು. ಇದೆಲ್ಲ ಸರ್ ಮತ್ತೆ ಪೂರ್ಣಿಮಾ ಮೇಡಮ್, ಕಲಾ ಮೇಡಮ್, ನಮ್ಮ ಉಮಾ ಮೇಡಮ್, ಶ್ಯಾಮಲಾ ಮೇಡಮ್ ಎಲ್ಲ ಎಷ್ಟು ಚಂದಾಗಿ, ನಳಿನಾ ಮೇಡಮ್ ಅವ್ರು ಎಷ್ಟು ಚಂದಾಗಿ ನಮ್ಗೆ ಹೇಳ್ಕೊಟ್ರಂದ್ರೆ ನನ್ಗೆ ಕಲ್ತದ್ದೇ ಗೊತ್ತಾಗ್ಲಿಲ್ಲ ಹೇಗೆ ಮಾಡಿದೆ ಅಂತ. ನಮ್ಗೆ ಅಂತ ಗಣ್ಯ ಮಹಾನ್ ವ್ಯಕ್ತಿಗಳು, ಕವಿ, ಸಾಹಿತಿಗಳು ದೂರದಿಂದ ನಾವು ನೋಡಿರ್ತೇವೆ ವಿಡಿಯೋದಲ್ಲಿ, ಟಿವಿಯಲ್ಲಿ ಎಲ್ಲ. ಆದ್ರೆ ಕನ್ನಡ ವಿಭಾಗದಲ್ಲಿ ನಮ್ಗೆ ಹತ್ತಿರದಿಂದ ಅವ್ರು ನೋಡು ಭಾಗ್ಯ ಕಲ್ಪಿಸಿ ಕೊಡ್ತಾರೆ ನಮ್ಮ ವಿಭಾಗ, ಕನ್ನಡ ವಿಭಾಗ. ಹಾಗೆ ತುಂಬಾ ಒಳ್ಳೆ ನಮ್ಮ ವಿಚಾರ ಮಟ್ಟ, ಸಾಗರದಂತ ಕನ್ನಡ ವಿಭಾಗ. ಅಲ್ಲಿ ಅಷ್ಟು ಜ್ಞಾನ ಇದೆ. ಆ ಜ್ಞಾನದಲ್ಲಿ ನಮ್ಗೆ ಒಂದು ಬಿಂದು ಬಂದ್ರು ನಾವು ಒಂದು ಪುಣ್ಯವಂತರನ್ನ ಎಣಿಸ್ಕೊಳ್ಬಹುದು. ಅಷ್ಟು ವಿಭಾಗ, ಕನ್ನಡ ವಿಭಾಗ ಸೇರಿದ ನಂತರ ಗೊತ್ತಾಗ್ತದೆ ಅಲ್ಲಿ ಎಷ್ಟು ಒಳ್ಳೇದಾಗ್ತದೆ. ಈಗ ವಿದ್ಯಾ ಎಲ್ಲ ಹೇಳಿದ್ದಾರೆ ಚಂದ ಮಾಡಿ ಅಲ್ಲಿ ಏನೆಲ್ಲ ಸವಲತ್ತು ಸಿಗುತ್ತೆ ಅಂತ. ಅದೇ ಎಲ್ಲ. ಧನ್ಯವಾದಗಳು ಗಾಯತ್ರಿ ಅವರಿಗೆ. ಗಾಯತ್ರಿ ದೇವಾಡಿಗ ಅವರು ಮಾತಾಡಿ. ನಮಸ್ತೆ ಸರ್. ಇವರು ಹಳೆಯ ಗಾಯತ್ರಿ, ಇವರು ಹೊಸ ಗಾಯತ್ರಿ. ನಮಸ್ತೆ ಸರ್. ನಮಸ್ಕಾರ. ನಾನು ಮಾತಾಡ್ಲಿಕ್ಕೆ ಆಗೋದಿಲ್ಲ. ನಾನು MA ಸೇರುವ ಪ್ರವೇಶದ ಉದ್ದೇಶ ಉಪಾಧ್ಯ ಸರ್ ಮತ್ತು ಪೂರ್ಣಿಮಾ ಮೇಡಮ್. ನಾನು ಸುಮಾರು ವರ್ಷದಿಂದ ನಾನು MA ಮಾಡ್ಕೊಂಡು ತುಂಬ ಆಸೆ ಇತ್ತು. ಬಟ್ ನನಗೆ ಧೈರ್ಯ ಇರಲಿಲ್ಲ ಇತ್ತು. ನಾ ಯಾವತ್ತು ವಿಭಾಗಕ್ಕೆ ಬಂದೆ ಅವತ್ತು ನನಗೆ ನಿಮ್ಮಿಬ್ಬರು ನೋಡಿ ಮಾಡೋ ಆಸೆ ಇತ್ತು ನನಗೆ. ಉಪಾಧ್ಯ ಸರ್ ಮತ್ತು ಪೂರ್ಣಿಮಾ ಮೇಡಮ್ ನೀವು ಮಾಡಿದ ಮಾತು ನಂಗೆ ಸುಮಾರು ಪ್ರೋತ್ಸಾಹ ಆಯಿತು ಒಳಗಿನಿಂದ. ಮಾಡಬಹುದು ಅನ್ನಲಿ ಅನಿಸ್ತು ನನಗೆ. ನಾನು BA ಪದವಿ ಮಾಡಿ ಒಂದು 15 ವರ್ಷ ಆಯಿತು. ನಾನು ಅದು ಸಹ ಕರೆಸ್ಪಾಂಡಿಂಗ್ ಧಾರವಾಡ ಯೂನಿವರ್ಸಿಟಿಯಲ್ಲಿ ಮಾಡಿದ್ದು. ಈಗ ಮಾಡೋ ಉದ್ದೇಶ ಅಂದರೆ ನನಗೆ ಓದು ಹವ್ಯಾಸ ಇತ್ತು. ನಾನು ಫಸ್ಟ್ ನಾನು ಯೂನಿವರ್ಸಿಟಿ ಬಂದಾಗ ನಾನು ಲೈಬ್ರರಿ ನೋಡಿ ನಂಗೆ ಓದೋಕ್ಕೋಸ್ಕರ MA ಮಾಡ್ಕನಿಸ್ತು ನನಗೆ. ಮತ್ತು ನನಗೆ ಹೆಚ್ಚೇನು ಮಾತಾಡೋದು ನನಗೆ ಈಗ ಆತಿಲ್ಲ ಸರ್. ಮುಂದೆ ನನಗೆ ಅನುಭವದಲ್ಲಿ ಪರವಾಗಿಲ್ಲ. ನಮ್ಮ ಊರಿನವರು ಕುಂದಾಪುರ ಕನ್ನಡದಲ್ಲಿ ಚೆನ್ನಾಗಿ ಲಾಯ್ಕ್ ಮಾತಾಡ್ತಾರೆ. ಎಲ್ಲ ಬಗೆಯ ಶುಭಗಳಿರ್ಲಿ. ಏನೇನೋ ಓದಿನ ಪರಿ ಲೇಸು ಅಂತ ಮಾತಿದೆ. ಹೇಳಿ ಗಾಯತ್ರಿ. ಪ್ರಯತ್ನ ಮಾಡ್ತೀವಿ ಸರ್ ಅಷ್ಟೇ. ಆಗತ್ತೆ. ಪ್ರಯತ್ನವೇ ಎಲ್ಲ ಸಾಧನೆಗೆ ಮೂಲ ಕಾರಣ ಇರುವಂತದ್ದು. ನನ್ಗೆ ಓದೋಕ್ ಮಾತ್ರ ಗೊತ್ತು, ಬರೆಯೋಕ್ ಬರೋದೇ ಇಲ್ಲ ಸರ್. ಬರ್ತದೆ, ನಾವಿರ್ತೇವೆ, ಕಲ್ಸಿಕೊಡ್ತೇವೆ, ಬರುತ್ತೆ. ನಮ್ಮ ಬರವಣಿಗೆ ಏನ್ ಕಷ್ಟ ಅಲ್ಲ. ಓದಿದ ಹಾಗೆ ಬರೆದ್ರೆ ಆಯ್ತು ಅಷ್ಟೇ. ಅದನ್ನ ಅಕ್ಷರಕ್ಕೆ, ಅನುಭವವನ್ನ ಅಕ್ಷರಕ್ಕೆ ಇಳಿಸಿದ್ರೆ ಅದು ಬರವಣಿಗೆ ಆಗ್ಬಿಡುತ್ತೆ. ಮಾತನ್ನ ಕೃತಿಗೆ ಇಳಿಸ್ಬೇಕಷ್ಟೆ, ಪ್ರಯತ್ನ ಮಾಡ್ಬೇಕು. ಮುಂದೆ ಬೇರೆ ಯಾರು ಬಾಕಿ ಆದ್ರಿ? ಆಯ್ತು ಸರ್, ಎಲ್ರು ಆಯ್ತು ಸರ್. ನಾನು ಬಾಕಿ ಇದ್ದೇನೆ. ಹೌದು. ಭಾರತಿ ಆಚಾರ್ಯ. ನಮಸ್ಕಾರ, ನನ್ನ ಹೆಸರು ಭಾರತಿ ಅಂತ. ನಾನು ಉಡುಪಿಯಲ್ಲಿ ನಾನು ಮಲಾಡಲ್ಲಿ ಇದ್ದೇನೆ ಈಗ. ನಾನು BSc B.Ed ಪದವೀಧರೆ. ಮದುವೆಗೆ ಮೊದಲು ನಾನು ಗಣಿತ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೆ.
ನಂತರ ಮದುವೆ ನಂತರ ಕೆಲಸ ಬಿಡಬೇಕಾಯಿತು. ಆಮೇಲೆ ಪುನಃ ಒಂದು 2-3 ವರ್ಷ ವಿದೇಶದಲ್ಲಿ ಸಹ ಗಣಿತ ಅಧ್ಯಾಪಕಿಯಾಗಿ ಕೆಲಸ ಮಾಡಿದ್ದೇನೆ. ಈಗ ನಾನು ಮಕ್ಕಳೊಟ್ಟಿಗೆ ಅವರ ವಿದ್ಯಾಭ್ಯಾಸದಲ್ಲಿ ತೊಡಗಿದ್ದೇನೆ. ಅವರೀಗ ಚಿಣ್ಣರ ಬಿಂಬದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಆಗ ಪೂರ್ಣಿಮಾ ಮೇಡಮ್ ಅನ್ನು ನೋಡಿ ಅವರ ಹಾಗೆ ಅವರ ಭಾಷಣ, ಅವರು ಮಾತಾಡುವ ರೀತಿ ಕೇಳಿ ಅವರ ಹಾಗೆ ಮಾತಾಡುವಂತ ಆಸೆ ಆಗ್ತಾ ಇತ್ತು, ಕನ್ನಡ ಕಲಿಯಬೇಕಂತ. ಅದು ಅಲ್ಲದೆ ನನ್ನ ತಂದೆಯವರು ಅವರು ತ್ರಿಭಾಷಾ ವಿದ್ವಾಂಸರು, ಅದರಲ್ಲೂ ಕೂಡ ಕನ್ನಡ ಪಂಡಿತರಾಗಿದ್ರು. ಇನ್ನಂಜೆ ಸ್ಕೂಲಿನಲ್ಲಿ. ಏನ್ ಹೆಸರು ಹೇಳಿದ್ರಿ, ಹೇಳಿ ಮೇಡಮ್? ಇನ್ನಂಜೆ ಶ್ರೀಧರಾಚಾರ್ಯ ಅಂತ. ಶ್ರೀಧರಾಚಾರ್ಯ. ಅವರ ಮಗಳು ನಾನು. ಅವರ ಹಾಗೆ ಆಗ್ಬೇಕಂತ ಮನಸ್ಸಿತ್ತು, ಆದ್ರೆ ಅವಕಾಶ ಸಿಗ್ಲಿಲ್ಲ. ಹಾಗೆ ಈಗ ಸ್ವಲ್ಪ ಕನ್ನಡವನ್ನು ಕಲಿಬೇಕಂತ ಸ್ವಲ್ಪ ಹಂಬಲ, ಆಸೆ ಆಗುತ್ತೆ. ಏನೋ ಸಮಸ್ಯೆ ಇಲ್ಲ, ಎಲ್ಲ ಬಗೆಯ ಶುಭಗಳಿರ್ಲಿ. ಏನಾದ್ರೂ ಬರವಣಿಗೆ ನೀವು ಮಾಡಿದಿರಾ? ಬರವಣಿಗೆ ಇಲ್ಲ. ಈಗ ನಾನು ಭಜನೆ ಮತ್ತೆ ಸಂಗೀತದಲ್ಲಿ ಆಸಕ್ತಿ ಇದೆ. ಮತ್ತೆ ಇಲ್ಲಿ ಒಂದು ಸಮಿತಿಯಲ್ಲಿ ಮಕ್ಕಳಿಗೆ ಭಜನೆ ಹೇಳಿಕೊಡ್ತಾ ಇದ್ದೇನೆ. ಆಗ್ಲಿ. ಧನ್ಯವಾದ. ಬೇರೆ ಯಾರಾದ್ರೂ ಇದ್ರೆ? ಶಶಿಕಲಾ ಮೇಡಮ್ ಅವ್ರದ್ದೇನೋ ಮೆಸೇಜ್ ಇತ್ತು. ಶಶಿಕಲಾ ಭಟ್ ಅವರು ಸೂರ್ಯ ಅವರ ಕುರಿತು ವಿಶೇಷ ಅಧ್ಯಯನ ಮಾಡಿದವರು. ನಿಮ್ಮ ಕಾಣ್ತಾರ ಮತ್ತೆ ಯಾರಾದ್ರು ನಮ್ಮವರು ಹಿರಿಯರು? ರಾಜಶ್ರೀ ಇದ್ದಾರ ನೋಡಿ, ವೃತ್ತಿಯಲ್ಲಿ ಅವರು CA ಆಗಿ ಕೆಲಸ ಮಾಡ್ತಾನೆ ನಮ್ಮಲ್ಲಿ ಅಧ್ಯಯನ ಮಾಡಿದವರು. ಹಲೋ, ರಾಜಶ್ರೀ ಹೆಸರು ಹೇಳಿದ್ರಿ? ರಾಜಶ್ರೀ ಮಾತಾಡಿ. ಶಶಿಕಲಾ ಅವರು ಕಾಣುದಿಲ್ಲ. ಇರ್ಲಿ, ಪರವಾಗಿಲ್ಲ. ರಾಜಶ್ರೀ ಮಾತಾಡಿ, ನಿಮ್ಮ ಅನುಭವ ಹಂಚಿಕೊಳ್ಳಿ. ನೋಡಿ ರಾಘವ್ ಅವರೇ, ನಮ್ಮ ರಾಜಶ್ರೀ ಅವರು ವೃತ್ತಿಯಲ್ಲಿ ಬಹಳ ದೊಡ್ಡ CA ಆಗಿದ್ದುಕೊಂಡು ಎಲ್ಲ ಕಡೆ ನಾಡಿನಾದ್ಯಂತ ಓಡಾಡ್ತಾನೆ ಬಹಳ ಸಕ್ರಿಯವಾಗಿ ವಿಭಾಗದ ಕೆಲಸ ಕಾರ್ಯಗಳಲ್ಲಿ ಮುತುವರ್ಜಿ ವಹಿಸಿ ಸಹಾಯವನ್ನು ಮಾಡಿದರು. ಇದೀಗ ನಿಮ್ಮ ಮುಂದಿದ್ದಾರೆ. ತುಂಬಾ ಒಳ್ಳೆಯ ಸೂಚನೆ. ಕೇಳುದಿಲ್ಲ. ಕ್ಲಾರಿಟಿ ಇಲ್ಲ. ಕಿವಿದು ತೆಗೀರಿ. ಈಗ ಕೇಳ್ತಾ ಉಂಟಾ? ಈಗ ಕೇಳ್ತದೆ. ಮಾತಾಡಿ. ನಾನು ಕಾರ್ಯಕ್ರಮದಲ್ಲಿದ್ದೇನೆ, ಸೊ ತುಂಬಾ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾಯ್ಸ್ ಉಂಟು. ಸೊ ಎಲ್ರು ಕ್ಷಮಿಸ್ಬೇಕು ನನ್ನನ್ನು. ನಾನು ಪರವಾಗಿಲ್ಲ. ಆಗ್ಲಿ ಅಂತ ಆಗ್ಬಹುದು. ಆಯ್ತಾಯ್ತು, ಪರವಾಗಿಲ್ಲ. ಪೂರ್ಣಿಮಾ ಅವರೊಂದು ಧನ್ಯವಾದ ಹೇಳಿ. ನಾಳೆಯಿಂದ 2 ಗಂಟೆಗೆ ತರಗತಿ. ಸೋಮವಾರ, ಮಂಗಳವಾರ, ಬುಧವಾರ ಒಂದು ವೇಳೆ ನಿಮ್ಗೆ ಸಣ್ಣ ಏನು ಒಂದು ಅರ್ಧ ಗಂಟೆ, 1 ಗಂಟೆ, ಇಲ್ಲ ನಿಮ್ಗೆ 2 ಗಂಟೆಗೆ ಆಗಲ್ಲ, 3 ಗಂಟೆಗೆ ಆಗಲ್ಲ, 4 ಗಂಟೆಗೆ ಆಗಲ್ಲ, 5 ಗಂಟೆಗೆ, 6 ಗಂಟೆವರೆಗೆ, ಮತ್ತೆ ರಾತ್ರಿ 8 ಗಂಟೆಗೆ ಬೇಕು, 9 ಗಂಟೆಗೆ ಬೇಕು, 10 ಗಂಟೆಗೆ ಬೇಕು ಅಂತ ನಿಮ್ಮ ಸಮಯದ ರೀತಿ ಅದು ಕಷ್ಟ ಆಗುತ್ತೆ. ಅಥವಾ ಬೆಳಿಗ್ಗೆ ಕೆಲವರಿಗೆ ಅನುಕೂಲ ಆದ್ರೆ ನಾನಂತೂ 10ವರೆಗೂ ತಯಾರಿದ್ದೇನೆ. ಅದರಿಂದ ನಿಮ್ಮ ಅನುಕೂಲ ನೋಡ್ಕೊಳ್ಳಿ ಅನ್ನುವಂಥದ್ದು. ಎಲ್ಲರ ಅನುಕೂಲ ನೋಡ್ಕೊಂಡು 2 ರಿಂದ 5. ಹೌದಾ? ನೋಡಿ ಹೇಗೆ ಅನುಕೂಲ ಅಂತ. 2 ಗಂಟೆಗೆ ತರಗತಿ ಹೆಚ್ಚಾಗಿ ಇರುತ್ತೆ. ನೀವು ಆನ್ಲೈನ್ ಅಲ್ಲಿ ಅಟೆಂಡ್ ಆಗ್ಲಿಕ್ಕೆ ಆಗುತ್ತಾ ಅಥವಾ ವಿಭಾಗಕ್ಕೆ ಬರ್ಲಿಕ್ಕೆ ಆಗುತ್ತಾ, ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋದನ್ನ ನೋಡಿಕೊಳ್ಳಿ ಅನ್ನುವಂಥದ್ದು. 2ವರೆಗೆ ಆಗುತ್ತಾ, 12ವರೆಗೆ ಆಗುತ್ತಾ ನೋಡಿ. ಒಂದು ಹಂತಕ್ಕೆ ಹೆಚ್ಚಿನವರಿಗೆ ಅನುಕೂಲ ಆದ್ರೆ ಕೇಳ್ಕೊಳ್ಳಿ. ನೀವು ಟ್ರೈನಲ್ಲಿ ಇದ್ರು ಕೇಳ್ಕೊಳ್ಳಿಕ್ಕೆ ಏನು ತೊಂದರೆ ಆಗುದಿಲ್ಲ ಅಂತ ಕಾಣುತ್ತೆ. ನಿಮ್ಮ ಅನುಕೂಲ ನೋಡೋಣ ಯಾವ ರೀತಿಯಲ್ಲಿ ಆಗುತ್ತೆ ಅನ್ನುವಂಥದ್ದು. ಈಗ ವಿಶ್ವವಿದ್ಯಾಲಯದ ಸಮಯ 2 ರಿಂದ 4, 5, 6 ಅಬ್ಬಬ್ಬ ಅಂದ್ರೆ 5 ಗಂಟೆ ಒಳಗೆ ಮುಗಿಸ್ಬೇಕು ಎನ್ನುವುದು ನಿಯಮ. ಯಾವ ರೀತಿಯಲ್ಲಿ ಆಗುತ್ತೆ ನೋಡ. ಮೊದಲು ನೀವು ಒಂದು ಚರ್ಚೆ ಮಾಡಿಕೊಳ್ಳಿ, ನಿಮ್ಮ ಬ್ಯಾಚ್ನವರು ಎಲ್ಲರಿಗೂ ಅನುಕೂಲ ಆಗ್ಬೇಕು. ನನಗೆ ಇದೇ ಹೊತ್ತಿಗೆ ಬೇಕು ಅಂತ ಹಠ ಹಿಡಿಬಾರ್ದು. ಯಾಕಂದ್ರೆ ಕೆಲವರಿಗೆ ಬೆಳಿಗ್ಗೆ ಆಗ್ಬೇಕಾಗತ್ತೆ, ಕೆಲವರಿಗೆ ಸಂಜೆ ಆಗ್ಬೇಕಾಗತ್ತೆ. ಯಾರು ಹೇಳಿದ್ರೆ ನನಗೆ ಬೆಳಿಗ್ಗೆ 12 ಗಂಟೆಗೆ ಟ್ಯೂಷನ್ ಇರುತ್ತೆ, ನನಗೆ ಮಕ್ಕಳು ಶಾಲೆಯಿಂದ ಬರ್ತಾರೆ. ಪ್ರತಿಯೊಬ್ಬರಿಗೂ ಒಂದೊಂದು ಸಮಸ್ಯೆಗಳಿರ್ತವೆ. ಹಾಗಾಗಿ 12 ಮಂದಿಯನ್ನ ಇನ್ನೊಂದು ಸೀಟ್ ಅವಕಾಶ ಇದೆ. ದಯವಿಟ್ಟು 12ಕ್ಕಿಂತ ಹೆಚ್ಚು ತಗೊಳ್ಳೋದಿಲ್ಲ. ಈಗಾಗಲೇ 10, 11 ಆಯ್ತು. ಇನ್ನೊಂದು ಸೀಟ್ ಅವಕಾಶ ಇದೆ. ಯಾರಾದ್ರೂ ಸೇರೋದಿದ್ರೆ ಇನ್ನೂ ಒಂದು 8 ದಿನದಲ್ಲಿ ಸೇರ್ಕೊಂಡ್ಬಿಡ್ಲಿ ಅನ್ನುವಂಥದ್ದು. ಒಂದು ನಿಮಿಷ. ಯಾಕಂದ್ರೆ ಹೀಗೆ ಕನ್ನಡವನ್ನ ಮುಂಬೈಯಲ್ಲಿ ಬೆಳೆಸಬೇಕು ಅಂತ ಮಾಡುತ್ತಿರುವಂತಹ ಪ್ರಯತ್ನ ಉಪಾಧ್ಯಾಯ ಸರ್ ಮತ್ತು ಪೂರ್ಣಿ ಮತ್ತೆಲ್ಲ ನಿಮ್ಮ ಬಳಗದವರಿಗೆ, ನಮ್ಮೆಲ್ಲ ಹೊಸ MA ತರಗತಿಗೆ ಸೇರ್ಪಡೆಗೊಂಡಿರುವಂತ ಎಲ್ಲರ ಪರವಾಗಿ ದೊಡ್ಡ ಚಪ್ಪಾಳೆ ಅಂತೂ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಏನಂತೂ ತುಂಬಾ ದೊಡ್ಡ ಧನ್ಯವಾದ. ಯಾಕಂದ್ರೆ ಈ ತರ ಈಗ ಭಾನುವಾರದ ಮಧ್ಯಾಹ್ನವನ್ನ ಹೀಗೆ ಉಪಯೋಗಿಸಿಕೊಂಡು ಮಾಡಬೇಕು ಅಂತ ಅದೊಂದು ಅದ್ಭುತವಾದಂತಹ ಕೆಲಸವನ್ನು ಮಾಡ್ತಾ ಇದ್ದೀರಾ. ಬಹುದೊಡ್ಡ ಕೆಲಸ. ಕನ್ನಡದ ಕೈಂಕರ್ಯ ಹೀಗೆ ನಿಮ್ಮಿಂದ ಆಗ್ತಾ ಇರೋದನ್ನ ನೋಡ್ಲಿಕ್ಕೆ ಬಹಳ ಖುಷಿ ಆಗುತ್ತೆ, ಕೇಳಲಿಕ್ಕೂ ಬಹಳ ಖುಷಿ ಆಗುತ್ತೆ. ಇಲ್ಲ, ನಮ್ಮ ಕರ್ತವ್ಯ ಇದು. ನಮ್ಮ ಕರ್ತವ್ಯ ಏನು ಕೆಲಸ ಅಂತ ನಾವು ಅನ್ಕೊಂಡಿಲ್ಲ, ಕರ್ತವ್ಯ ಅಂತ ಅನ್ಕೊಂಡಿದ್ವಿ. ಆವಾಗ ಇದೇ ಪ್ರಶ್ನೆ ಇಲ್ಲ. ಯಾರ ಚಪ್ಪಾಳೆಯನ್ನು ನಾವು ನಿರೀಕ್ಷೆ ಮಾಡುವುದಿಲ್ಲ. ಹಾಡುವುದು ಅನಿವಾರ್ಯ ಕರ್ಮ ನಮಗೆ ಅಂತ ಮಾತಿದೆ ನೋಡಿ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಅಂತ GSS ಹೇಳ್ತಾರೆ. ನಮ್ಮ ಕೆಲಸವನ್ನ ನಾವು ಮಾಡುವುದೇನು.
ಹೌದಾ? ತುಂಬಾ 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 ಚೆನ್ನಾಗಿ ಹೇಳಿದಿರಿ. ಆದ್ರೆ ಎಲ್ಲಾ ಕಡೆ ಇದೇ ತರ ಬೆಳೀತಿದ್ರೆ ಕವಿತಾ ಕರ್ನಾಟಕ ಎಲ್ಲೋ ಇರ್ತಿತ್ತು ಅಂತ ನಮ್ಮ ಭಾವನೆ ಅಷ್ಟೇ. ಹಾ, ಇರ್ಲಿ. ಆ, ಇವತ್ತು ಈ ಒಂದು MA ತರಗತಿಯ ಪ್ರಥಮ ವರ್ಷದ ಆನ್ಲೈನ್ ಮುಖಾಂತರ ನಾವು ಉದ್ಘಾಟನೆಯನ್ನ ಮಾಡಿದ್ದೇವೆ. ನಿಮ್ಮೆಲ್ಲರನ್ನ ಮತ್ತೊಮ್ಮೆ ಈ ಒಂದು ಶೈಕ್ಷಣಿಕ ವರ್ಷಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಯಾರು ಭಯಪಡುವ ಅವಶ್ಯಕತೆ ಇಲ್ಲ. ನನ್ನಿಂದ ಹಿಡಿದು ಕಲಾ ಮೇಡಮ್ ಅವರೆಗೆ ಎಲ್ಲರೂ ಕೂಡ ನಾವು ನಿಮ್ಮ ಹಾಗೆ ಏನೂ ಗೊತ್ತಿಲ್ಲದೆ ಜೀರೋದಲ್ಲಿ ಕನ್ನಡ ವಿಭಾಗಕ್ಕೆ ಸೇರಿಕೊಂಡವರು. ನಾವು ವಿದ್ಯಾರ್ಥಿಗಳಾಗಿಯೇ ಬಂದವರು. ಆದ್ರಿಂದ ಯಾವ ಭಯಪಡುವ ಅವಶ್ಯಕತೆ ಇಲ್ಲ. ವಿಭಾಗ, ನಮ್ಮ ಕನ್ನಡ ವಿಭಾಗ ಅಂತ ಹೇಳಿದ್ರೆ ಅದೊಂದು ಮನೆ ಇದ್ದ ಹಾಗೆ. ನಾವು ಇಲ್ಲಿಗೆ ಬಂದ ಮೇಲೆ ಒಂದು ಕುಟುಂಬದ ರೀತಿಯಲ್ಲಿ ನಾವು ಹೋಗ್ತೇವೆ. ಯಾರು ಮೇಲು ಯಾರು ಕೀಳು ಅನ್ನೋ ಭಾವ ಇಲ್ಲಿ ಇಲ್ಲ. ನಮ್ಮಲ್ಲಿ ಇಲ್ಲದ ನಾಲೆಜ್ ಅಥವಾ ತಿಳುವಳಿಕೆ ಜ್ಞಾನ ನಿಮ್ಮಲ್ಲಿ ಇರ್ಬೋದು, ನಿಮ್ಮಲ್ಲಿ ಇಲ್ಲದು ನಮ್ಮಲ್ಲಿ ಇರ್ಬೋದು ಅಷ್ಟೇ ಹೊರತು ಎಲ್ಲರೂ ಕೂಡ ಧೈರ್ಯದಿಂದ, ನಿಷ್ಠೆಯಿಂದ, ಶ್ರದ್ಧೆಯಿಂದ ನೀವು ಅಧ್ಯಯನದಲ್ಲಿ ತೊಡಗಿಸಿಕೊಂಡಾಗ ಖಂಡಿತವಾಗಿಯೂ ನಿಮ್ಗೆ ಅದು ಸುಲಭ ಆಗ್ತದೆ. ಕಷ್ಟ ಅಂತೂ ಖಂಡಿತ ಆಗ್ಲಿಕ್ಕಿಲ್ಲ ಅನ್ನುವ ಭಾವನೆ ಇದೆ. ಪ್ರೀತಿಯಿಂದ ಸೇರಿಕೊಳ್ಳಿ. ಸ್ಪರ್ಧಾತ್ಮಕವಾದ ಮನೋಭಾವ ಇರಬೇಕು ಹೊರತು ದೊಡ್ಡ ಮಟ್ಟದ ಸ್ಪರ್ಧೆ ಬೇಕಾಗಿರುವುದಿಲ್ಲ. ಸರ್ ಆಗ್ಲೇ ಹೇಳಿದ ಹಾಗೆ, ಉಮಾ ಮೇಡಮ್ ಹೇಳಿದ ಹಾಗೆ, ಅಂಕಗಳಿಗಿಂತ ನಾವು ಎಷ್ಟು ತಿಳಿದುಕೊಳ್ತೇವೆ, 2 ವರ್ಷದಲ್ಲಿ ನಾವು ಎಷ್ಟು ಜ್ಞಾನವನ್ನ ಪಡೆದುಕೊಳ್ತೇವೆ ಅನ್ನೋದು ನಮ್ಗೆ ಇಲ್ಲಿ ಬಹಳ ಮುಖ್ಯ ಆಗ್ತದೆ. ಅದರಿಂದ ಈ ಒಂದು 2 ವರ್ಷದ MA ಕೋರ್ಸಿಗೆ ನಿಮ್ಗೆ ಮತ್ತೊಮ್ಮೆ ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ ಸ್ವಾಗತವನ್ನ ಕೋರ್ತಾ, ಈ ಒಂದು ಕಾರ್ಯಕ್ರಮವನ್ನ, ಇವತ್ತು ಉದ್ಘಾಟನಾ ಕಾರ್ಯಕ್ರಮವನ್ನ ಯಾರಿಗೂ ತೊಂದರೆ ಆಗ್ಬಾರ್ದು ಎನ್ನುವ ಕಾರಣಕ್ಕೆ ಆನ್ಲೈನ್ ಮುಖಾಂತರ ಆಯೋಜಿಸಿರುವಂತಹ ನಮ್ಮ ವಿಭಾಗದ ಮುಖ್ಯಸ್ಥರಾದಂತಹ ಪ್ರೊಫೆಸರ್ ಜಿ. ಉಪಾಧ್ಯ ಸರ್ ಅವರಿಗೆ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕೋರಿಕೆಯ ಮೇರೆಗೆ ನಮ್ಮ ಜೊತೆ ಇವತ್ತು ತಮ್ಮ ಅನುಭವಗಳನ್ನ ಹಂಚಿಕೊಂಡಂತ ನಮ್ಮ ಹಿರಿಯ ವಿದ್ಯಾರ್ಥಿ ಮಿತ್ರರಾದಂತ ಕಲಾ ಭಾಗವತ್ ಅವರಿಗೆ, ಶೇಖರ್ ಶೆಟ್ಟಿ ಅವರಿಗೆ, ವಿದ್ಯಾರಾಮಕೃಷ್ಣ ಅವರಿಗೆ ಎಲ್ರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತಾ, ಒಮ್ಮೊಮ್ಮೆ ಕರೆದು ಅತಿಥಿಗಳಾಗಿ ಬರ್ತಾರೆ. ನಮ್ಮ ವಿಭಾಗದ ಮೇಲೆ ಅತ್ಯಂತ ಪ್ರೀತಿಯನ್ನು ಇಟ್ಟುಕೊಂಡು ಬಂದಿರುವಂತ ಪ್ರತಿಭಾ ರಾವ್ ಇದ್ರು ಕಾಣ್ತದೆ. ಈಗ ಲೆಫ್ಟ್ ಆದದ್ದು ಈಗ ನೋಡಿದೆ ನಾನು. ರಾಜೇಶ್ವರಿ ಇದ್ದಾರೆ, ಸುರೇಖಾ ಶೆಟ್ಟಿ PhD ಇಂದ ಸೇರ್ಕೊಂಡಿದ್ದಾರೆ. ಅದೇ ರೀತಿ ಶಕುಂತಲಾ ಅವರಿದ್ರು. ಎಲ್ರಿಗೂ ಕೂಡ ನಿಮ್ಮ ಈ ಪ್ರೀತಿಗೆ ವಂದನೆಗಳನ್ನ ಸಲ್ಲಿಸ್ತಾ, ಹೊಸ ವಿದ್ಯಾರ್ಥಿಗಳೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳನ್ನ ಸಲ್ಲಿಸ್ತಾ, ನಾಳೆಯಿಂದ ಎಲ್ರೂ ಕನ್ನಡ ಕಲಿಯುವುದಕ್ಕಾಗಿ ಭಾಷೆ, ಸಂಸ್ಕೃತಿ, ಸಾಹಿತ್ಯ ಎಲ್ಲವನ್ನ ಕಲಿಯುವ ಶ್ರದ್ಧೆಯಿಂದ ನಾವು ಜೊತೆಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ.